Okay, good evening. Online students, am I audible? Lakshmikant, Priyanka? Yes, sir. Okay. Good evening. Okay. I am Prabhugada Patil, your faculty for history. ನೋಡಿದ್ದೀರಾ ಸಿಲೆಬಸ್ಸು ಫಸ್ಟ್ ಏನಿದೆ ಸಿಲೆಬಸ್ಸು? ಎಷ್ಟೋ ಜನರಿಗೆ ಹೆಂಗೆ ಆಗಿಬಿಟ್ಟಿರುತ್ತೆ ಅಂದರೆ ಕ್ಲಾಸ್ ಎಲ್ಲ ಕೋರ್ಸೇ ಮುಗಿದಿರುತ್ತೆ, ಯಾವ ಪೇಪರಲ್ಲಿ ಏನಿರುತ್ತೆ ಅಂತಲೇ ಗೊತ್ತಿರೋದಿಲ್ಲ. ಸರ್ ಪಾಲಿಟಿ ಪೇಪರ್ ಒನ್ನಲ್ಲಿ ಬರುತ್ತೆ, ಪೇಪರ್ ಟೂದಲ್ಲಿ ಬರುತ್ತೆ ಸರ್, ಮೇನ್ಸಲ್ಲಿ ಅಂತ ಕೇಳ್ತಿರ್ತಾರೆ. ಸಿಲೆಬಸ್ ನೋಡಿದ್ದೀರಾ? ನೋಟಿಫಿಕೇಶನ್ ಸಿಲೆಬಸ್ ಕೊಟ್ಟಿರ್ತಾರೆ UPSCಯಲ್ಲಿ KPSCಯಲ್ಲಿ ಯಾವುದೇ ಎಕ್ಸಾಮ್ ಇರಲಿ, ನೋಟಿಫಿಕೇಶನ್ ಆದ ತಕ್ಷಣ ನಿಮ್ಮ ಸಿಲೆಬಸ್ ಪ್ರೊವೈಡ್ ಮಾಡ್ತಾರೆ. ಎಲ್ಲ UPSC ಅಂತ ಎಕ್ಸಾಂಪಲ್ ತೊಗೊಳ್ಳಿ. ಇವಾಗ ಏನಂತ ಹೇಳಿದಾರೆ ಅವರು? ಆನ್ಸಿಯಂಟ್ ಇಂಡಿಯನ್ ಹಿಸ್ಟ್ರಿ ಅಂತ ಮಾತ್ರ ಹೇಳ್ತಾರೆ. ಆದರೂ ವೇಗಿದೆ ಅದು, ಹೌದು ತಾನೆ? ಕ್ವಶನ್ಸ್ ಎಲ್ಲಿಂದಾದರೂ ಫೈರ್ ಮಾಡ್ಬೋದು ನಿಮ್ಗೆ ಅವರು. ಅದಕ್ಕೆ ಮೊದಲು ಏನು ಗೊತ್ತಿರಬೇಕು ನಮಗೆ? ಸಿಲೆಬಸ್ಸೇ ಗೊತ್ತಿರೋದಿಲ್ಲ ಎಷ್ಟೋ ಜನರಿಗೆ. ಅದಕ್ಕೆ ಒಂದು ನೆನಪಿಡಿ, ನೀವು ಎಕ್ಸಾಮ್ ಕ್ಲಿಯರ್ ಆಗಬೇಕು ಅಂದರೆ ಸಿಲೆಬಸ್ ಗೊತ್ತಿರಬೇಕು, ಫಿಂಗರ್ ಟಿಪ್ಸ್ ಮೇಲೆ ಇರಬೇಕು ಸಿಲೆಬಸ್. ಪ್ರೀವಿಯಸ್ ಇಯರ್ಸ್ ಕ್ವಶನ್ ಪೇಪರ್ ಅಟ್ಲೀಸ್ಟ್ 10 ಇಯರ್ಸ್ ಅವಾಗ ಟ್ರೆಂಡ್ ಗೊತ್ತಾಗುತ್ತೆ ನಿಮಗೆ ಏನು ಎಂತ ಅಂತೇಳಿ. ಇಲ್ಲಾಂದರೆ ಏನು ಮಾಡ್ತೀವಿ? ಲಕ್ಷ್ಮೀಕಾಂತ್ ಓದೋದು, ಜಿಸಿಲಿಂಗ್ ಓದೋದು, ಬಿಪಿನ್ ಚಂದ್ರ ಓದೋದಂದ್ರೆ ಎಕ್ಸಾಮ್ ಕ್ಲಿಯರ್ ಆಗೋದಿಲ್ಲ. ಆದರೆ ಯಾವ ಒಂದು ಡೈರೆಕ್ಷನಲ್ಲಿ ಓದಬೇಕು ಅನ್ನೋದು ಗೊತ್ತಿರಬೇಕಲ್ಲ ನಮ್ಗೆ. ಫಸ್ಟ್ ಆಫ್ ಆಲ್ ಅದೇ ಗೊತ್ತಿಲ್ಲ ನಮಗೆ. ಇವಾಗ ಆನ್ಸಿಯಂಟ್ ಹಿಸ್ಟ್ರಿ ಎಲ್ಲಿ ಪ್ಯಾಲಿಯೋಲಿಥಿಕ್ಕಿಂದ ಹಿಡಿದು ಎಲ್ಲಿವರೆಗೂ ಹೋಗ್ತೀವಿ ನಾವು? ಸಂಗಮ್ ಏಜ್ವರೆಗೂ. ವಿ ಸ್ಟಡಿ ದ ಆನ್ಸಿಯಂಟ್ ಇಂಡಿಯನ್ ಹಿಸ್ಟ್ರಿ ಫ್ರಮ್ ಪ್ಯಾಲಿಯೋಲಿಥಿಕ್ ಟಿಲ್ ಸಂಗಮ್ ಏಜ್. ಬಟ್ do you think all the topics are that much important? Haryanka dynasty, which was the first dynasty of the Magadha empire, ಅದರ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಿರೋ ಇಲ್ಲ ಮೌರ್ಯನ್ ಎಂಪೈರ್ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಿರೋ? ಮೌರ್ಯನ್ಸ್ ಮೇಲೆ ತಾನೆ. ನೀವು ಹರ್ಯಾಂಕ ಕೂತ್ಕೊಂಡ್ರಿ ಎಕ್ಸಾಮ್ ಕ್ಲಿಯರ್ ಆಗುತ್ತಾ? ಜೈನಿಸಮ್ ಬುದ್ಧಿಸಮ್ ಬಿಡ್ತೀರಾ? ಚಾನ್ಸೇ ಇಲ್ಲ. ಒಂದು ನೆನಪಿಡಿ, ಲಾಸ್ಟ್ ಇಯರ್ ಮಾತ್ರ ಅವ್ರು ಜೈನಿಸಮ್ ಬುದ್ಧಿಸಮ್ ಮೇಲೆ ಕ್ವಶನ್ ಕೇಳಿಲ್ಲ ಅವರು. 2025 ಮೊನ್ನೆ ಏನು May 28 ಎಕ್ಸಾಮ್ ಹೋಯ್ತಲ್ಲ, ಆ ಎಕ್ಸಾಮಲ್ಲಿ ಮಾತ್ರ ಜೈನಿಸಮ್ ಬುದ್ಧಿಸಮ್ ಮೇಲೆ ಕ್ವಶನ್ಸ್ ಇಲ್ಲ. ಹಾಗಂತ ಹೇಳ್ಬಿಟ್ಟು ಬರದೇ ಇರುತ್ತೆ ಅದು. ಪ್ರತಿ ವರ್ಷ ತಗೊಳ್ಳಿ ನೀವು. ಅದು ಮತ್ತೆ ಮುಂಚೆ ಏನು ಮಾಡ್ತಾ ಇದ್ರು? ಸೂಪರ್ಫಿಷಿಯಲ್ ಆಗಿ ಕೇಳ್ತಾ ಇದ್ರು ಮೇಲ್ಮೇಲೆ. ಇವಾಗ ಇನ್ಡೆಪ್ತ್ ತಗೋರಿ. ವಾಟ್ ಆರ್ ದ ಅದರ್ ನೇಮ್ಸ್ ಆಫ್ ಬುದ್ಧ, ಶಾಕ್ಯ ಮುನಿ, ತಥಾಗತ? ಎಲ್ಲಿ ಸಿಗುತ್ತೆ ನಿಮಗದು? NCERT. ಅದಕ್ಕೆ ಫಸ್ಟ್ ಏನು ಮಾಡಬೇಕು ನೀವು? ಸಿಲೆಬಸ್ ಏನಿದೆ ಅನ್ನೋದು ಗೊತ್ತಿರಬೇಕು ಕಂಪ್ಲೀಟ್. ನಾನು ನಿಮ್ಗೆ ಡಿಕ್ಟೇಟ್ ಮಾಡ್ತೀನಿ ಸಿಲೆಬಸ್, ಮೈಕ್ರೋ ಅನಾಲಿಸಿಸ್ ಮಾಡೋಣ ಅಂತ. ಕ್ವಶನ್ ಎಲ್ಲಿ ರೈಸ್ ಆಗುತ್ತೆ, ಹೇಗೆ ರೈಸ್ ಆಗುತ್ತೆ, ಆ ಟಾಪಿಕಲ್ಲಿ ನಾವು ಏನು ಓದಬೇಕು, ಯಾವ ಟಾಪಿಕ್ ಮೇಲೆ ನಾವು ಕಾನ್ಸಂಟ್ರೇಟ್ ಮಾಡಬೇಕು. ಎಲ್ಲ ಟಾಪಿಕ್ ಕೂತ್ಕೊಳಕ್ಕೆ ಆಗುತ್ತಾ ಇವಾಗ? ದೇರ್ ಆರ್ ಥೌಸಂಡ್ಸ್ ಆಫ್ ಎಂಪೈರ್ಸ್ ಇನ್ ಇಂಡಿಯಾ. ಓದ್ತೀರಾ? ನೀವೇನು PhD ಮಾಡ್ಲಿಕ್ಕೆ ಬಂದಿದ್ದೀರಾ ಹಿಸ್ಟ್ರಿದಲ್ಲಿ? ಇಲ್ಲಿ ಇಲ್ಲ ಅಲ್ವಾ? ಸೊ ಹಾಗಾಗಿ ಯಾವ ಟಾಪಿಕ್ಕು ಕ್ವಶನ್ ಎಲ್ಲಿ ರೈಸ್ ಆಗುತ್ತೆ, ಮೇನ್ಸಲ್ಲಿ ಎಲ್ಲಿ ರೈಸ್ ಆಗುತ್ತೆ, ಫಿಲಿಮ್ಸಲ್ಲಿ ಎಲ್ಲಿ ರೈಸ್ ಆಗುತ್ತೆ, ಅದನ್ನು ನಾನು ಹೇಳ್ತಾ ಇರ್ತೀನಲ್ಲ, ಅಲ್ಲಿ ನೋಟ್ ಮಾಡ್ಕೊಳ್ಳಿ. ಇದು ಫಿಲಿಮ್ಸ್ ರೈಸ್, ಇದು ಮೇನ್ಸಿಗೆ ರೈಸ್. ನೋಟ್ಸ್ ಮಾಡೋದು ಕೂಡ ಏನು ಮಾಡಿ, ಇವಾಗ ಫಾರ್ ಎಕ್ಸಾಂಪಲ್ ಒಂದು A4 ಸ್ಪ್ಯಾರಲ್ ಬುಕ್ ತೊಗೊಳ್ತೀರ, ಅದನ್ನು ತೊಗೊಳ್ಳಿ, ಇದನ್ನು ತೊಗೊಳ್ಬೇಡಿ. ತೊಗೊಂಡು ಏನು ಮಾಡಬೇಕಂದ್ರೆ, ನಾನು ಏನೇ ಹೇಳ್ತಾ ಇರ್ತೀನಲ್ಲ, ಸ್ಕ್ರಿಬಲ್ ಮಾಡಿ. ಯಾಕಂದರೆ ಬೇರೆ ಸಬ್ಜೆಕ್ಟ್ಸ್ ಹೇಗಿರುತ್ತೆ ನಿಮಗೆ? ಜಿಯೋಗ್ರಫಿ, ಪಾಲಿಟಿ, ಎಕಾನಮಿ ಕನ್ಸೆಪ್ಚುವಲ್ ಬೇಸಿಸ್ ಮೇಲೆ ಇರುತ್ತೆ. ಮಾನ್ಸೂನ್ ಬಗ್ಗೆ ಸ್ಟಡಿ ಮಾಡ್ತಿರತ್ತಾನೆ, ಇವಾಗ ಮಾನ್ಸೂನ್ ಅಂತ ಓದ್ತೀರ. ಅಲ್ಲೊಂದು ಪ್ರಾಸೆಸ್ ಇದೆ ಅದಕ್ಕೆ, ಹೌದಾ? ಲೋ ಪ್ರೆಷರ್ ಕ್ರಿಯೇಟ್ ಆಯಿತು, ಹೈ ಪ್ರೆಷರ್ ಕ್ರಿಯೇಟ್ ಆಯಿತು, 2 ವೇವ್ಸ್ ಬರುತ್ತೆ, ಬೇ ಆಫ್ ಬೆಂಗಾಲು, ಹಿಂಗೆ ಓದ್ತೀರ. ಅಲ್ಲಿ ಪ್ರಾಸೆಸ್ ಇದೆ, ಅಂಡರ್ಸ್ಟ್ಯಾಂಡ್ ಮಾಡ್ಕೋತಾರೆ ಕನ್ಸೆಪ್ಟ್. ಇಲ್ಲ ಹಂಗಲ್ಲ. ಡು ಯು ನೋ? ಒಂದು ಗೊತ್ತಾ? ಇಲ್ಲ ಗೊತ್ತಿಲ್ಲ, ಹೌದು ತಾನೆ? 1191, 1192 ಫಸ್ಟ್ ಬ್ಯಾಟಲ್ ಆಫ್ ಟರೇನ್, ಸೆಕೆಂಡ್ ಬ್ಯಾಟಲ್ ಆಫ್ ಟರೇನ್, ಇಷ್ಟೇ. ಅದನ್ನೇನಾದ್ರು 1193 ಮಾಡ್ಲಿಕ್ಕೆ ಆಗುತ್ತಾ? ಪ್ರಾಸೆಸ್ ಎಲ್ಲ ಕೆಲವೊಂದು ಚೇಂಜ್ ಆಗ್ಬೋದು. ಇವಾಗ ಮೇದಲ್ಲಿ ಬರಬೇಕಾದ್ರೂ ಮಾನ್ಸೂನ್ ಜೂನಲ್ಲಿ ಬರ್ಬೋದು. ಗೋರಿ 1192 ಬಿಟ್ಟು 1193 ಏನಾದ್ರು ಬರ್ತಾನೆ ವಾಪಸ್? ಇವಾಗ 1192 ಬರಬೇಕು ಗೋರಿ. ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಗಾಂಧೀಜಿನೇ ಸ್ಟಾರ್ಟ್ ಮಾಡಬೇಕು. ಡೋ ಆರ್ ಡೈ ಅಂತ ಅವರೇ ಹೇಳಬೇಕು. ಜವಾಹರ್ಲಾಲ್ ನೆಹರು ಬಂದು ಏನಾರು ಹೇಳೋಕ್ಕಾಗತ್ತಾ? ಪ್ರೊಸೆಸಲ್ಲಿ ಚೇಂಜ್ ಆಗುತ್ತಾ? ಇಲ್ಲ. ಸೊ ಹೀಗಾಗಿ ಇಲ್ಲೇನಿದೆ, ಫ್ಯಾಕ್ಚುವಲ್ ಬೇಸಿಸ್ ಸ್ವಲ್ಪ ಜಾಸ್ತಿ ಇದೆ. ಫ್ಯಾಕ್ಟ್ಸ್ ಕೇಳ್ತಾರೆ. ಮುಂಚೆ UPSC ಏನು ಮಾಡ್ತಾಯಿದ್ರು? ಸ್ಟೇಟ್ಮೆಂಟ್ಸ್ ಕೇಳ್ತಾಯಿದ್ರು ಜಾಸ್ತಿ. ಇವಾಗ 1 ವರ್ಡಿಗೆ ಹೋಗಿದ್ದಾರೆ ಅವರು, ಸಿಂಗಲ್ ವರ್ಡಿಗೆ ಹೋಗಿದ್ದಾರೆ. ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ಗೌತಮ ಬುದ್ಧ ವಾಸ್ ನೋನ್ ಬೈ ವಿಚ್ ಆಫ್ ದ ಫಾಲೋಯಿಂಗ್ ಎಪಿಫೆಟ್? ನ್ಯಾಯಪುತ್ಯ, ಶಾಕ್ಯ ಮುನಿ, ತಥಾಗತ. ಸಿಂಗಲ್ ವರ್ಡಿಗೆ ಹೋಗಿದ್ದಾರೆ, ಹೌದಾ? ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಇಸ್ ಅ ವರ್ಕ್ ಅಟ್ರಿಬ್ಯೂಟೆಡ್ ಟು ಪ್ಲೇರೈಟ್ ಭಾಸ?
ಬಾಸ ಬರೆದಿರುವಂಥ ನಾಟಕ ಯಾವುದು? ಇದು ಜಾಸ್ತಿ ಎಲ್ಲಿ ಕೇಳ್ತಾ ಇದ್ರು ಮುಂಚೆ, ಗ್ರೂಪ್ ಸಿ ಎಲ್ಲಿ ಕೇಳ್ತಾ ಇದ್ರು, ಹೌದು ತಾನೆ? ಇವಾಗ ಮತ್ತೆ ಕೆ ಪಿ ಸಿ ಅವ್ರು ಇವರು ಯು ಪಿ ಸಿ ಅವ್ರು ಏನು ಮಾಡವ್ರೆ? ವಾಪಸ್ ಮತ್ತೆ ಅಲ್ಲಿ ಹೋಗಿ ಅಂದರೆ ಎರಡೂ ಥರದ ಕ್ವಶನ್ಸ್ ಕೇಳ್ತಾವ್ರೆ. ಸ್ಟೇಟ್ಮೆಂಟ್ ವಾಸು ಕೇಳ್ತಾವ್ರೆ, ಹೌದಾ? ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್, ದೇರ್ ಆರ್ ನೋ ಪ್ಯಾರಾಬಲ್ಸ್ ಇನ್ ಉಪನಿಷತ್ಸ್. ಹಾಂ, ನಿಮಗೆ ಕೆಲವೊಂದು ಟೈಮ್ ಏನಾಗಿರುತ್ತೆ ಅಂದರೆ ಆನ್ಸರ್ ಗೊತ್ತಿರುತ್ತೆ, ಕ್ವಶನ್ ಅಂಡರ್ಸ್ಟ್ಯಾಂಡ್ ಆಗೋದಿಲ್ಲ. ಹಾಗಿದ್ಮೇಲೆ ಒಕ್ಯಾಬುಲರಿ ಇಂಪ್ರೂವ್, ಶಬ್ದ ಸಂಗ್ರಹಣೆ ಅಂತ ನಾವೇನು ಕರಿತೀವಲ್ಲ ಅದು. ದೇರ್ ಆರ್ ನೋ ಪ್ಯಾರಾಬಲ್ಸ್ ಮೀನಿಂಗ್ ಏನು? ನೀತಿಕತೆ. ಉಪನಿಷತ್ತುಗಳಲ್ಲಿ ನೀತಿಕತೆಗಳಿಲ್ವಾ? ಇದಾವೆ. ಆದರೆ ನಿಮ್ಗೆ ಆ ಟರ್ಮ್ದು ಮೀನಿಂಗೇ ಗೊತ್ತಿಲ್ಲ ಅಂದಮೇಲೆ ಏನು ಅಟೆಂಪ್ಟ್ ಮಾಡ್ತೀರಾ ನೀವು? ಒಕ್ಯಾಬುಲರಿ ತುಂಬ ಮ್ಯಾಟ್ರ್ ಆಗುತ್ತೆ. ನೀವು ಯಾವುದೇ ಎಕ್ಸಾಮ್ ತೊಗೊಳ್ಳಿ, ಫಾರ್ ಎಕ್ಸಾಂಪಲ್ ಕೆ ಪಿ ಎಸ್ ಸಿ ತೊಗೊಳ್ತೀರಾ, ಸರಿ, ಅಲ್ಲಿ ನೀವು ಮೇನ್ಸ್ ಬರೀಲೇಬೇಕಾ? ಯು ಪಿ ಎಸ್ ಸಿ ನಿಮ್ಮದು ಲ್ಯಾಂಗ್ವೇಜ್ ಮ್ಯಾಟ್ರ್ ಆಗುತ್ತೆ, ನಾಲೆಜ್ಗಿಂತ ಅಲ್ಲಿ ಏನಾಗುತ್ತೆ, ಹೇಗೆ ಪ್ರೆಸೆಂಟ್ ಮಾಡ್ತಾರೆ. ಯಾಕಂದರೆ ಒಂದು ಪ್ರಾಡಕ್ಟ್ ರೆಡಿ ಮಾಡೋದು ಬೇರೆ, ಅದನ್ನು ಸೆಲ್ ಮಾಡೋದು ಬೇರೆ, ಅದು ಒಂದು ಕಲೆನೇ. ನಿಮ್ಗೆ ಎಲ್ಲ ಥರ ನಾಲೆಜ್ ಇರುತ್ತೆ, ನಿಮ್ಮ ಪ್ರೆಸೆಂಟೇ ಮಾಡ್ಲಿಕ್ಕೆ ಬರಲಿಲ್ಲ ಆನ್ಸರ್ ಅಂದರೆ ಏನು ಮಾಡ್ತೀರಾ? ಹೌದಲ್ಲ? ಸೊ ಸೆಂಟೆನ್ಸ್ ಫಾರ್ಮೇಷನ್, ಒಕ್ಯಾಬುಲರಿ, ಗ್ರಾಮೆಟಿಕಲ್ ಮಿಸ್ಟೇಕ್ಸ್ ಆಗಬಾರ್ದು. ವಾಸ್ ಯೂಸ್ ಮಾಡಲ್ಲ, ಓವರ್ ಯೂಸ್ ಮಾಡೋದು, ಈಸ್ ಯೂಸ್ ಮಾಡಿದರೆ ನಾನು ಬಂದಿದ್ದೆ ಅನ್ನೋದು ಬೇರೆ, ಬರ್ತೀನಿ ಅನ್ನೋದು ಬೇರೆ. ಡಿಫ್ರೆನ್ಸ್ ಆಗುತ್ತೋ ಇಲ್ವೋ ಇವಾಗ? ಸೆಂಟೆನ್ಸ್ ಫಾರ್ಮೇಷನ್. ಅವರು ಯಾವ ಭಾಷೆಯಲ್ಲಿ ಕೇಳ್ತಾರೋ ನಿಮಗೆ ಪ್ರಶ್ನೆ, ಅದೇ ಭಾಷೆಯಲ್ಲಿ ಕೂಡ ನಿಮ್ಮ ಉತ್ತರ ಇರಬೇಕು. ಲ್ಯಾಂಗ್ವೇಜ್ ಮ್ಯಾಟ್ರ್ ಆಗುತ್ತೆ, ಹೌದೋ ಇಲ್ಲ? ಸೊ ಕ್ವಶನ್ಸ್ ಈ ಥರ ರೈಸ್ ಆಗ್ತಾ ಇದೆ. ಸೊ ಅದಕ್ಕೆ ಫಸ್ಟು ಸಿಲೆಬಸ್ ನೀಟಾಗಿ ಬಾಯಾಟ್ ಮಾಡಿ. ಸಿಲೆಬಸ್ ಹಂಗಂತ ಹೇಳ್ಬಿಟ್ಟು ಎಲ್ಲ ಮತ್ತು ಬೇರೆ ಬಾಯಾಟ್ ಮಾಡಬೇಡಿ, ಸಿಲೆಬಸ್ ಬಾಯಾಟ್ ಮಾಡಿ. ಪ್ರೀವಿಯಸ್ ಇಯರ್ ಕ್ವಶನ್ಸ್ ತೊಗೊಳ್ಳಿ, ಅಟ್ಲೀಸ್ಟ್ 10 ಇಯರ್ಸ್ದು. ಅದಾದಮೇಲೆ ನಾವೇನು ಮಾಡ್ತೀವಿ, ಸಾಲ್ವ್ ಮಾಡಬೇಕಾ ಸುಮ್ಮನೆ ಟಿಕ್ ಮಾಡೋದು ಬಿಟ್ಟು ಬಿಡೋದು. ಯು ಪಿ ಎಸ್ ಸಿ ಆಗಲಿ ಕೆ ಪಿ ಎಸ್ ಸಿ ಅವರಿಲ್ಲ, ನಿಮ್ಗೆ 4 ಅವ್ರು ಆಪ್ಷನ್ಸ್ ಕೊಡ್ತಾ ಅಂದರೆ ಕ್ಲೋಸ್ ಇರುತ್ತೆ ಆಪ್ಷನ್ಸ್, ಅದೆಲ್ಲ ಅದು. ಆ 4 ಆಪ್ಷನ್ ನಿಮ್ಗೆ ಏನಾದರೂ ಒಂದು ಏನು ಮಾಡುತ್ತೆ, ಅದು ಇನ್ಫಾರ್ಮೇಷನ್ ಕೊಡ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲೇ ಎಕ್ಸಾಂಪಲ್ಲೇ ತಗೊಳ್ಳಿ, ಶಾಕ್ಯ ಮುನಿ ಅಂತ ಹೇಳಿದ್ದಾರೆ. ಇವಾಗ ಬುದ್ಧ ಬಿಲಾಂಗ್ ಟು ಅ ಶಾಕ್ಯ ಕ್ಲಾನ್. ಶುದ್ಧೋಧನ ಅಂತ ತಂದೆ ಏನಿದ್ರಲ್ಲ, ಶಾಕ್ಯ ಅಂತ ಹೇಳ್ಬಿಟ್ಟು ಒಂದು ಮನೆತನ, ಆ ಮನೆತನದ ಮುಖ್ಯಸ್ಥರು ಅವರು ಯಾರು? ಬುದ್ಧ, ಶುದ್ಧೋಧನ. ಸೊ ಹೀಗಾಗಿ ಏನಂತ ಶಾಕ್ಯ ಮುನಿ. ತಥಾಗತ ಮೀನ್ಸ್ ದ ಒನ್ ಹೂ ಹ್ಯಾಸ್ ಅಟೈನ್ ದ ಎನ್ಲೈಟನ್ಮೆಂಟ್. ಬುದ್ಧ ಎಲ್ಲಾಗತ್ತೆ ಎನ್ಲೈಟನ್ಮೆಂಟ್? ಬೋಧಗಯದೆಲ್ಲ ಆಯಿತು, ಹೌದಾ? ನ್ಯಾಯಪುತ್ರ ಅಲ್ಲ, ಮಹಾವೀರರು ಕರೀತಾರೆ, ಹೌದಾ? ಈ ಥರ ಪ್ರಶ್ನೆಗಳನ್ನು ಕೇಳ್ತಾ ಬರ್ತಾರೆ. ಸೊ ಅದಕ್ಕೇನು ಮಾಡಿ, ಯಾವ ಥರ ಕ್ವಶನ್ ಅಂದರೆ ನಿಮಗೆ ಯಾವುದೇ ಒಂದು ಟಾಪಿಕ್ ಓದೋಕ್ಕಿಂತ ಮೊದಲು ಅದ್ರ ಮೇಲೆ ಕ್ವಶನ್ಸ್ ಪ್ರಿಲಿಮ್ಸಲ್ಲಿ ಹೇಗೆ ಬಂದಿದೆ, ಮೇನ್ಸಲ್ಲಿ ಹೇಗೆ ಬಂದಿದೆ. ಯಾಕಂದರೆ 1857 ರಿವೋಲ್ಟ್ ಅಂತ ಓದ್ತೀವಿ ನಾವು ಎಲ್ಲಿ? ಮಾಡರ್ನ್ ಹಿಸ್ಟ್ರಿದಲ್ಲಿ, ಹೌದಾ? ಇಲ್ಲ ಜೈನಿಸಮ್ ಬುದ್ಧಿಸಮ್ ಓದ್ತೀವಿ, ಇಲ್ಲ ವೇದಿಕ್ ಪೀರಿಯಡ್ ಅಂತ ಓದ್ತೀವಿ. ಇವಾಗ ಅರ್ಲಿ ವೇದಿಕ್, ಲೇಟರ್ ವೇದಿಕ್. 2024 ಫಸ್ಟ್ ಕ್ವಶನ್ ಮೇನ್ಸಲ್ಲಿ, ಯು ಪಿ ಎಸ್ ಸಿ IAS ಮೇನ್ಸಲ್ಲಿ ಏನಂತ? ಹೌ ದ ಸೊಸೈಟಿ ಆ್ಯಂಡ್ ದ ಎಕಾನಮಿ ಚೇಂಜ್ಡ್ ಫ್ರಮ್ ಅರ್ಲಿ ಟು ವೇದಿಕ್. ಫಸ್ಟ್ ಕ್ವಶನ್ ಏನು? ಆರ್ಥಿಕ ವ್ಯವಸ್ಥೆ ಮತ್ತು ಸಾಮಾಜಿಕ ವ್ಯವಸ್ಥೆ ಪೂರ್ವ ವೇದಿಕ್ ಕಾಲಘಟ್ಟದಿಂದ ಉತ್ತರ ವೇದಿಕ್ ಕಾಲಘಟ್ಟಕ್ಕೆ ಹೇಗೆ ಬದಲಾವಣೆ ಆಯಿತು, ಕಂಪ್ಯಾರಿಸನ್ ಕೇಳೋರು. ಅಲ್ಲಿ ಆನ್ಸರ್ ಗೊತ್ತಿದೆ ನಿಮ್ಗೆ, ಇವಾಗ ಹೇಳ್ತೀರಾ ಇಲ್ಲ ಮುಂಚೆ ಯಾವುದೇ ರೀತಿಯಾದಂಥ ಡಿಸ್ಕ್ರಿಮಿನೇಷನ್ಸ್ ಇರಲಿಲ್ಲ, ವುಮೆನ್ ಎಂಜಾಯ್ಡ್ ಈಕ್ವಲ್ ರೈಟ್ಸ್, ಈಕ್ವಲ್ ಫ್ರೀಡಮ್, ದೇರ್ ವರ್ ನೋ ಸೋಷಿಯಲ್ ಲೆವೆಲ್ಸ್ ಇನ್ ದ ಸೊಸೈಟಿ. ಸಮಾಜದಲ್ಲಿ ಯಾವುದೇ ರೀತಿಯ ಅನಿಷ್ಟ ಪದ್ಧತಿಗಳು ಇರಲಿಲ್ಲ ಅಂತ ಬರೀತೀರಿ. ಹಾಗಂತ ಹೇಳ್ಬಿಟ್ಟು ಪ್ರೆಸೆಂಟೇಷನ್ ಮ್ಯಾಟ್ರ್ ಆಗಿಬಿಡ್ತೀವಿ. ಇವಾಗ ನೀವೇನು ಮಾಡಿದ್ರೆ ಒಂದು ಕಡೆ ಅರ್ಲಿ ವೇದಿಕ್ ಬರೆಯೋದು, ಇನ್ನೊಂದು ಕಡೆ ಲೇಟರ್ ವೇದಿಕ್ ಬರೆಯೋದು. ಇನ್ನೊಬ್ಬ ಸ್ಟೂಡೆಂಟ್ ಏನು ಮಾಡಿರ್ತಾನೆ, ಅಲ್ಲೇ ಕಂಪ್ಯಾರಿಸನ್ ಮಾಡಿಬಿಟ್ಟಿರ್ತಾನೆ, ಮಾರ್ಜಿನ್ ಮಾಡ್ಕೊಳ್ತಾರೆ. ಇಲ್ಲಿ ಅರ್ಲಿ ವೇದಿಕ್ಕು, ಇಲ್ಲಿ ಲೇಟರ್ ವೇದಿಕ್. ಇವ್ಯಾಲ್ಯುವೇಟ್ರಿಗೆ ಏನಾಗ್ಬಿಡ್ತಿದ್ದು, ಈಸಿ ಆಗಿಬಿಡುತ್ತೆ. ಇವ್ಯಾಲ್ಯುವೇಟರ್ ನೀವು ಎಷ್ಟು ಈಸಿ ಮಾಡಿ ಕೊಡ್ತೀರ, ಅವಾಗ ಏನಾಗುತ್ತೆ, ಮಾರ್ಕ್ಸ್ ಚೆನ್ನಾಗಿ. ಅವ್ರು ಕೊಡೋದೇ ನೀವು ಚೆನ್ನಾಗಿ ಬರೆದ್ರೆ 40% 50% ಮಾರ್ಕ್ಸ್. ಎಕ್ಸಲೆಂಟ್ ಆನ್ಸರ್ ಬರೆದ್ರೆ. ಯು ಪಿ ಎಸ್ ಸಿ ಇವ್ಯಾಲ್ಯುವೇಟರ್ಸ್ ಎಂದೂ ನಿಮಗೆ ಮಾರ್ಕ್ಸ್ ಕೊಡೋದಿಲ್ಲ. ಯು ನೀಡ್ ಟು ಸ್ನ್ಯಾಚ್ ದ ಮಾರ್ಕ್ಸ್ ಫ್ರಮ್ ದೋಸ್ ಸೈಕೋಪ್ಯಾಥ್ಸ್ ಅವರು. ಅಷ್ಟು ಸುಲಭ ನಿಮ್ಮ ಮಾರ್ಕ್ಸ್ ಕೊಡೋದೇ ಇಲ್ಲ ಅವರು. ಯಾಕಂದರೆ ಫಿಲ್ಟರ್ ಆಗಬೇಕಲ್ಲಿ ಪ್ರತಿಯೊಬ್ಬರು. ಯಾಕಂದರೆ ಒಂದು ಡಿಸ್ಟ್ರಿಕ್ಟ್ನ ನಿಮ್ಮ ಕೈಯಲ್ಲಿ ಕೊಡ್ತಾರೆ ಅಂದರೆ ಸುಮ್ಮನೆ ಕೊಡಬೇಕಾ ಅವರು? ಅಲ್ಲಿ ನೀವೇ ರಾಜ, ನೀವೇ ಮಂತ್ರಿಯಲ್ಲಿ, ಹೌದೋ ಇಲ್ಲ? ಫಿಲ್ಟರ್ ಆಗಬೇಕಲ್ಲಿ. ಸೊ ಅದಕ್ಕೆ ಏನು ಮಾಡಿ, ಪ್ರೆಸೆಂಟೇಷನ್ ಮೇಲೆ ಫೋಕಸ್ ಮಾಡೋದಾಗಿದೆ. ಅಂದರೆ ಪ್ರತಿಯೊಂದು ಆ್ಯಂಗಲಲ್ಲಿ ಥಿಂಕ್ ಮಾಡಬೇಕು ನೀವು. 1857 ರಿವೋಲ್ಟು ಓದ್ತೀರಾ, ವೇದಿಕ್ ಪೀರಿಯಡ್ ಓದಿದ್ದೀರಾ, ಪ್ರಿಲಿಮ್ಸಲ್ಲಿ ಕ್ವಶನ್ ಬರಬೇಕು, ಮೇನ್ಸಲ್ಲಿ ಕ್ವಶನ್ ಬರಲೇಬೇಕು ತಾನೆ. ಅದ್ರ ಮೇಲೆ ಜೈನಿಸಮ್ ಮತ್ತು ಬುದ್ಧಿಸಮ್ ಮೇಲೆ, ಮೌರ್ಯನ್ಸ್ ಆಗಿರ್ಬೋದು, ಗುಪ್ತಾಸ್ ಆಗಿರ್ಬೋದು, ಪ್ರಿಲಿಮ್ಸಲ್ಲಿ ಕ್ವಶನ್ ಬರುತ್ತೆ, ಮೇನ್ಸಲ್ಲಿ ಕ್ವಶನ್ ಬರುತ್ತೆ. ಓದೋಕ್ಕಿಂತ ಮೊದಲು ಏನು ಮಾಡಬೇಕು, ಕ್ವಶನ್ ಯಾವ ರೀತಿ ಬಂದಿದೆ. ಅವಾಗ ಏನಾಗುತ್ತೆ, ಒಂದು ಪ್ರಾಪರ್ ಡೈರೆಕ್ಷನ್ ಸಿಕ್ಬಿಡುತ್ತೆ ನಿಮಗೆ. ಇಲ್ಲಾಂದ್ರೆ ಏನು ಮಾಡ್ತೀವಿ, ಬೆಳಗ್ಗೆ ಎದ್ದ ತಕ್ಷಣ ಓದೋದು
ಏನೂ ಯೂಸ್ ಆಗೋದಿಲ್ಲ. ಹಾರ್ಡ್ ವರ್ಕ್ ಜೊತೆಗೆ ಸ್ಮಾರ್ಟ್ ವರ್ಕ್ ಇದ್ದಾಗ ಮಾತ್ರ ಎಕ್ಸಾಮ್ ಇದು ಕ್ಲಿಯರ್ ಆಗೋದು. ಅದ್ರ ಜೊತೆಗೆ ನೀವು ಏನು ತಿಳ್ಕೊಳ್ತೀರಲ್ಲ, ಏನು ಅಂಡರ್ಸ್ಟ್ಯಾಂಡ್ ಮಾಡ್ಕೊ ಅದನ್ನು ಅಪ್ಲೈ ಮಾಡುವಂಥ ಕೆಪಾಸಿಟಿ ಇರಬೇಕು ನಿಮ್ಮ ಹತ್ರ. ಸುಮ್ಮನೆ ಓದ್ತೀನಿ ನಾನು ತಿಳ್ಕೊಳ್ತೀನಿ ಅನ್ನಲ್ಲ, ಅಪ್ಲೈ ಮಾಡೋ ಕೆಪಾಸಿಟಿ ಇರಬೇಕು. ಯಾಕಂದರೆ ಕ್ವಶನ್ಸ್ ಏನು ಮಾಡ್ತಾರೆ ನಿಮ್ಮ ಮೇನ್ಸಲ್ಲಿ ಒಪಿನಿಯನ್ ಬೇಸ್ಡ್ ಕೇಳ್ತಾರೆ. ಡೂ ಯು ಅಗ್ರಿ? ಹೌದಾ? ಕ್ರಿಟಿಕಲಿ ಅನಲೈಸ್, ವಿಮರ್ಶಾತ್ಮಕವಾಗಿ ವಿಶ್ಲೇಷಿಸಿ. ಹೌದಾ ಇಲ್ಲ? ಇದನ್ನು ಕೇಳ್ತಾ ಇರ್ತಾರೆ. ಎಲ್ಲಿವರೆಗೂ ನಿಮ್ಮ ನಾಲೆಜ್ನ ಅಪ್ಲೈ ಮಾಡೋಕ್ಕೆ ನಿಮ್ಗೆ ಗೊತ್ತಾಗೋದಿಲ್ಲ, ಕಷ್ಟ ಆಗಿಬಿಡುತ್ತೆ. ಏನೋ ಎದ್ನೋ ಬೆದ್ನೋ ಅಂತ ಫಿಲಿಮ್ಸ್ ಕ್ಲಿಯರ್ ಆಗುತ್ತೆ, ಮೇನ್ಸ್ ಕ್ಲಿಯರ್ ಆಗಲ್ಲ. ಹಾಗಂತೇಳಿ ಹೆದರಬೇಡಿ. ಇಲ್ಲಿ ಯಾರೋ ಅವ್ರು ಸೈಂಟಿಸ್ಟು ಫಿಲಾಸಫರ್ಸು ಬೇಕಾಗಿಲ್ಲ. UPSC ಅವರಿಗೆ ಸೈಂಟಿಸ್ಟ್ ಬೇಕಾದರೆ ಇಸ್ರೋ ಇದೆ, DRDO ಇದೆ, ಅಲ್ಲಿ ಹೋಗ್ತಾರೆ. ಇಲ್ಲಿ ಬೇಕಾಗಿರೋದು ಎವ್ರೇಜ್ ಸ್ಟೂಡೆಂಟ್ ಬೈ ಎವರೇಜ್ ಪರ್ಸನ್. ಸೊಸೈಟಿದಲ್ಲಿ ಕೆಲವೊಂದು ಏನಿರುತ್ತೆ ಪ್ರಾಬ್ಲಮ್ಸ್ ಇರುತ್ತೆ, ಅದು ಸಾಲ್ವ್ ಮಾಡುವಂಥ ವ್ಯಕ್ತಿ ಬೇಕು ಅವ್ರಿಗೆ. 35 ಪಾಸ್ ಆದರೂ ನೀವು ಕ್ಲಿಯರ್ ಮಾಡ್ಬೋದು, 95% ಆದರೂ ಕ್ಲಿಯರ್ ಮಾಡ್ಬೋದು. ಆದರೆ ನಾಲೆಜ್ ಹೇಗೆ ಅಪ್ಲೈ ಮಾಡ್ತೀರಾ, ಹೇಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತೀರಾ ಅನ್ನೋದ್ರ ಮೇಲೆ ಮ್ಯಾಟ್ರ್ ಆಗುತ್ತೆ. ಸೊ ಸಿಲೆಬಸ್ ಬೈ-ಹಾರ್ಟ್ ಮಾಡಿ ಪ್ರೀವಿಯಸ್ ಇಯರ್. ಅದಾದ ಮೇಲೆ ಇನ್ನೊಂದು ಪಿಲ್ಲರ್ ಏನು, NCERT. ಎಷ್ಟೋ ಜನ ಏನು ಮಾಡ್ತೀನೋ, ಸರ್ 6th ಸ್ಟ್ಯಾಂಡರ್ಡ್ ನಾವೇ ಹೋದ, ನಾವು IAS ಆಫೀಸರ್ ಆಗೋರು. ಹಾಗೆ ಬೇಡ ಅನ್ನೋದಿಲ್ಲ. ಆದರೆ ಬೇಸಿಕ್ ಫೌಂಡೇಶನ್ನೇ ಇಲ್ಲ ಅಂದಮೇಲೆ ಬಿಲ್ಡಿಂಗ್ ಪಿಲ್ಲರ್ಸ್ ನಿಂತ್ಕೊಳ್ಳುತ್ತೆ? ಚಾನ್ಸೇ ಇಲ್ಲ. 50% ನಿಮ್ಮ ಪ್ರಿಪ್ರೇಷನ್ ಮುಗಿದೋಗುತ್ತೆ NCERT ಓದಿದ್ರೆ. ಯಾಕೆ ಗೊತ್ತಾ? ಒಂದು ಕ್ವಶನ್ಸ್ ಅವರು ಸೆಂಟೆನ್ಸ್ ಏನು ತೊಗೊಳ್ತಾ ಇದ್ದಾರಲ್ಲ, ಅಲ್ಲಿಂದ ತೊಗೊಳ್ತಾರೆ, ಸೆಂಟೆನ್ಸ್ ರೀಫ್ರೇಮ್ ಮಾಡ್ತಾರೆ. ಆ್ಯಂಕೋರ್ ವಾಟ್ ಅಂತ ಒಂದು ಟೆಂಪಲ್ ಇದೆ ಗೊತ್ತಾ? ಲಾರ್ಜೆಸ್ಟ್ ಹಿಂದೂ ಟೆಂಪಲ್ ಅದು. ಅವ್ರು ಏನು ಮಾಡ್ತಾರೆ, ಕಾಂಬೋಡಿಯಾ ಅಂತ ಸಿಗುತ್ತೆ ಅಂತೇಳಿ ಕಾಂಬೋಡಿಯಾ ಓಡ್ ತೆಗಿತಾರೆ, ಇಂಡೋನೇಷ್ಯಾ ಹಾಕ್ಬಿಡ್ತಾರೆ. ಕೇಳೋದ್ರಲ್ಲಿ ಏನಾಗುತ್ತೆ, ಎರಡು ಸೇಮ್ ಅನಿಸುತ್ತೆ. ಆ ಪ್ರೆಷರಲ್ಲಿ ಜಂಪ್ ಆಗಿಬಿಡ್ತೀವಿ ಇಮಿಡಿಯೇಟ್ಲಿ. ಸೊ ಸ್ಟೇಟ್ಮೆಂಟ್ ತೊಗೊಳ್ತಾರೆ, ರೀಫ್ರೇಮ್ ಮಾಡ್ತಾರೆ ಅಷ್ಟೇ. ಅದು ಆದಮೇಲೆ ಕ್ವಶನ್ಸ್ ನೀವು ಹಿಸ್ಟ್ರಿ ಅಂದ ತಕ್ಷಣ ಸ್ಟ್ಯಾಟಿಕ್ ಸಬ್ಜೆಕ್ಟ್ ಅಂತ ತಿಳ್ಕೊಳ್ಳೇಬೇಡಿ. ಇದನ್ನು ಸರ್ ಆಗೋಗಿದೆ, ಅದ್ರ ಬಗ್ಗೆ ಇವಾಗ ಓದ್ತೀವಿ. UPSC ಯಾವುದೇ ಒಂದು ಕ್ವಶನ್ಸ್ ಕೇಳ್ತಾರಂದರೆ ಅದರ ರಿಲೇಟೆಡ್ ಏನಾದರೂ ನಡೆದಿರುತ್ತೆ. ಸುಮ್ಮನೆ ತಂದು ಹಾಕೋದಿಲ್ಲ ಕ್ವಶನ್ಸ್ ಅವರು. ಇವಾಗ ಫಾರ್ ಎಕ್ಸಾಂಪಲ್ ಲೋಥಾಲ್ ಅಂತ ಹೇಳ್ಬಿಟ್ಟು ಒಂದು ಇಂಡಸ್ ವ್ಯಾಲಿ ಸಂಬಂಧಪಟ್ಟಂಥ ಒಂದು ಸೈಟ್ ಅದು. ಲೋಥಾಲ್ ಡಾಕ್ಯಾರ್ಡ್ ಸಿಕ್ಕಿದೆ ನಮಗೆ, ಬಂದರು. ದೋಲಾವೀರಾ ಅಂತ ಇದೆ ಒಂದು ಇನ್ನೊಂದು ಸೈಟ್. ವಾಟರ್ ಮ್ಯಾನೇಜ್ಮೆಂಟ್ಗೆ ತುಂಬ ಫೇಮಸ್ ಅದು. ಇವಾಗ ಇಂಡಿಯನ್ ಗವರ್ನಮೆಂಟು ಅಲ್ಲಿ ಏನೋ ಡೆವಲಪ್ಮೆಂಟ್ಸ್ ಮಾಡ್ತಾ ಇದ್ದಾರೆ. ಹೌದಾ? ಕ್ವಶನ್ ಬರ್ಬೋದು ತಾನೇ ಇವಾಗ. ಮಸ್ಕಿದಲ್ಲಿ ಎಕ್ಸ್ಕವೇಷನ್ ನಡೀತಾ ಇದೆ, ಇವಾಗ ನಡೀತಾ ಇದೆ. ಇಂಡಿಯನ್ ಗವರ್ನಮೆಂಟು ಕೆನಡಾ ಗವರ್ನಮೆಂಟಲ್ಲಿ ಏನೋ ಒಂದು ಎಕ್ಸ್ಕವೇಷನ್ ನಡೀತಾ ಇದೆ, ಉತ್ಖನನ ಅಂತ ಕರಿತೀವಿ ಗೊತ್ತಾ ನಾವು, ಅದನ್ನು ಮಾಡ್ತಾ ಇದ್ದಾರೆ. ಸೊ ಮಸ್ಕಿದಲ್ಲಿ ನಮಗೇನು ಸಿಕ್ಕಿದೆ, ಅಶೋಕ ಸಂಬಂಧಪಟ್ಟಂಥ ಶಿಲಾಶಾಸನ ಸಿಕ್ಕಿದೆ. ಹೌದಾ ಇಲ್ಲ? ಕ್ವಶನ್ ಬರ್ಬೋದಲ್ವಾ? ರೀಸೆಂಟ್ಲಿ ಒಂದು ಎಕ್ಸ್ಕವೇಷನ್ ಆಗಿತ್ತು ಕೀಲಾಡಿಯಲ್ಲಿ. ಹೌದಾ? ಓಲ್ಡೆಸ್ಟ್ ಸಿವಿಲೈಸೇಷನ್ ಅಂತ ಕರೀಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಇವಾಗ. ಇಂಡಸ್ ವ್ಯಾಲಿ ಜೊತೆಗೆ ಇಲ್ಲೊಂದು ಸಿವಿಲೈಸೇಷನ್ ಇತ್ತು ಅಂತ ಹೇಳ್ತಾ ಇದ್ದಾರೆ. ಕ್ವಶನ್ಸ್ ಬರ್ಬೋದೋ ಇಲ್ಲೋ? ಚೋಳಾಜು, ಚೇರಾಜು, ಪಾಂಡ್ಯಾಸ್ ಮೇಲೆ ಕ್ವಶನ್ಸ್ ಬರ್ಬೋದು. ಸೊ ಕ್ವಶನ್ ಕರೆಂಟ್ ಅಫೇರ್ಸಲ್ಲಿ ನಡೀತಾ ಇರುತ್ತೆ, ಯಾವುದಾದ್ರು ಒಂದು ಅದನ್ನೇ ಕ್ವಶನ್ ತೊಗೊಂಬರ್ತಾರೆ. ಅದ್ರ ಮೇಲೆ ಕೇಳ್ತಾರೆ, ಇಲ್ಲ ಅದು ಸುತ್ತಮುತ್ತ ಕೇಳ್ತಾರೆ ಅವರು. ಮತ್ತು ನೀವೇನು ಟ್ರೆಂಡ್ ಫಾಲೋ ಮಾಡ್ತಾ ಇದ್ದೀರ ಅವ್ರಿಗೆ ಗೊತ್ತಿರುತ್ತೆ. ನೀವೇನು ಓದ್ತಾ ಇದ್ದೀರಾ, ಏನು ಓದ್ತಾ ಇಲ್ಲ. ಅದಕ್ಕೆ ಅವ್ರು 2025 ಏನು ಮಾಡಿದರು, ಒಂದು ಕ್ವಶನ್ನು ಜೈನಿಸಮ್ ಮೇಲಿಲ್ಲ, ಬುದ್ಧಿಸಮ್ ಮೇಲೆ ಕ್ವಶನ್. ಅದು ಹಾಟ್ ಟಾಪಿಕ್ಸ್. ನೆಕ್ಸ್ಟ್ ಇಯರ್ ಬರದೇ ಇರೋಕ್ಕಾಗುತ್ತಾ? ಅದು ಬರ್ಬೋದಲ್ವಾ? ಇನ್ನೂ ಡೆಪ್ತಲ್ಲಿ ಹೋಗ್ಬೋದು ಅವರು. 2024 ಮಾಡರ್ನ್ ಹಿಸ್ಟ್ರಿದಲ್ಲಿ 3 ಕ್ವಶನ್ ಇದ್ದಾವೆ. ಆ ಕ್ವಶನ್ ಜಾಸ್ತಿ ರೈಸ್ ಆಗೋದೆ ಅಲ್ಲಿ. ಮಾಡರ್ನ್ ಹಿಸ್ಟ್ರಿ, ಗಾಂಧಿಯನ್ ಏಜ್ ಮೇಲೆ ಜಾಸ್ತಿ ರೈಸ್. ಆದರೆ 2024 ಫಿಲಿಮ್ಸಲ್ಲಿ ಏನು ಮಾಡಿದ್ದಾರೆ, 3 ಕ್ವಶನ್ ಕೇಳಿದ್ದಾರೆ. ಅದು ಒಂದೇ ಕ್ವಶನ್ ಗಾಂಧಿಯನ್ ಏಜ್ ಮೇಲೆ, ಅದು 1935 ಆ್ಯಕ್ಟ್ ಮೇಲೆ ಕೇಳೋರು. ಅಂದರೆ ನಿಮ್ಮ ಪ್ರಿಪ್ರೇಷನ್ ಯಾವ ರೀತಿ ಇರಬೇಕು ಅಂದರೆ ಯಾವುದೇ ಸೆಕ್ಷನ್ನು ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ. ಅದು ಯಾವುದೇ ಇರಲಿ. 2012 ತೋರಿಸ್ತೇನಂತೆ ನಿಮಗೆ. ಏನ್ಸಿಯಂಟ್ ಮೆಡಿವಲ್ ಮೇಲೆ ಕ್ವಶನ್ಸೇ ಇಲ್ಲ. ಆ ವರ್ಷ 11 ಕ್ವಶನ್ಸ್ ಕೇಳ್ಬಿಟ್ರು, ಎಲ್ಲರೂ ಸರೆಂಡ್ರು. ಯಾಕೆ ಬಿಟ್ಟು ಹೋಗಿದ್ರು ಎಲ್ಲರೂ, ಕ್ವಶನ್ಸ್ ಕೇಳೋದಿಲ್ಲ ಅಂತೇಳಿ. ಕ್ವಶನ್ಸ್ ಕೇಳಿದರು, ಸರೆಂಡ್ರು ಎಲ್ಲರು, ಮುಗೀತು. ಅಂದರೆ ಯಾವುದೂ ಸೆಕ್ಷನ್ ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ ಒಂದು. ಆದರೆ ಯಾವ ಸೆಕ್ಷನ್ ಮೇಲೆ ಹೆಚ್ಚು ಇಂಪಾರ್ಟೆನ್ಸ್ ಕೊಡಬೇಕು ಅದು ಗೊತ್ತಿಲ್ಲ. ಸೊ ನಿಮಗೆ ಫಸ್ಟ್ ಬೇಕಾಗಿರೋದನ್ನು ಯಾವುದು ದೊಡ್ಡ ಬುಕ್ಸ್ ತೊಗೊಳಕ್ಕೆ ಹೋಗ್ಬೇಡಿ. ನಾನೊಂದು ಹೇಳ್ತೀನಿ, ಅವರೊಂದು ಹೇಳ್ತಾರೆ, ಇನ್ನೊಬ್ಬರೊಂದು ಹೇಳ್ತಾರೆ, ಅವಶ್ಯಕತೆ ಇಲ್ಲ. ಫಸ್ಟ್ NCERT ನೀಟಾಗಿ ಓದ್ಕೊಳ್ಳಿ. ಮತ್ತು NCERT ಓದಬೇಕಾದ್ರೂ ಬಿಟ್ವೀನ್ ದ ವರ್ಡ್ಸ್, ಬಿಟ್ವೀನ್ ದ ಲೈನ್ಸ್ ಓದಬೇಕು. ಹೇಗೆ? ಯಾಕಂದರೆ NCERT ನಿಮ್ಗೆ ಎಲ್ಲ ಇನ್ಫಾರ್ಮೇಷನ್ ಕೊಡುತ್ತಾ. ಅದು 6th ಸ್ಟ್ಯಾಂಡರ್ಡ್, 7th ಸ್ಟ್ಯಾಂಡರ್ಡ್, 8th ಸ್ಟ್ಯಾಂಡರ್ಡ್, 9th, 6th to 12th ಓದ್ತೀವಿ. ಎಲ್ಲ ಇನ್ಫಾರ್ಮೇಷನ್ ಕೊಡುತ್ತೆ NCERT ಕೊಡೋದಲ್ಲ. ಏನು ಮಾಡ್ತಾರೆ ಅವರು? ಹೇಳ್ತಾರೆ ಇವಾಗ ಗಾಂಧೀಜಿ ವಿತ್ಡ್ರಾ ದ ಚೌರಿ ನಾನ್ ಕೋಆಪರೇಷನ್ ಮೂವ್ಮೆಂಟ್ ಇನ್ ದ ಇಯರ್ 1922 ಡ್ಯೂ ಟು ಚೌರಿ ಚೌರ ಇನ್ಸಿಡೆಂಟ್. ಹೌದಾ? ಇದನ್ನಷ್ಟೇ ಹೇಳಿಬಿಡ್ತಾರೆ. ಆದರೆ UPSC ಸ್ವಲ್ಪ ಸ್ಟೆಪ್ ಅಹೆಡ್ ಹೋಗ್ತಾರೆ ಅವರು. ಚೌರಿ ಚೌರ ಆದಂಥ ಇನ್ಸಿಡೆಂಟ್ಗೆ ಗಾಂಧಿ ನಾನ್ ಕೋಆಪರೇಷನ್ ಮೂವ್ಮೆಂಟ್ಗೆ ಏನಾದ್ರು ಸಂಬಂಧ ಇತ್ತಾ ಅಂತ ಕೇಳ್ತಾರೆ.
ಸಂಬಂಧನೇ ಇಲ್ಲ. ಅದ್ರ ಗಾಂಧೀಜಿ ವಿತ್ಡ್ರಾ ಮಾಡಿಕೊಂಡ್ರು. ಅದ್ರ ಮೇಲೆ ನೀವು ಇವಾಗ ಏನು ಮಾಡಬೇಕು, ವರ್ಕ್ ಮಾಡಬೇಕು, ವಾಪಸ್ ಡಿಗ್ ಮಾಡಬೇಕಲ್ಲಿ ಆ ಕಂಟೆಂಟ್ ಮೇಲೆ. ಇದು ಬಿಟ್ವೀನ್ ದ ಲೈನ್ಸ್, ಬಿಟ್ವೀನ್ ದ ಅಂದರೆ WH ಕ್ವಶನ್ಸ್ ಅಂತ ಕರಿತೀವಿ ಗೊತ್ತಾ ನಾವು, WH ಅಂತೇಳಿ, ವೇರ್, ವಾಟ್, ವೆನ್, ಹೌ, ಅದನ್ನು ಅಪ್ಲೈ ಮಾಡಿ. ಗಾಂಧೀಜಿ ನಾನ್ ಕೋಆಪರೇಷನ್ ಮೂವ್ಮೆಂಟ್ ಇರ್ಬೋದು, ಸಿವಿಲ್ ಡಿಸೊಬಿಡಿಯನ್ಸ್ ಮೂವ್ಮೆಂಟೇ ಇರ್ಬೋದು, ಹಿಂಸೆ ಮಾಡಬೇಡಿ ಅಂತ ಹೇಳ್ತಾರೆ, ಫಾಲೋ ನಾನ್ ವೈಲೆನ್ಸ್. ಆದರೆ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಮಾಡಬೇಕಾದ್ರೆ ಡೂ ಆರ್ ಡೈ, ಸಾಯರಿ ಇಲ್ಲ ಓಡಿಸಿ ಬ್ರಿಟಿಷ್ ಅಂತ ಹೇಳ್ಬಿಟ್ರು. ಇಲ್ಲಿವರೆಗೂ ವೈಲೆನ್ಸೇ ಮಾಡಬೇಡಿ ಅಂತ ಹೇಳಿದಂಥ ವ್ಯಕ್ತಿ ಇವಾಗ ಏನು ಹೇಳ್ತಾವ್ರೆ, ಒಪ್ಪನಾಗಿ ಸ್ಟೇಜ್ ಮೇಲೆ ನಿಂತ್ಕೊಂಡು ಹೇಳ್ತಾವ್ರೆ. ಕಾರಣ ಏನು? ಬ್ರಿಟಿಷರು ವೀಕ್ ಆಗಿದ್ದಾರೆ ಅವಾಗ. ಯಾಕೆ? ಸೆಕೆಂಡ್ ವರ್ಲ್ಡ್ ವಾರ್ ಓಡಿಸ್ಕೊಂಡಿದ್ರು, ಹೌದಾ ಬ್ರಿಟಿಷು. ಅದಾದಮೇಲೆ 1942ದಲ್ಲಿ ಏನಾಗಿತ್ತು, ನ್ಯಾಷನಲಿಸಮ್ ಅನ್ನೋ ಕನ್ಸೆಪ್ಟ್ ಬಿಲ್ಡ್ ಆಗಿಬಿಟ್ಟಿತ್ತು. ಆದರೆ 1920 ಮತ್ತು 1930ದಲ್ಲಿ ಏನಾಗಿತ್ತು, ಅವಾಗ ಇನ್ನೂ ಕನ್ಸೆಪ್ಟ್ ಬಿಲ್ಡ್ ಆಗ್ತಾ ಇತ್ತು. ಬ್ರಿಟಿಷ್ ಸ್ಟ್ರಾಂಗ್ ಇದ್ರು. ನೀವೇನಾದರೂ ವೈಲೆನ್ಸ್ ಮಾಡಿದ್ರೆ ಏನಾಗುತ್ತೆ, ಬೆತ್ತದೇಟ ಕೊಡ್ತಾರೆ, ನಿಮಗೆ ಹೊಡಿತಾರೆ, ಹೌದಾ ಇಲ್ಲ? ಆ ನೇಷನ್ ಕನ್ಸೆಪ್ಟ್ ಏನು ಬಿಲ್ಡ್ ಆಗ್ತಾ ಇತ್ತಲ್ಲ ಅದು ಏನಾಗ್ಬಿಡುತ್ತೆ, ಇವಾಗ ಸಪ್ರೆಸ್ ಆಗುತ್ತೋ ಇಲ್ವೋ? ನೀವು ಎಷ್ಟು ನಾನ್ ವೈಲೆಂಟ್ ಆಗಿರ್ತೀರ, ಸುಮ್ಮನೆ ಶಾಂತವಾಗಿ ಕೂತ್ಕೊಂಡು ಪ್ರೊಟೆಸ್ಟ್ ಮಾಡಿ, ಏನಾದ್ರು ಮಾಡ್ಲಿಕ್ಕೆ ಆಗುತ್ತಾ ಇವಾಗ ನಿಮ್ಮ ಗೌರ್ಮೆಂಟ್? ಇಲ್ಲ. ಅದೇ ವೈಲೆಂಟ್ ಆದಾಗ ಏನಾಗುತ್ತೆ, ಓಡಿದು ಬಿಡ್ತಾರೆ. ಅದಕ್ಕೆ ಗಾಂಧೀಜಿ ಅಲ್ಲಿ ಬೇಡ ಅಂದ್ರೆ. ಸೊ ಅಲ್ಲಿ ನೀವು ನಿಮ್ಮಷ್ಟಕ್ಕೆ ನೀವು ಪ್ರಶ್ನೆ ಮಾಡ್ಕೊಂಡಾಗ ಏನಾಗುತ್ತೆ, ನಿಮಗೆ ಉತ್ತರ ಸಿಕ್ಬಿಡುತ್ತೆ. ಸೊ ಪ್ರತಿಯೊಂದಕ್ಕೂ ಏನು ಓದ್ತಾ ಇರ್ತಾರಲ್ಲ ಅಪ್ಲೈ ಮಾಡಿ ಅದನ್ನು, ಅರ್ಥ. ಸೊ NCERT ಓದಬೇಕಾದ್ರೆ ಅದನ್ನೇ ಮಾಡಿ. ಎಲ್ಲಿವರೆಗೂ ನಿಮ್ಮ ಕನ್ಸೆಪ್ಚುವಲ್ ಕ್ಲಾರಿಟಿ ಅಂತ ಬರೋದಿಲ್ಲಲ್ಲ, ಎಕ್ಸಾಮ್ ಕ್ಲಿಯರ್ ಆಗೋದು. ಇದನ್ನು ಅರ್ಥ ಮಾಡ್ಕೊಂಬಿಡಿ. ನಾನು ಏನೋ ಡಿಗ್ರಿ ಎಕ್ಸಾಮು ಇಷ್ಟು ಬುಕ್ಸ್ ಓದಿ ಏನೋ ಕ್ಲಿಯರ್ ಮಾಡ್ತೀನಿ, ಚಾನ್ಸೇ ಇಲ್ಲ. ಕನ್ಸೆಪ್ಚುವಲ್ ಕ್ಲಾರಿಟಿ ತೊಗೊಳ್ಳಿ, ಅದು ಇರಬೇಕು ಫಸ್ಟ್. ಅದು ಇದ್ದಾಗ ಮಾತ್ರ. ನಾನು ಹಿಸ್ಟ್ರಿ ಹೇಳಬೇಕಾದ್ರೆ ನಿಮ್ಮ ಕಥೆಗಳ ರೂಪದಲ್ಲಿ ಹೇಳ್ತೇನಂತೆ ನಿಮಗೆ. ಆದರೆ ಹಿಸ್ಟ್ರಿ ಓದಬೇಕಾದ್ರೂ ಕೂಡ ನೀವು ಡೈರೆಕ್ಟಾಗಿ ಇವೆಂಟ್ಸ್ ಮೇಲೆ ಫೋಕಸ್ ಮಾಡಬಾರ್ದು, ಘಟನೆಗಳು ನಡೆದೋದ ಮೇಲೆ ಫೋಕಸ್ ಮಾಡಬಾರ್ದು. ಆ ಘಟನೆ ಏನಕ್ಕೆ ನಡೀತು, ಹೌದಾ ಇಲ್ಲೋ? 1857 ರಿವೋಲ್ಟ್ ಆಗುತ್ತಾ ಗೊತ್ತಾ ನಮಗೆ? ಓವರ್ನೈಟ್ ಆಗಿಬಿಡ್ತಾ ಅದು. 100 years ಆಫ್ ದ ಅಪ್ರೆಸಿವ್ ರೂಲ್ ಆಫ್ ದ ಬ್ರಿಟಿಷ್ ಫ್ರಮ್ 1757 to 1857. 100 ವರ್ಷಗಳ ಕಾಲ ದಬ್ಬಾಳಿಕೆಯಿಂದ ಕೂಡಂತ ಆಡಳಿತ ಮಾಡಿದ್ರು. ಅದ್ರದ್ದೆಲ್ಲ ಕೋಪ ಏನು ಮಾಡಿತು, ಸಿಪಾಯಿ ಮ್ಯೂಟಿನಿ, ಅದ್ರ ಹೊರಗಡೆ ಬಂದ್ಬಿಡು. ಈಗ ಒಂದು ವಾರ್ ನಡೆಯುತ್ತೆ ಅಂತ ಇಟ್ಕೊಳ್ಳಿ. ಇವಾಗ ಫಸ್ಟ್ ಬ್ಯಾಟಲ್ ಆಫ್ ಪಾಣಿಪತ್, ಇಲ್ಲ ಬ್ಯಾಟಲ್ ಆಫ್ ಬಕ್ಸಾರ್ 1757. ಇಬ್ಬರು ರಾಜರು ಆರಾಮಾಗಿ ಕೂತ್ಕೊಂಡಿದ್ವಿ, ಮಾಡ್ಲಿಕ್ಕೆ ಕೆಲಸ ಇಲ್ಲ, ಯುದ್ಧ ಮಾಡೋಣ ಬನ್ನಿ ಅಂತ ಮಾಡ್ತಾರೆ. ಆ ಒಂದು ಬ್ಯಾಟಲ್ ಆಗ್ಬೇಕಂದ್ರೆ ಏನು ಬೇಕು ನಿಮಗೆ? ಇವೆಂಟ್ಸ್ ಬೇಕು. ಯಾವುದೊಂದು ದಾರಿ ಹೋಗಿರುತ್ತೆ, ಆ ದಾರಿಯಲ್ಲಿ ಹೋಗಬೇಕು. ಅವಾಗ ನಿಮ್ಗೆ ಏನಾಗುತ್ತೆ, ಎಂಡ್ ರಿಸಲ್ಟ್. ಸೊ ಡೈರೆಕ್ಟಾಗಿ ನೀವೇನಾದರೂ ಇವೆಂಟ್ ಫೋಕಸ್ ಮಾಡಿದ್ರೆ ಇಟ್ಕೊಳ್ಳಿ. ಇವಾಗ ಈ ಬ್ಯಾಟಲ್ ಆಫ್ ಬಕ್ಸರ್ 1764ದಲ್ಲಿ ಆಯಿತು, ಫಸ್ಟ್ ಬ್ಯಾಟಲ್ ಆಫ್ ಪಾಣಿಪತ್ 1526 ಆಯಿತು. ಅದು ನನ್ನ ನೆನಪಿರುತ್ತೆ, ಯಾಕಂದ್ರೆ ನಾವು ಫ್ಯಾಕಲ್ಟಿ ಬೆಳಗ್ಗೆ ತಕ್ಷಣ ಅದನ್ನೇ ಮಾಡ್ತಾ ಇರ್ತೀವಿ, 10 ವರ್ಷದಿಂದ ಅದನ್ನೇ ಮಾಡ್ತಾ ಇದ್ದೀವಿ, ನನ್ನ ನೆನಪಿರುತ್ತೆ. ನಿಮಗೆ ಅದು ಅವಶ್ಯಕತೆ ಇರುತ್ತಾ? ಸೊ ನೀವೇನು ಮಾಡಬೇಕು, ಬ್ಯಾಟಲ್ ಆಫ್ ಪ್ಲಾಸಿ ಆಗ್ಲಿಕ್ಕೆ ಕಾರಣಗಳೇನು, ಆ ಕ್ರೊನಾಲಜಿ ಏನು ಮಾಡ್ತಿರಲ್ಲ, ಇವೆಂಟ್ಸ್ ಮೇಲೆ ಏನು ಫೋಕಸ್ ಮಾಡ್ತಿರಲ್ಲ, ಅವಾಗ ನಿಮಗೆ ಏನಾಗುತ್ತೆ, ಎಂಡ್ ರಿಸಲ್ಟ್ ನೆನಪು ಉಳಿಯುತ್ತೆ. ಬ್ಯಾಟಲ್ ಆಫ್ ಪ್ಲಾಸಿ ಆಯ್ತಾ, ನೆಕ್ಸ್ಟ್ ಬ್ಯಾಟಲ್ ಆಫ್ ಬಕ್ಸಾರ್ ಆಗುತ್ತೆ, ಆಂಗ್ಲೋ ಮೈಸೂರು ವಾರ್ ಆಗುತ್ತೆ, ಆಂಗ್ಲೋ ಕಾರ್ನಾಟಿಕ್ ವಾರ್ ಆಗುತ್ತೆ, ಆಂಗ್ಲೋ ಮರಾಠ ವಾರ್ಸ್ ಆಗುತ್ತೆ. ಯಾಕಾಯಿತು? ಆ ಇವೆಂಟ್ಸ್ ಮೇಲೆ ಫೋಕಸ್ ಮಾಡಿ. ಘಟನೆ ನಡೀತಾ ಇದೆ ಇವಾಗ. ಮೊಹಮ್ಮದ್ ಗಜನಿ ಬಂದ, ಮೊಹಮ್ಮದ್ ಗೋರಿ ಬಂದ. ಯಾಕೆ ಬಂದರು ಅವರು? ಕಾರಣ ಬೇಕಲ್ಲ. ಏನು IPL ಮ್ಯಾಚ್ ನೋಡ್ಲಿಕ್ಕೆ ಏನಾದ್ರು ಬಂದಿದ್ರಾ? ಇಲ್ಲ, ಹೌದಾ ಇಲ್ಲ? ದೇರ್ ವರ್ ರೀಸನ್ಸ್. ಆ ಒಂದು ಇವೆಂಟ್ಸ್ ಮೇಲೆ ಫೋಕಸ್ ಮಾಡಿದಾಗ ನಿಮ್ಗೆ ಏನಾಗುತ್ತೆ, ಅವ ಟೈಮ್ ಲೈನ್ ಏನಾಗುತ್ತೆ, ನೆನಪು ಉಳಿಯುತ್ತೆ. ಸೊ ಪ್ರಿಪ್ರೇಷನ್ ಮೇಲೆ ಫೋಕಸ್ ಮಾಡಿ. ಅದಕ್ಕೆ ರಾಹುಲ್ ದ್ರಾವಿಡ್ ಯಾವಾಗಲೂ ಮಾತು ಹೇಳ್ತಾ ಇದ್ರು, ಏನಂತ, ಟೆಸ್ಟ್ ಕ್ರಿಕೆಟಲ್ಲಿ ಯಾವ ಬಾಲ್ ಆಡ್ತೀವಿ ಅನ್ನೋದಕ್ಕಿಂತ ಮೊದಲು ಯಾವ ಬಾಲ್ ಬಿಡಬೇಕು ಅನ್ನೋದು ಗೊತ್ತಿರಬೇಕಂತೆ ಟೆಸ್ಟ್ ಕ್ರಿಕೆಟಲ್ಲಿ. ಅದೇ ರೀತಿಯಾಗಿ ನಿಮ್ಮದು ಹಂಗೆ, ಯಾವ ಬಾಲ್ ಆಡಬೇಕು, ಯಾವ ಬಾಲ್ ನೀವು ಡಕ್ ಮಾಡಬೇಕು, ಏನು ಓದಬೇಕು, ಏನು ಓದಬಾರ್ದು, ಎದ್ರ ಮೇಲೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡಬೇಕು. ನಾವೇನು ಮಾಡ್ತೀವಿ, ಯಾರೋ ಒಬ್ಬರು ರ್ಯಾಂಕ್ ಬಂದಿರ್ತಾರೆ, ಅವ್ರನ್ನ ಬ್ಲೈಂಡಾಗಿ ಫಾಲೋ ಮಾಡ್ಲಿಕ್ಕೆ ಹೋಗ್ಬಿಡ್ತೀವಿ. ಅದನ್ನು ಮಾತ್ರ ಯಾವುದೇ ಕಾರಣಕ್ಕೂ ಮಾಡ್ಲಿಕ್ಕೆ ಹೋಗ್ಬೇಡಿ. ಯಾಕಂದ್ರೆ ಅವ್ರ ಸ್ಟ್ರೆಂತೇ ಬೇರೆ ಇರುತ್ತೆ, ನಿಮ್ಮ ಸ್ಟ್ರೆಂತ್ ಬೇರೆ ಇರುತ್ತೆ, ಅವ್ರ ವೀಕ್ನೆಸ್ ಬೇರೆ ಇರುತ್ತೆ, ಅವರೇ ಅಂತ ಒಂದು ಸ್ಟ್ರಾಟಜಿ ಇರುತ್ತೆ ತಾನೆ, ಅದನ್ನು ತೊಗೊಳ್ಳಿ. ನಿಮ್ಗೆ ಹೇಗೆ ಬೇಕಾಗೆ ಅಮೆಂಡ್ಮೆಂಟ್ ಮಾಡಿ, ಚೇಂಜಸ್ ಮಾಡಿ, ಅದನ್ನು ಮಾಡಿ ಅಪ್ಲೈ ಮಾಡ್ಕೊಳ್ಳಿ. ಹಿಸ್ಟ್ರಿದಲ್ಲಿ ನೀವು ಸ್ಟ್ರಾಂಗ್ ಇದ್ದೀರ, ನೀವು ಪೊಲಿಟಿಕಲ್ಲಿ ಇರ್ತೀರ, ನೀವು ಎಕಾನಮಿದಲ್ಲಿ ಇರ್ತೀರ, ಸ್ಟ್ರಾಟಜಿ ಒಂದೇ ಇರುತ್ತೆ. ಇವಾಗ ಬೇರೆ ಬೇರೆ ಆಗುತ್ತೆ ತಾನೆ ಇದ್ರ ಮೇಲೆ. ಸೊ ಅದಕ್ಕೆ ಏನು ಮಾಡಿ, ಫಸ್ಟು ಸಿಲೆಬಸ್ಸು, ಅದಾದಮೇಲೆ ಪ್ರೀವಿಯಸ್ ಇಯರ್ಸ್ ಕ್ವಶನ್ ಪೇಪರು, NCERT ಇದನ್ನು ಮುಗಿಸ್ಕೊಂಡು ನಂತರ ಒಂದು ಸ್ಟ್ಯಾಂಡರ್ಡ್ ಬುಕ್ ನಿಮಗೆ ಇಲ್ಲಿ ಮಟೀರಿಯಲ್ ಕೊಡ್ತಾರೆ. ನಿಮಗೆ ಪ್ರಿಂಟೆಡ್ ನೋಟ್ಸ್ ಸಿಗುತ್ತೆ, ಕ್ಲಾಸ್ ನೋಟ್ಸು. ಇನ್ನೊಂದು ಹೇಳ್ತೀನಿ, ಹಿಸ್ಟ್ರಿ ಇಲ್ಲೇನು ನೀವು ಬರ್ಕೊಳ್ತಿರಲ್ಲ, ಇದು ನಿಮಗೆ ಬೈಬಲ್ಲು ಇದೆ,
ಕುರಾನು ಇದೆ, ಭಗವದ್ಗೀತಾನೂ ಇದೆ. ಯಾಕಂದ್ರೆ ನೋಟ್ಸ್ ಏನು ಕೊಡ್ತಾರಲ್ಲ ಒಂದು ಕಂಪೈಲೇಷನ್ ಆಗಿರುತ್ತೆ. ಅದು ನಾನು ಇಲ್ಲೇನು ಹೇಳ್ತಾ ಇರ್ತೀನಲ್ಲ ಜಾಸ್ತಿ ಇರುತ್ತೆ, ಇದು ಮಲ್ಟಿಪಲ್ ಸೋರ್ಸಿಂದ ಇರುತ್ತೆ ಇದು. ಹೌದೋ ಇಲ್ಲ? ಯಾಕಂದರೆ ಇವಾಗ ಅದು ಮಾರ್ಕೆಟ್ಗೆ ಹೊರಗಡೆ ಹೋಗುತ್ತೆ. ಇವಾಗ ನೀವಿಲ್ಲಿ ಕೂತ್ಕೊಂಡು ಕಷ್ಟಪಟ್ಟು ಕೂತ್ಕೊಂಡು ಏನಾದರೂ ಒಂದು ಎಕ್ಸ್ಟ್ರಾ ಸಿಗಬೇಕು ತಾನೇ ನಿಮಗೆ. ಸೊ ಇಲ್ಲಿ ಏನು ಮಾಡ್ತಿರಲ್ಲ, ಹ್ಯಾಂಡ್ ರಿಟನ್ ನೋಟ್ಸ್ ತುಂಬ ಇಂಪಾರ್ಟೆಂಟ್. ಸ್ಕ್ರಿಬಲ್ ಮಾಡಿ ಎಷ್ಟಾಗುತ್ತೆ ಅಷ್ಟು. ಯಾಕಂದರೆ ಹಿಸ್ಟ್ರಿ ಹೆಂಗಿದೆ, 2 ದಿವಸ 3 ದಿವಸ ತಲೆಯಲ್ಲಿರುತ್ತೆ, ಆಮೇಲೆ ಇವ್ಯಾಪ್ರೇಟ್ ಆಗಲಿ ಸ್ಟಾರ್ಟ್ ಆಗುತ್ತೆ. ಶ್ರೀಕೃಷ್ಣ ದೇವರಾಯ ವಿಜಯನಗರ ಎಂಪೈರ್ದಲ್ಲಿ ಇರೋದಿಲ್ಲ, ಡೆಲ್ಲಿಗೆ ಹೋಗ್ಬಿಟ್ಟಿರ್ತಾರೆ ಅವರು, ಮಿಕ್ಸಪ್ ಆಗಿಬಿಡುತ್ತೆ. ಸೊ ಸ್ಕ್ರಿಬಲ್ ಮಾಡ್ಕೊಳ್ಳಿ. ಏನೇ ಡೌಟ್ಸ್ ಇರಲಿ ಹಿಂಜರಿಯೋ ಅವಶ್ಯಕತೆ ಇಲ್ಲ. ಯಾಕಂದರೆ ಇರುತ್ತೆ ಅದು, ಕೇಳಿದರೆ ನಗ್ತಾರೇನೋ ಅಳ್ತಾರೇನೋ, ಏನಾದರೂ ಕ್ವಶನ್ ಕೇಳಿರ್ತೀನಿ ಹೇಳಿದ್ರೆ ನಗ್ತಾರೆ, ನಾವಿಲ್ಲಿ ನನಗೇನು ಬೇಕು, ಏನಕ್ಕೆ ಎಕ್ಸಾಮ್ ಕ್ಲಿಯರ್ ಆಗಬೇಕು, ಅದು ಒಂದೇ ತಾನೇ. ನಗುತ್ತೆ, ನಕ್ಕೊಂಡು ಹೋಗಿ ನನಗೆ ಎಕ್ಸಾಮ್ ಕ್ಲಿಯರ್ ಆಗಬೇಕು ಅಷ್ಟೇ. ಕೇಳಿ ಅಂದರೆ ಸಬ್ಜೆಕ್ಟ್ ರಿಲೇಟೆಡ್. ಸೊ ಸಾಯಂಕಾಲ ಏನು ಊಟ ಮಾಡಲಿ ಅಂತ ಕೇಳಬೇಡಿ ಮತ್ತೆ. ಹೌದಾ? ಆ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಹೊರಗಡೆ ಬನ್ನಿ. ಮತ್ತೆ ಎಲ್ಲೇ ಇರುತ್ತೆ. ಸೊ ಎಷ್ಟೋ ಜನ ಕೂತ್ಕೊಂಡಿದ್ದಾರೆ ಇವಾಗ, ಇಲ್ಲಂತೂ ಜಾಸ್ತಿನೇ ಬೆಂಗಳೂರಲ್ಲಿ. ನೋಟಿಫಿಕೇಶನ್ ಆಗುತ್ತೋ ಇಲ್ಲೋ ಬಿಡುತ್ತೆ, ಅದು ನಿಮ್ಮ ಕೆಲಸನ? ಅದು ಯಾರ ಕೆಲಸ? ಅದು ಡಿಪಾರ್ಟ್ಮೆಂಟ್ ಕೆಲಸ. ಅದು ಅವ್ರು ಮಾಡ್ತಾರೆ. 1 hour ಅದರಲ್ಲಿ ಕರೀಲೇಬೇಕು, ಎಕ್ಸಾಮ್ ನಡೆಸಲೇಬೇಕು. ನೀವು ಬೇಕಾದ್ರೆ ಎಷ್ಟು ಸರ್ ಅಷ್ಟು ಪೋಸ್ಟ್ ಕರೆದು ಎಷ್ಟು ನಿಮಗೆ ಬೇಕಾಗಿದೆ ಎಷ್ಟು ಒಂದು ಎಲ್ಲ ನೀವು ತೊಗೊಳ್ತೀರ ಅಲ್ಲಿ? ಇಲ್ಲ. ರೂಮರ್ಸ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಹಾಗಿಲ್ಲ, ತಲೆ ಕೆಡಿಸ್ಕೊಳ್ಳೋ. ಮಾರ್ಕೆಟಲ್ಲಿ ತುಂಬ ಇರುತ್ತೆ, ಸಂಬಂಧ ಇಲ್ಲ. ನಮ್ಮದೇನು ಪ್ರಿಪ್ರೇಷನ್. ಸರ್ ಯಾವಾಗ ಕರೆದಾಗ ಪ್ರಿಪ್ರೇಷನ್ ಮಾಡಲಿಕ್ಕಾಗುತ್ತಾ? ಇಲ್ಲ. ಪ್ರಿಪ್ರೇಷನ್ ಕಂಟಿನ್ಯೂಸ್ ಆಗಿಡಿ, ಎಕ್ಸಾಮ್ ಗ್ಯಾರಂಟಿ ಕ್ಲಿಯರ್ ಆಗುತ್ತೆ. ನಾವೇನು ಮಾಡ್ತೀವಿ, ಪಿಟ್ಸ್ ಆ್ಯಂಡ್ ಇದರಲ್ಲಿ ಪಿಸಲ್ಲಿ ಓದ್ತಾ ಹೋಗ್ತೀವಿ. ಅದನ್ನು ಮಾಡಬೇಡಿ. 1 ದಿವಸ ಓದೋದು, 4 ದಿವಸ ಮಲಗೋದು ಇಲ್ಲ. ಕಂಟಿನ್ಯೂಸ್ ಇಡಿ. 10 months 10 hours ಸ್ಟಡಿ. ಯಾಕೆ ಕ್ಲಿಯರ್ ಆಗಿ ನೋಡೋಣ ಅಂತ. ಮತ್ತು ಇನ್ನೊಂದು ಯಾವುದು, ಅವ್ರು ಕೂತ್ಕೊಂಡಿದ್ದಾರೆ, ಇವರು ಕೂತ್ಕೊಂಡಿದ್ದಾರೆ, ನನಗಿಂತ ಪಂಡಿತರು ಇದ್ದಾರೆ. ಹೌದು, ನಿಮ್ಗಿಂತ ಪಂಡಿತರು ಇದ್ದಾರೆ, ನಿಮ್ಗಿಂತ ಶತಮೂರ್ಖರು ಇದ್ದಾರೆ. ಆದರೆ ನಿಮ್ಮ ಪ್ರಿಪ್ರೇಷನ್ ಏನೈತೆ ನಿಮಗಿರಲಿ. ಯಾವುದೇ ಕಾರಣಕ್ಕೂ ಬೇರೆ ಯಾವುದೇ ವಿಷಯಗಳಿಗೆ ತಲೆ ಕೊಡಬೇಡಿ ಅಷ್ಟೇ. ಹಿಸ್ಟ್ರಿ ಬರೋಣ. ಇವಾಗ ಏನು ಹಿಸ್ಟ್ರಿ ಅಂದರೆ ಫಸ್ಟ್ ಸಿಲೆಬಸ್ ನೋಡೋಣ, ಮುಂದೆ ಓದೋಣ, ಮತ್ತೆ ಟೈಮ್ ಇದೆ ಏನು. ಏನು ಹಿಸ್ಟ್ರಿ ಅಂದರೆ ಮತ್ತೆ ಇನ್ನೊಂದು ನೆನಪಿಡಿ, ಹಿಸ್ಟ್ರಿ ಬೇರೆ ಇತಿಹಾಸ ಬೇರೆ, ಸಮಾನಾರ್ಥಕ ಪದಗಳಲ್ಲವು, ಸಿನೋನಿಮ್ಸ್ ಅಲ್ಲ. ಇತಿಹಾಸ ಅಂದರೆ ಏನು? ಇಲ್ಲ ಅಂದರೆ ಇತಿ ಅಂದರೆ ಹೀಗೆ, ಹಾಸ ಅಂದರೆ ನಡೆದು ಹೋಗಿದೆ, ಹೀಗೆ ನಡೆದು ಹೋಗಿದೆ ಅಂತ ಹೇಳೋದು ಯಾವುದು? ಇತಿಹಾಸ. ಹಿಸ್ಟ್ರಿ ಏನು? ಹಿಸ್ಟ್ರಿ ಮೀನ್ಸ್ ಅ ಇಂಟರ್ಪ್ರಿಟೇಷನ್ ಆಫ್ ಪಾಸ್ಟ್ ಇವೆಂಟ್ಸ್. ಘಟನೆಗಳು ನಡೆದು ಹೋಗಿದಾವೆ. ಇವಾಗ ಅದ್ರ ಬಗ್ಗೆ ನಾವೇನು ಮಾಡ್ತಾ ಇದ್ದೀವಿ ಇಲ್ಲಿ? ವಿಶ್ಲೇಷಣೆ ಮಾಡ್ತೀವಿ. ಇಂಟರ್ಪ್ರಿಟೇಷನ್ ಆಫ್ ಪಾಸ್ಟ್ ಇವೆಂಟ್ಸ್ ಈಸ್ ಕಾಲ್ಡ್ ಆಸ್ ಹಿಸ್ಟ್ರಿ. ಗ್ರೀಕ್ ವರ್ಡಿಂದ ತೊಗೊಂಡಿದ್ದೀವಿ ಹಿಸ್ಟ್ರಿ ಅನ್ನೋ ಪದವನ್ನು. ಹಿಸ್ಟೋರಿಯಾ ಅಂತ ಬರುತ್ತೆ ಒಂದು ವರ್ಡ್, ಅಲ್ಲಿಂದ ತೊಗೊಂಡಿವಿ. ಏನು ಹಿಸ್ಟೋರಿಯಾ ಅಂದರೆ? ಹಿಸ್ಟೋರಿಯಾ ಈ ಗ್ರೀಕ್ ವರ್ಡಿಂದ ನಾವೇನು ಮಾಡಿದ್ದೀವಿ? ಹಿಸ್ಟ್ರಿ ಅನ್ನೋ ವರ್ಡ್ನ ತೊಗೊಂಡಿದ್ದೀವಿ. ನಾಲೆಜ್, ಆ ಜ್ಞಾನವನ್ನು ಹೇಗೆ ಪಡ್ಕೊಳ್ತೀರಾ ನೀವು? ಇಂಟರ್ಪ್ರಿಟೇಷನ್ ಆಫ್ ಪಾಸ್ಟ್. ಒಂದು ಘಟನೆಗಳು ನಡೆದು ಹೋಗಿದೆ, ಅದ್ರ ಬಗ್ಗೆ ನೀವೇನು ಮಾಡ್ತಾ ಇದ್ದೀರಾ? ಇವಾಗ ವಿಶ್ಲೇಷಣೆಗಳನ್ನು ಮಾಡ್ತಾ ಇದ್ದೀರಾ. ಹೇಗೆ ವಿಶ್ಲೇಷಣೆ ಮಾಡ್ತೀರಾ? ಘಟನೆಗಳು ನಡೆದು ಹೋಗಿದ್ದಾವೆ. ಮತ್ತು ಇನ್ನೊಂದು, ನಾನು ಹಿಸ್ಟ್ರಿದಲ್ಲಿ ಹೇಳಬೇಕಾದ್ರೆ ಟಾಪಿಕ್ಸು ಯಾವುದೇ ಕಾರಣಕ್ಕೂ ಇನ್ವೇಷನ್ ಆಫ್ ಮುಸ್ಲಿಮ್ಸ್, ಮುಸ್ಲಿಂ ರೂಲ್ ಸ್ಟಾರ್ಟೆಡ್ ಇನ್ ಇಂಡಿಯಾ ಅಂತ ಹೇಳ್ತಾ ಇದ್ದೀನಿ. ಅಷ್ಟಕ್ಕೆ ಮಾತ್ರ ನೀವು ಇರಬೇಕು. ಮತ್ತು ನಿಮ್ಮದೇ ಆದಂಥ ಕಲರ್ ನಚ ಆಗಿಲ್ಲ ಅದಕ್ಕೆ. ಬ್ರಾಹ್ಮಣಿಕಲ್ ಸುಪ್ರೀಮಸಿ ಆಫ್ ಪ್ರೀಸ್ಟ್ಸ್, ಪುರೋಹಿತ ಶಾಹಿ ವರ್ಗದ ಪ್ರಾಬಲ್ಯ ಅಂತ ಹೇಳ್ತೀನಿ ವೇದಿಕ ಪೀರಿಯಡ್ ಹೇಳಬೇಕಾದ್ರೆ. ಅದು ಅಷ್ಟೇ ಇರಬೇಕು. ನೀವು ಮತ್ತೆ ಯಾವುದೋ ನ್ಯೂಸ್ ಚಾನಲಲ್ಲಿ ಟಿಪ್ಪು ಸುಲ್ತಾನ್ ಬಗ್ಗೆ ತಿಳ್ಕೊಂಡು ನೀವು ಬಯಸ್ಡ್ ಆಗಿ ಪದ್ಮಾವತಿ ನೋಡಿ ಅಲಾವುದ್ದೀನ್ ಖಿಲ್ಜಿ ಕೆಡವಣೆ ಅಂತ ಹೇಳೋದು. ನೀವ್ಯಾರು? ಬ್ಯೂರೋಕ್ರಾಟ್ಸ್ ಆಗೋರು. ನಾಳೆ ನಿಮ್ಮ ಹತ್ರ ಬರೋರು ಏನು ಮಾಡ್ತಾರೆ? ತಮ್ಮ ಜಾತಿ ತಮ್ಮ ಧರ್ಮವನ್ನು ಹೇಳ್ಕೊಂಡು ನಿಮ್ಮ ಹತ್ರ ಸಮಸ್ಯೆ ಬರ್ತಾರೆ. ನಿಮ್ಮ ಹತ್ರ ಸಮಸ್ಯೆಗಳನ್ನು ತೊಗೊಂಡು, ಇಲ್ಲ ಸರ್ ಸಮಸ್ಯೆ ಇದೆ ಮುಗೀತು, ಕಲರ್ ಹಚ್ಲಿಕ್ಕೆ ಹೋಗಬೇಡಿ. ಯಾಕೆ ಹಿಸ್ಟ್ರಿದಲ್ಲಿ ಜಾಸ್ತಿ ಸಿಗುತ್ತೆ ನಿಮಗದು, ಬೇರೆ ಸಬ್ಜೆಕ್ಟ್ ಸಿಗೋದಿಲ್ಲ, ಇಲ್ಲಿ ಜಾಸ್ತಿ ಸಿಗುತ್ತೆ. ಹಿಸ್ಟೋರಿ ಅಂದ್ರೇನು? ನಾಲೆಜ್. ಇಂಟರ್ಪ್ರಿಟೇಷನ್ ಆಫ್ ಪಾಸ್ಟ್, ನಡೆದು ಹೋಗಿದೆ ಘಟನೆ, ಅದ್ರ ಬಗ್ಗೆ ನಾವೇನು ಮಾಡ್ತೀವಿ? ವಿಶ್ಲೇಷಣೆ ಮಾಡ್ತಾ ಇದ್ದೀವಿ. ಹೇಗೆ? ಸಿಂಪಲ್ ಎಕ್ಸಾಂಪಲ್, ಭಗತ್ ಸಿಂಗ್, ರಾಜ್ಗುರು, ಸುಖದೇವ್ ಹೆಸರು ಕೇಳಿದ್ದೀರಾ?
ಕೆಲವೊಬ್ಬರು ಏನು ಹೇಳ್ತಾರೆ, ಇವಾಗ ಗಾಂಧೀಜಿ ಅವ್ರನ್ನ ಉಳಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಡಲಿಲ್ಲ ಅಂತ ಹೇಳ್ತಾರೆ. 23 ಮಾರ್ಚ್ 1931 ಅವ್ರನ್ನ ಹ್ಯಾಂಗ್ ಮಾಡಿದರು. ಆ ಟೈಮ್ ಪೀರಿಯಡಲ್ಲಿ ಒಂದು ಗಾಂಧಿ ಇರ್ವಿನ್ ಪ್ಯಾಕ್ಟ್ ಅಂತ ಆಗಿರುತ್ತೆ. ಒಬ್ಬ ಇರ್ವಿನ್ ಅಂತ ವಾಯ್ಸ್ರಾಯ್ ಇರ್ತಾನೆ ಬ್ರಿಟಿಷರ್ದು. ಗಾಂಧೀಜಿ ಒಂದು ಕಂಡೀಷನ್ ಹಾಕಿರ್ತಾರೆ, ಏನಂತ, ಎಲ್ಲ ಪೊಲಿಟಿಕಲ್ ಪ್ರಿಸನರ್ಸ್ನ ನೀವು ರಿಲೀಸ್ ಮಾಡಿ ಅಂತ, ಇನ್ಕ್ಲೂಡಿಂಗ್ ದೀಸ್ 3 ಪೀಪಲ್. ಅವರಿಲ್ಲ, ಅವ್ರು ಪೊಲಿಟಿಕಲ್ ಪ್ರಿಸನರ್ ಅಲ್ಲ, ಕ್ರೈಮ್ ಮಾಡಿ ಬಂದಿದ್ದಾರೆ. ಅವ್ನು ಹೇಳ್ತಾನಂತೆ ಮುಂದೆ ಹೋಗುವಾಗ, ಸಾಂಡರ್ಸ್ ಮರ್ಡರ್ ಕೇಸ್ ಅಂತ ಬರುತ್ತೆ. ಅವನು ಮರ್ಡರ್ ಮಾಡಿ ಬಂದಿದ್ದಾರೆ, ಅವ್ರು ಕ್ರೈಮ್ ಮಾಡಿದ್ದಾರೆ, ಅವ್ರು ಪೊಲಿಟಿಕಲ್ ಪ್ರಿಸನರ್ ಅಲ್ಲ, ಅವರು ಪ್ರೊಟೆಸ್ಟಲ್ಲಿ ಇನ್ವಾಲ್ವ್ ಆಗಿಲ್ಲ, ಮರ್ಡರ್ ಮಾಡಿ ಬಂದಿದ್ದಾರೆ, ಅದಕ್ಕೆ ನಾವು ಬಿಡೋದಿಲ್ಲ ಅಂತ ನೇಣಿಗೆ ಹಾಕ್ಬಿಟ್ರು. ಹೌದಾ? ಕೆಲವೊಬ್ರು ಏನು ಹೇಳ್ತಾರೆ, ಇಲ್ಲ ಗಾಂಧೀಜಿ ಪ್ರಯತ್ನ ಪಟ್ಟರು. ಇನ್ನೊಬ್ರು ಏನು ಹೇಳ್ತಾರೆ, ಇವಾಗ ಪಡಲಿಲ್ಲ, ಗಾಂಧಿ ಉಳಿಸ್ಕೋಬೋದಿತ್ತು. ಇದೇನು ಇಂಟರ್ಪ್ರಿಟೇಷನ್. ಗಜನಿ ಹೆಸರು ಕೇಳಿದರೆ 17 ಬಾರಿ ದಂಡತೆ ಬಂದಂತೆ ರಾಜ್ಕುಮಾರ್ ಅವನು. 17 ಟೈಮ್ಸ್ ಏನಕ್ಕೆ ಟು ಲೂಟ್ ದ ಫ್ಯಾಬುಲಸ್ ವೆಲ್ತ್ ಆಫ್ ಇಂಡಿಯಾ. ಭಾರತದಲ್ಲಿ ಅಗಾಧವಾದ ಸಂಪತ್ತು, ಸೋನೆ ಕಿ ಚಿಡಿಯಾ ಅಂತ ಕರೀತಾರೆ, ಗೋಲ್ಡನ್ ಸ್ಪ್ಯಾರೋ. ಹೌದಾ? ಲೂಟಿ ಒಂಥರ ATM ಆಗಿಬಿಟ್ಟಿದ್ವಿ ನಾವು ಅವಾಗ. ಬರೋದು, ಕಾರ್ಡ್ ಹಾಕೋದು, ಪಿನ್ ಹಾಕೋದು. ಗೋಜನಿ ಬಂದ, ಗೋರಿ ಬಂದರು, ಯುರೋಪಿಯನ್ಸ್ ಬಂದರು, ಮೊಘಲ್ಸ್ ಬಂದರು. ಹೌದಾ? ಕೆಲವೊಬ್ರು ಏನು ಹೇಳ್ತಾರೆ, ಇವಾಗ ಗಜನಿ ಬಂದಿದ್ದು ಭಾರತ ಸಂಪತ್ತನ್ನು ಲೂಟಿ ಮಾಡಲಿಕ್ಕೆ ಮಾತ್ರ ಅಂತ. ಹೌದಾ? UPSC ಫಿಲಿಮ್ಸ್ ಕ್ವಶನ್ ಇದೆ. ಹಿ ಹ್ಯಾಡ್ 2 ಅಬ್ಜೆಕ್ಟಿವ್ಸ್ ವೆನ್ ಹಿ ಇನ್ವೇಡೆಡ್ ಇಂಡಿಯಾ. ಭಾರತದ ಮೇಲೆ ದಾಳಿ ಮಾಡಲಿಕ್ಕೆ 2 ಉದ್ದೇಶಗಳಿತ್ತು. ಒಂದು ಭಾರತ ಸಂಪತ್ತನ್ನು ಲೂಟಿ ಮಾಡೋದು, ಇನ್ನೊಂದು ಭಾರತದಲ್ಲಿ ಇಸ್ಲಾಂ ಧರ್ಮದ ಪ್ರಚಾರ ಮಾಡೋದು, ಟು ಪ್ರೊಪಗೇಟ್ ಇಸ್ಲಾಂ. ಅದಕ್ಕೆ ಅವನೇನು ಮಾಡ್ತಾ, ದೇವಸ್ಥಾನಗಳ ಮೇಲೆ ದಾಳಿ ಮಾಡಿ ದೇವರ ವಿಗ್ರಹಗಳನ್ನ ಮುಕ್ಕು ಮಾಡ್ತಿದ್ದ. ಬಟ್ ಶೀಕನ್ ಅಂತ ಕರೀತಾರೆ. ಯಾರಿಗೆ? ಗಜನಿಗೆ. ಬಟ್ ಶೀಕನ್ ಪರ್ಷಿಯನ್ ಭಾಷೆಯಲ್ಲಿ ಅಂದ್ರೆ ಏನು? ವಿಗ್ರಹಗಳ ವಿಧ್ವಂಸಕ ಅಂತ ಕರೀತಾರೆ. ಅವನೇ ಹೇಳೋಗಿದ್ದಾನೆ, ಏನಂತ, ಲೂಟಿಕೋರರ್ ಅಂತ ನೆನಪಿಡೋ ಅವಶ್ಯಕತೆ ಇಲ್ಲ ಜನರನ್ನ. ಲೂಟಿಕೋರ ಅಂತ ನೆನಪಿಡ್ಬೇಕು, ಏನಂತ ನೆನಪಿಡ್ಬೇಕನ್ನ? ವಿಧ್ವಂಸಕ ಅಂತ ನೆನಪಿಡ್ಬೇಕಂತ ಹೇಳ್ತಾನೆ. ಇಲ್ಲಿ ಇಂಟರ್ಪ್ರಿಟೇಷನ್ ಆಯ್ತು ಇಲ್ಲ? ಸೋಮನಾಥ ದೇವಸ್ಥಾನದ ಮೇಲೆ ದಾಳಿ ಮಾಡಿದ್ದಾನೆ ಅಂತ ಗೊತ್ತಿದೆ ನಮಗೆ 1025ದಲ್ಲಿ. ಒಬ್ಬರೇನು ಹೇಳ್ತಾರೆ, ಇಲ್ಲ ಲೂಟಿ ಮಾಡ್ಲಿಕ್ಕೆ ಬಂದವನು ಇವಾಗ ವಿಗ್ರಹಗಳನ್ನ ಯಾಕೆ ಧ್ವಂಸ ಮಾಡಿದ? ಘಟನೆ ನಡೆದು ಹೋಗಿದೆ, ಆದ್ರೆ ನಾವೇನು ಮಾಡ್ತಾ ಇದ್ದೀವಿ ಈಗ? ಅದನ್ನು ಇಂಟರ್ಪ್ರಿಟ್ ಮಾಡ್ತಾ ಇದ್ದೀವಿ. ಹೌದು, ಯಾಕಂದ್ರೆ ನಮ್ಮ ಹತ್ರ ಏನಿದಾವೆ, ರಿಟರ್ನ್ ರೆಕಾರ್ಡ್ಸ್ ಕಡಿಮೆ ಆಗಿಬಿಡ್ತು. ಬರೆದು ಹೋಗಿದ್ರು, ಆದ್ರೆ ದಾಳಿ ಜಾಸ್ತಿ ಆಗಿದ್ದಕ್ಕೆ ಅವೆಲ್ಲ ಏನದು ಡೆಸ್ಟ್ರಾಯ್ ಆಗಿ ಹೋಗಿದ್ದಾವೆ. ಸೊ ಇದಕ್ಕೇನಾಗ್ತಾ ಇದೆ? ಇಂಟರ್ಪ್ರಿಟ್ ಮಾಡ್ತಾ ಇದ್ದೀನಿ. ಅದೇನು? ಹಿಸ್ಟ್ರಿ ಅಂದ್ರೇನು? ಇಂಟರ್ಪ್ರಿಟೇಷನ್ ಆಫ್ ಇವೆಂಟ್ಸ್. ಹೌದಾ? ಅರ್ಥ ಆಯ್ತಾ ತಾನೆ? ಹಿಸ್ಟ್ರಿ ಏನಕ್ಕೆ ಬೇಕು ಹಾಗಿದ್ರೆ ನಿಮಗೆ? ನಾಳೆ IAS ಆಫೀಸರ್ ಆಗ್ತೀರ, IPS ಆಗ್ತೀರ, ಇಲ್ಲ ಯಾವುದೋ ಒಂದು ಪೋಸ್ಟ್ ಆಗುತ್ತೆ. IAS ಆಗಿದ್ದಾರೆ ಅಂತ ಇಟ್ಕೊಳ್ಳಿ. ದಾವಣಗೆರೆ ಜಿಲ್ಲೆದು DC ಇದ್ದಾರೆ, ಪಕ್ಕದ ಚಿತ್ರದುರ್ಗ ಇದೆ, ಇಬ್ಬರು IAS. ಈ ಜಿಲ್ಲೆ DC ಆ ಜಿಲ್ಲೆ ಮೇಲೆ ಏನಾದ್ರು ಯುದ್ಧವನ್ನು ಮಾಡ್ತಾನೆ? ಹಾಗಿದ್ದ ಮೇಲೆ ವೈ ಡೂ ವಿ ನೀಡ್ ಹಿಸ್ಟ್ರಿ ಆ್ಯಸ್ ಅ ಬ್ಯೂರೋಕ್ರಾಟ್? ಏನಕ್ಕೆ ಬೇಕಿಷ್ಟು? ಏನು ಮರುಕಳಿಸ್ಬಾರ್ದು ಅಂಥದ್ದು ಏನು ನಡೆದು ಹೋಗಿದೆ? ಎಕ್ಸಾಂಪಲ್ ಸಹಾಯಕ ಸೇನಾ ಪದ್ಧತಿ, ಸಬ್ಸಿಡಿ ಅಲೈನ್ಸ್. ಮತ್ತೇನಕ್ಕೆ ಬೇಕಿಷ್ಟು? ಅಂದ್ರೆ ನಾವು ಕೆಲವೊಂದು ತಪ್ಪುಗಳನ್ನ ಮಾಡಿದೀವಿ ಇವಾಗ. ಇಲ್ಲ, ಸಿಂಪಲ್ ನಿಮ್ಮ ಭಾಷೆಯಲ್ಲಿ ಹೇಳ್ತೀನಿ. ಯಾವ ಬ್ಯಾಕ್ಗ್ರೌಂಡಿಂದ ಬಂದಿದ್ದೀರಾ ನೀವು ಇವಾಗ? ಎಜುಕೇಷನ್ ಬ್ಯಾಕ್ಗ್ರೌಂಡ್ ಏನು ನಿಮ್ಮದು? ಬೇಕು ನಿಮ್ಮದು ಬೇಕು. ಸೊ PUದಲ್ಲಿ ಲ್ಯಾಬ್ರೋಟ್ರೀಸ್ ಇತ್ತು, ಹೋಗಿದ್ದು ನೋಡಿದ್ದೀರಾ? PUCದಲ್ಲಿ ಫಿಸಿಕ್ಸು, ಕೆಮಿಸ್ಟ್ರಿ, ಬಯಾಲಜಿ. ಕೆಮಿಸ್ಟ್ರಿದ ಪ್ರೊಫೆಸರ್ ಹೇಳ್ತಾ ಇದ್ರು, ಮಿಕ್ಸ್ ಮಾಡಿ ಏನೋ ಮಿಕ್ಸ್ ಮಾಡ್ತಾ ಇದ್ದೀವಿ, ಏನೋ ಹೊಗೆ ಹೇಳ್ತಾ ಇತ್ತು, ಏನೋ ಕಲರ್ ಆಗ್ತಾ ಇತ್ತು. ಫಸ್ಟ್ ಟೈಮ್ ಮಾಡಬೇಕಾದ್ರೇ ನಿಮಗೆ ರಿಸಲ್ಟ್ ಸಿಗ್ತಾ? ಫಿಸಿಕ್ಸಲ್ಲಿ ಯಾವುದಾದ್ರು ವಾಯ ಜೋಡಿಸ್ತಾ ಇದ್ವಿ, ಬ್ಲಾಸ್ಟ್ ಆಗಿಬಿಡೋದು ಅದು. ಹೌದೋ ಇಲ್ಲ? ಆದರೆ 2-3 ಸಲ ಮಾಡಿದಾಗ ಏನಾಗ್ತಾ ಇತ್ತು ನಿಮಗೆ? ಫಾರ್ ಎಕ್ಸಾಂಪಲ್, ಇವಾಗ ಪ್ರೊಫೆಸರ್ ಬಂದು ಏನು ಹೇಳಿದ್ರೆ ನಮಗೆ, ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಇಷ್ಟು ಅಮೌಂಟಲ್ಲಿ ಹಾಕಿ ಅಂತ. ಸ್ವಲ್ಪ ನಾವು ಜಾಸ್ತಿ ಹಾಕ್ಬಿಟ್ಟು ಏನಾಗ್ಬಿಡುತ್ತೆ? ಹೊಗೆ ಎದ್ಬಿಡುತ್ತೆ. ಅದೇ ಕರೆಕ್ಟ್ ಆಗಿದಾಗ ರಿಸಲ್ಟ್ ಸಿಗುತ್ತೆ ನಿಮಗೆ. ಮಾಡ್ತಾ 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 ಹೋದಾಗ ನಿಮ್ಗೆ ಏನಾಗುತ್ತೆ? ಎಕ್ಸ್ಪೀರಿಯನ್ಸ್ ಮಾಡಿದಾಗ ಪ್ರಯೋಗಶಾಲೆಯಲ್ಲಿ ಪ್ರಯೋಗವನ್ನು ಮಾಡಿದ ಸಿಗುವಂಥದ್ದೇ ನಿಮಗೆ ಏನು ರಿಸಲ್ಟ್? ಒಂದೇ ಸಲ ಸಿಕ್ಬಿಡ್ತಾ ನಿಮಗೆ? ಹೌದು ತಾನೆ? ತಪ್ಪುಗಳನ್ನ ಮಾಡಿದ್ರಿ, ತಿದ್ದುಕೊಂಡ್ರಿ, ಉತ್ತರ ಸಿಕ್ತು. ಹೌದಾ? ಅದೇ ರೀತಿಯಲ್ಲಿ ಸಮಾಜದಲ್ಲಿ ಕೆಲವೊಂದು ತಪ್ಪುಗಳು ನಡೀತಾ ಇರುತ್ತೆ. ಅದರಲ್ಲಿ ಎಲ್ಲಿ ಪ್ರಯೋಗದ ಮಾಡ್ತೀರಾ ಮತ್ತೆ?
ಹಿಸ್ಟ್ರಿ ಸರ್ವ್ಸ್ ಆಸ್ ಅ ಲ್ಯಾಬೊರೇಟರಿ ಫಾರ್ ದ ಸೊಸೈಟಿ. ಹಿಸ್ಟ್ರಿ ಏನು ಸಮಾಜಕ್ಕಿದ್ದಂಥ ಒಂದು ಪ್ರಯೋಗಶಾಲೆ. ಏನು ತಪ್ಪುಗಳನ್ನ ಮಾಡಿದ್ದೀವಿ? ಋಗ್ವೇದ ಟೈಮ್ದಲ್ಲಿ ಸತಿ ಪದ್ಧತಿ ಅನ್ನೋದಿತ್ತ? ಋಗ್ವೇದ ಸತಿ ಪದ್ಧತಿ ಇಲ್ಲ. ಸಮಾಜದಲ್ಲಿದ್ದಂಥ ಯಾವುದೇ ಅನಿಷ್ಟ ಪದ್ಧತಿಗಳಿರಲಿ, ಸೋಷಿಯಲ್ ಲಿವ್ಸ್ ಯಾವುದೇ ತಗೊಳ್ಳಿ ನೀವು, ಸತಿ ಪದ್ಧತಿ ಇರಲಿಲ್ಲ. ಫಿಮೇಲ್ ಇನ್ಫ್ಯಾಂಟಿಸೈಡ್, ಹೆಣ್ಣು ಭ್ರೂಣ ಹತ್ಯೆ ಇರಲಿಲ್ಲ. ಡೌರಿ, ವರದಕ್ಷಿಣೆ ಇರಲಿಲ್ಲ. ವುಮೆನ್ ಹ್ಯಾಡ್ ಎಜುಕೇಷನಲ್ ರೈಟ್ಸ್ ಆ್ಯಂಡ್ ಪೊಲಿಟಿಕಲ್ ರೈಟ್ಸ್. ಅವರಿಗೇನಾಗಿತ್ತು? ಶಿಕ್ಷಣದ ಹಕ್ಕುಗಳು ಇತ್ತು, ಆರ್ಥಿಕ ಹಕ್ಕುಗಳು ಇತ್ತು. ಹೇಗೆ? ಪಿತ್ರಾರ್ಜಿತವಾಗಿ ಬಂದಂಥ ಆಸ್ತಿಯಲ್ಲಿ ಸ್ತ್ರೀಗೆ ಪುರುಷನಿಗೆ ಸಮಪಾಲು. ಬೋತ್ ವುಮೆನ್ ಆ್ಯಂಡ್ ಮೆನ್ ಹ್ಯಾಡ್ ಈಕ್ವಲ್ ರೈಟ್ಸ್ ಇನ್ ದ ಆನ್ಸೆಸ್ಟ್ರಲ್ ಪ್ರಾಪರ್ಟಿ. ಒಂದು ಸಭೆ ಬರುತ್ತೆ ವಿಧಾತ ಅಂತೇಳಿ ಋಗ್ವೇದ, ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಿದ್ದೆ ವುಮೆನ್ಸ್. ಪೊಲಿಟಿಕಲ್ ರೈಟ್ಸ್ ಇದೇನೋ ಇಲ್ಲೋ. ಆದರೆ ಹೋಗ್ತಾ ಹೋಗ್ತಾ ಏನಾಯ್ತು? ಸತಿ ಪದ್ಧತಿ ಬಂತು. ಒನ್ ಆಫ್ ದ ವರ್ಸ್ಟ್ ಸೋಷಿಯಲ್ ಲೆವೆಲ್ ತಾನೇ ಅದು. ಏನು ಸತಿ ಪದ್ಧತಿ ಅಂದರೆ, ಆಫ್ಟರ್ ದ ಡೆತ್ ಆಫ್ ದ ಹಸ್ಬೆಂಡ್ ಆ ವಿಡೋ ಶುಡ್ ಜಂಪ್ ಇನ್ ದ ಫ್ಯೂನರಲ್ ಫೈರ್. ಪತಿಯ ಪತ್ನಿ ಏನು ಮಾಡಬೇಕು? ಆ ಬೆಂಕಿಯಲ್ಲಿ. ಹೌದಾ? ಇನ್ ಕೇಸ್ ಹಾರಲಿಲ್ಲ ಅಂತ ಇಟ್ಕೊಳ್ಳಿ, ಸುತ್ತಮುತ್ತ ಇರ್ತಾರೆ ಕೆಲವರು ಹಿತಶತ್ರುಗಳು ಅಂತ, ತೊಗೊಂಡೋಗಿ ಹಾಕ್ತಿದ್ರಂತೆ. ಇನ್ ಕೇಸ್ ನೀವು ಇನ್ನೂ ರಿಜಿಸ್ಟರ್ ಮಾಡಿದ್ರಿ ಅಂತ ತಿಳ್ಕೊಳ್ಳಿ, ವುಮನ್ ಹರ್ ಹೆಡ್ ವಿಲ್ ಬಿ ಶೇವನ್ ಆ್ಯಂಡ್ ಶಿ ವಿಲ್ ಬಿ ಡಿಸ್ಕರ್ಡೆಡ್ ಫ್ರಮ್ ದ ಫ್ಯಾಮಿಲಿ ಆ್ಯಂಡ್ ಫ್ರಮ್ ದ ಸೊಸೈಟಿ. ಯಾಕಂದರೆ ಸ್ತ್ರೀಯರಿಗೆ ಕೇಶ ಅನ್ನೋದು ಅಂದ ತಾನೆ, ಅದೇ ಇಲ್ಲ ಅಂದಮೇಲೆ ಮುಖ ತೋರಿಸ್ತಾರ ಅವರು. ಲೀಗಲಿ ಇದ್ದಂಥ ಲೀಗಲಿ ಮರ್ಡರ್ ತಾನೇ ಇದು. ಕಾನೂನಾತ್ಮಕವಾಗಿ ಕೊಲೆ ಮಾಡ್ತಾ ಇದ್ದೀರಾ ನೀವು. ಇದು ತಪ್ಪು ಅಂತ ಗೊತ್ತಾಯ್ತಾ ನಿಮಗೆ? ರಾಜಾರಾಮ್ ಮೋಹನ್ ರಾವ್ ಏನು ಮಾಡಿದ್ರು? ಹೋರಾಟ ಮಾಡಿದ್ರ? 1829 ವಿಲಿಯಂ ಬೆಂಟಿಕ್ ಇರ್ತಾನೆ, ಬ್ಯಾನ್ ಮಾಡಿದ್ನ. ಇವಾಗ ಸತಿ ಪದ್ಧತಿ ಏನೋ ಬ್ಯಾನ್ ಆಯಿತು, ವಿಧಿಯ ಪರಿಸ್ಥಿತಿ ಏನು? ಈಶ್ವರಚಂದ್ರ ವಿದ್ಯಾಸಾಗರ್ ಹೋರಾಟ ಮಾಡಿದರು. ಕೊನೆಗೇನಾಯಿತು? 1856 1850 ಹಿಂದೂ ವಿಡೋ ರೀ ಮ್ಯಾರೇಜ್ ಆ್ಯಕ್ಟ್ ಬಂದ್ಬಿಡ್ತು. ವಿಧಿವೇ ಇದ್ದಾಳೆ, ಮುಂದೆ ಅವ್ರಿಗೇನು ಬೇಕು? ಒಂದು ದಾರಿ ಬೇಕು ತಾನೇ. ಇವಾಗ ಹಿಂದೂ ವಿಡೋ ರೀ ಮ್ಯಾರೇಜ್ ಬಂತು. ಋಗ್ವೇದದಲ್ಲಿ ವಿಡೋ ರೀ ಮ್ಯಾರೇಜ್ ಇತ್ತು, ವಿಧವಾ ಪುನರ್ವಿವಾಹ ಎಲ್ಲಿತ್ತು? ಋಗ್ವೇದಿಕ್ ಕಾಲಘಟ್ಟದಲ್ಲಿತ್ತು. ಅದು ತಪ್ಪು ಅಂತ ನಮ್ಗೆ ಗೊತ್ತಾಯಿತು, ನಾವು ಮಾಡಿದ್ದು. ಏನು ಮಾಡಿದ್ದೀವಿ ಅದನ್ನು? ಹೌದಾ? ಅನ್ಟಚಬಿಲಿಟಿ, ಅಸ್ಪೃಶ್ಯತೆ ತಪ್ಪು ಅಂತ ಗೊತ್ತಾಯ್ತಾನೆ. ಆರ್ಟಿಕಲ್ 17 ಏನು ಹೇಳುತ್ತೆ ಕಾನ್ಸ್ಟಿಟ್ಯೂಷನ್ದು? ರಿಮೂವಲ್ ಆಫ್ ಅನ್ಟಚಬಿಲಿಟಿ. ತಪ್ಪುಗಳನ್ನ ಮಾಡಿದ್ದೀವಿ. ಇವಾಗ ಏನು ಮಾಡ್ತಾ ಇದ್ದೀವಿ? ತಿದ್ದುಕೊಳ್ತಾ ಇದ್ದೀವಿ ತಾನೆ. ಅದೇ ಆಗೋದು. ಮುಂದೆ ಈ ತಪ್ಪುಗಳು ಆಗಬಾರದು. ದ ಒನ್ ಹೂ ಫಾರ್ಗೆಟ್ಸ್ ದ ಹಿಸ್ಟ್ರಿ ಹ್ಯಾಸ್ ನೋ ಪ್ರೆಸೆಂಟ್ ಆ್ಯಂಡ್ ಹ್ಯಾಸ್ ನೋ ಫ್ಯೂಚರ್. ಹಿಸ್ಟ್ರಿ ಮರ್ತವನಿಗೆ ಯಾವುದೇ ರೀತಿಯಾದಂಥ ಪ್ರೆಸೆಂಟು ಇಲ್ಲ, ಫ್ಯೂಚರ್ ಇಲ್ಲ. ಮಧ್ಯಾಹ್ನ ಊಟ ಮಾಡಿದ್ರೆ, ಬೆಳಗ್ಗೆ ಟಿಫನ್ ಮಾಡಿದ್ರೆ, ಡೈಲಿ ಬೇಸಿಸ್ ಮೇಲೆ ನಿಮ್ಗೆ ಅದನ್ನೇ ಕೊಟ್ಟರೆ ಏನು ಮಾಡ್ತೀರ ನೀವು? ಬೇಜಾರಾಗುತ್ತೆ ತಾನೆ. ಮರ್ತರೆ ತಿಂತೀರ. ಮರಿತಾ ಇದ್ದೀರ ಇವಾಗ? ಇಲ್ಲ ತಾನೆ. ನೆನಪು ಉಳಿಬೇಕದು. ಪ್ರತಿಯೊಂದನ್ನು ನೀವೇನು ಅದಕ್ಕೆ ಆದಂಥ ಹಿಸ್ಟ್ರಿ ಇದೆ. ಸೊ ಸಮಾಜದಲ್ಲಿ ಕೆಲವೊಂದು ತಪ್ಪುಗಳನ್ನ ನಡೀತಾ ಇದ್ದು, ಆ ತಪ್ಪುಗಳನ್ನ ತಿದ್ದುಕೊಳ್ಳೋಕೆ ನಮ್ಗೆ ಹಿಸ್ಟ್ರಿ ಬೇಕು ಇವಾಗ. ಹೌದಾ? ಇಲ್ಲ ಆ್ಯಸ್ ಅ ಬ್ಯೂರೋಕ್ರಾಟ್ ಆ ಒಂದು ಸಮಸ್ಯೆ ಏನಿರುತ್ತೆ, ಆ ಸಮಸ್ಯೆಗೆ ಹಿನ್ನೆಲೆ ಇರುತ್ತೆ ಆ ಜಿಲ್ಲೆಯಲ್ಲಿ, ಅದನ್ನು ಬಗೆಹರಿಸಲಿಕ್ಕೆ ನಮ್ಗೆ ಹಿಸ್ಟ್ರಿ ಬೇಕೋ ಇಲ್ಲ? ಒಂದು ಟ್ರೈಬ್ಸ್ ಅಂತ ಇರ್ತಾರೆ ಇವಾಗ, ಬುಡಕಟ್ಟು ಜನಾಂಗ ಅಂತ, ಅವ್ರದ್ದೇನೋ ಸಮಸ್ಯೆ ಇರುತ್ತೆ. ನೀವೇನು ಮಾಡ್ತೀರ ಅವಾಗ? ಅವ್ರ ಬಗ್ಗೆ ತಿಳ್ಕೊಳ್ತೀರ, ಸಮಾಜ ಏನು, ಅವ್ರ ಸಂಸ್ಕೃತಿ ಏನು. ಹೌದೋ ಇಲ್ಲ? ಇಲ್ಲಿದೆ ಯಾವುದು ಡೊಮಿನೋಸ್ ಇದೆ, ಬೆಂಗಳೂರಲ್ಲೇ ನಡೆಯುತ್ತೆ. ಹೌದಾ? ಅದೇ ಹೋಗಿ ಹಳ್ಳಿಗಳಲ್ಲಿ ಹಾಕಿ ಇದ್ರ ಬಗ್ಗೆ ಗೊತ್ತು ನಿಮಗೆ, ಇಲ್ಲಿ ಹೋಗುತ್ತೆ ಇದು ಅಂತೇಳಿ ಅದಕ್ಕೆ ಮಾಡ್ತೀವಿ. ಅಲ್ಲಿ ಮಾಡೋಕ್ಕಾಗತ್ತಾ? ಇದಕ್ಕೆ ಬೇಕು. ಹೌದಾ? ಒಳ್ಳೆಯದು ಕೆಟ್ಟದ್ದು ಹೇಗೆ ಡಿಫ್ರೆನ್ಷಿಯೇಟ್ ಮಾಡ್ತೀರ? ಎರಡರ ಮಧ್ಯೆ ಹೇಗೆ ವ್ಯತ್ಯಾಸವನ್ನು ಕಂಡುಕೊಳ್ತೀರ ನೀವು? ಗಾಂಧೀಜಿ ಭೇಟಿಯಾಗಿದ್ದಾರೆ ಯಾರಾದರೂ? ಈ ಗಾಂಧೀಜಿ ಅಲ್ಲ, ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ. ಯಾರೂ ಭೇಟಿಯಾಗಿಲ್ಲವಲ್ಲ, ಅಷ್ಟೊಂದೇನು ಹಿರಿಯರಿಲ್ಲ ನಾವು ಯಾರು. ಹೌದಾ? ಹಿಟ್ಲರ್ನ ಭೇಟಿಯಾಗಿದ್ದಾರೆ ಯಾರಾದರೂ? ಇಲ್ಲ. ಒಬ್ಬನು ಒಳ್ಳೆಯವನು ಒಬ್ಬನು ಕೆಟ್ಟವನು ಹೇಗೆ ಹೇಳ್ತೀರ ಮತ್ತೆ? ಎಲ್ಲಿಂದ ಸಿಗುತ್ತೆ ನಿಮಗೆ? ಯು ವಿಲ್ ಬಿ ಏಬಲ್ ಟು ಡಿಫ್ರೆನ್ಷಿಯೇಟ್ ಬಿಟ್ವೀನ್ ಅ ಗುಡ್ ಆ್ಯಂಡ್ ಅ ಇವಿಲ್. ಗುಡ್ ಆರ್ ಅ ಬ್ಯಾಡ್, ಒಂದು ಒಳ್ಳೆಯದು ಒಂದು ಕೆಟ್ಟದ್ದು ಅಂತ ನಮ್ಗೆ ಯಾವಾಗ ಗೊತ್ತಾಗುತ್ತೆ? ಹಿಸ್ಟ್ರಿಯಿಂದ. ಹೌದಾ? ಇಂಡಸ್ ವ್ಯಾಲಿ ಸಿವಿಲೈಸೇಷನ್, ಸಿಂಧೂ ಕಣಿವೆ ನಾಗರಿಕತೆ ಓದ್ತೀವಿ. ಅಂಡರ್ಗ್ರೌಂಡ್ ಡ್ರೈನೇಜ್ ಸಿಸ್ಟಮ್ ಇತ್ತು ಅವ್ರದ್ದು, ಒಳಚರಂಡಿ ವ್ಯವಸ್ಥೆ ಇತ್ತು. ನಮ್ದೇನಿದೆ? ನಮ್ಮದು ಅದೇ ಇದೆ. ಆ ಸ್ವಲ್ಪ ಮಳೆ ಆದ್ರೆ ಮುಗಿತು, ಎಲ್ಲೆಲ್ಲೂ ಓಪನ್ ಆಗಿಬಿಟ್ಟಿರುತ್ತೆ ನಮ್ಮದು. ಅಷ್ಟೊಂದು ಸಿಸ್ಟಮೆಟಿಕ್ ಆಗಿ ಮಾಡಿದ್ರು ಅವರು. ಹೌದಾ? ಮತ್ತೆ ಯಾವಾಗ ಗೊತ್ತಾಗುತ್ತೆ ನಮಗೆ? ಆ ಹಿಸ್ಟ್ರಿ ಓದಿದಾಗ ತಾನೇ ಯಾವಾಗ ಗೊತ್ತಾಗೋದು.
ಇದಕ್ಕೆ ನಮಗೇನು ಬೇಕು? ಹಿಸ್ಟ್ರಿ ಬೇಕು. ಯಾವುದೇ ಒಂದು ಜಿಲ್ಲೆಗೆ ನಾಳೆ ನೀವು ಜಿಲ್ಲಾಧ್ಯಕ್ಷರಾಗಿ ಹೋಗ್ತೀರಾ, ಜಿಲ್ಲಾಧಿಕಾರಿಗಳಿಗೆ ಹೋಗ್ತೀರಾ ಅಂದ್ರೆ ಏನಿರುತ್ತೆ ಅಲ್ಲಿ? ಆ ಒಂದು ಜಿಲ್ಲೆಗೆ ಅದರ ಇತಿಹಾಸ ಇರುತ್ತೆ. ಆ ಬೇಸಿಸ್ ಮೇಲೆ ನೀವು ವರ್ಕ್ ಮಾಡ್ತೀರ. ಫಾರ್ ಎಕ್ಸಾಂಪಲ್, ನಾಳೆ ನೀವು ಡಿ ಸಿ ಆಗಿದ್ದಾರೆ, ನೀವು ಡಿ ಸಿ ಆಗಿದ್ದಾರೆ, ನೀವು ಡಿ ಸಿ ಆಗಿದ್ದಾರೆ, ನಿಮಗೂ 100 ಕೋಟಿ, ನಿಮಗೂ 100 ಕೋಟಿ, ನಿಮಗೂ 100 ಕೋಟಿ, 3 ಜನ ಏನಿದ್ದಾರೆ ಇವಾಗ, 3 ಜಿಲ್ಲೆಯ ಡಿ ಸಿ ಅಂತ ಇದ್ದೀರಾ ಇವಾಗ. 3 ಜನ 100 ಕೋಟಿನ ಒಂದೇ ಪ್ರಾಜೆಕ್ಟ್ ಮೇಲೆ ಸ್ಪೆಂಡ್ ಮಾಡ್ತೀರಾ? ಡ್ರಿಂಕಿಂಗ್ ವಾಟರ್ ಮೇಲೆ ಮಾಡ್ತೀರಿ, ನಾನು ಡ್ರಿಂಕಿಂಗ್ ನೀನು ಡ್ರಿಂಕಿಂಗ್ ಅಂತ ಮಾಡ್ತೀರಾ? ಇಲ್ಲ, ನೀವು ಡ್ರಿಂಕಿಂಗ್ ಮೇಲೆ ಮಾಡ್ತೀರಿ. ಯಾಕೆ? ಅದು ಬೇಕಾಗಿರುತ್ತೆ ಇಲ್ಲಿ. ನೀವು ಎಜುಕೇಷನ್ ಮೇಲೆ ಮಾಡ್ತೀರಿ, ಯಾಕೆ? ಅದು ಬೇಕಾಗಿರುತ್ತೆ. ಹೌದಾ ಇಲ್ಲ? ನಿಮ್ಗೆ ಯಾವಾಗ ಗೊತ್ತಾಗುತ್ತೆ ಅದು? ಆ ಜಿಲ್ಲೆಯ ಬಗ್ಗೆ ತಿಳ್ಕೊಳ್ಳೋದಾಗ ಮಾತ್ರ ಆಗುತ್ತೆ. ಸೊ ಆ್ಯಕ್ಟ್ ಮಾಡ್ಬೇಕು ನೀವು. ಯಾವ ರೀತಿ ಕೆಲಸ ಮಾಡ್ತೀರಾ, ಅಲ್ಲಿ ಯಾವ ರೀತಿ ಸಿಚುವೇಶನ್ಸ್ ಇರುತ್ತೆ. ಹೌದಾ? ಇವಾಗ ಗವರ್ನಮೆಂಟ್ ಯಾವುದೇ ಒಂದು ಆ್ಯಕ್ಟ್ ತೊಗೊಂಬರ್ತಾರೆ, ಕಾಯ್ದೆ ತೊಗೊಂಬರ್ತಾರೆ, ಅದು ಕಂಪ್ಲೀಟಾಗಿ ಕರೆಕ್ಟಾಗಿರುತ್ತೆ. ಅದು GST ಬಂತು, ಸಮಸ್ಯೆಗಳಾಯಿತು, ಗೊತ್ತಾಯಿತು ಏನಂತ, ಕೆಲವೊಂದು ಇದರಲ್ಲಿ ಏನಿದ್ದಾವೆ, ಲೋಪದೋಷಗಳಿದ್ದಾವೆ, ಲೂಪ್ ಹೋಲ್ಸ್ ಅಂತ ಇದೆ. ಅದನ್ನು ನಾವೇನು ಮಾಡಬೇಕು? ಕರೆಕ್ಟ್ ಮಾಡಿ ವರ್ಕ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಹೌದಾ ಇಲ್ಲ? ಟ್ರಿಪಲ್ ತಲಾಕ್ ಅಂತ ಬಂತು, ಎಷ್ಟೋ ದಿನಗಳಿಂದ ನಡೆದು ಹೋಗಿತ್ತು. ಫೈನಲಿ ಏನಾಯ್ತದು? ಸುಪ್ರೀಂ ಕೋರ್ಟ್ ವರ್ಡಿಕ್ಟ್ ಬಂತು, ಒಳ್ಳೆ ಕೇಸ್ ಇತ್ತು. ಹೌದಾ ತಾನೆ? ನಡೀತಾ ಇರುತ್ತೆ. ಇದಕ್ಕೆ ನಮಗೇನು ಬೇಕು? ಹಿಸ್ಟ್ರಿ ಬೇಕು. ಹೌದಾ ಇಲ್ಲ? ಸರ್ ನಾವು ಹಾಕ್ತೀವಿ, ನಮ್ಗೆ ಯೂಸ್ ಆಗುತ್ತೆ. ಪ್ರತಿಯೊಂದು ಏನು ಗೊತ್ತಿಲ್ಲ, 1 or the other way ನಿಮ್ಗೆ ಅದು ಏನಾಗುತ್ತೆ? ಯೂಸ್. ಅಶೋಕ ಹೀಗಿದ್ದ, ಅಶೋಕ ಇದನ್ನು ಮಾಡ್ದ. ಸಪ್ತಾಂಗ ಸಿದ್ಧಾಂತ ಅಂತ ಓದ್ತೀವಿ ಕೌಟಿಲ್ಯನ ಅರ್ಥಶಾಸ್ತ್ರದ ಒಂದು ಗ್ರಂಥದಲ್ಲಿ. ಅಂದರೆ ಒಂದು ಸ್ಟೇಟ್ ರನ್ ಆಗಬೇಕಂದ್ರೆ 7 limbs ಇರಬೇಕು, 7 ಅಂಗಗಳಿರ್ಬೇಕಂತ. ಪ್ರೆಸೆಂಟ್ ಇಂಡಿಯನ್ ಗವರ್ನಮೆಂಟ್ ಫಾಲೋ ಮಾಡೋದು ಅದೇ ತಾನೇ. ಡಿಫೆನ್ಸ್ ಇರಬೇಕಂತ ಹೇಳ ಕೌಟಿಲ್ಯ. ಡಿಫೆನ್ಸ್ ಮಿನಿಸ್ಟ್ರಿ ಇದಾರೋ ಇಲ್ವೋ? ಕೋಶ, ಟ್ರೆಜರಿ ಇರಬೇಕಂತ ಹೇಳಿದ. ಫಿನಾನ್ಸ್ ಮಿನಿಸ್ಟ್ರಿ ಇದಾರೋ ಇಲ್ವೋ ಇವಾಗ? ಮಿತ್ರ ಅಂತ ಹೇಳೋಗ್ತಾನೆ ಕೌಟಿಲ್ಯ. ಯಾರು? ಫಾರಿನ್ ರಿಲೇಷನ್ಸ್. ಇಸ್ರೇಲ್, ಫ್ರಾನ್ಸ್, ರಷ್ಯಾ ನಮಗೇನು ಟೈಮ್ ಟೆಸ್ಟೆಡ್ ಫ್ರೆಂಡ್ಸ್ ತಾನೇ ನಮಗೆ. ಪ್ರತಿಯೊಂದರಲ್ಲಿ ನಮ್ಮ ಜೊತೆಗೆ ನಿಂತಾರೆ ಇಸ್ರೇಲ್ದವರು. ಹೌದೋ ಇಲ್ಲ? ಅವನೇ ಹೇಳೋಗಿದೆ, ಅದನ್ನೇ ತಾನೇ ನಾವು ಪಾಲನೆ ಮಾಡ್ತಾ ಇರೋದು. ಯಾವುದೇ ಒಂದು ಕಿಂಗ್ಡಮ್ ಇವಾಗ ಡಿಸಿಂಟಿಗ್ರೇಟ್ ಆಗುತ್ತೆ ಅಂತ ಇಟ್ಕೊಳ್ಳಿ, ಇವಾಗ ಪತನ ಆಗಿ ಹೋಗುತ್ತೆ, ಆ ಸೇಮ್ ಸಂಸ್ಕೃತಿ, ಆ ಸೇಮ್ ಇದು ಯಾವುದು ಅಡ್ಮಿನಿಸ್ಟ್ರೇಷನ್ನ ಫಾಲೋ ಮಾಡೋದು ತದನಂತರ ಬರೋರು. ಮೌರ್ಯಾಸ್ ಫಾಲೋ ಮಾಡಿದ್ದು, ಗುಪ್ತಾಸ್ ಫಾಲೋ ಮಾಡಿದರು. ಡೆಲ್ಲಿ ಸುಲ್ತಾನೇಟ್ ಮಾಡೋದು ಮುಗಲ್ಸ್ ಮಾಡಿದರು. ಮುಗಲ್ಸ್ ಮಾಡಿದ್ದು ಶೇರ್ ಶಾ ಮಾಡಿದ. ಅದೇ ಶೇರ್ ಅಡ್ಮಿನಿಸ್ಟ್ರೇಷನ್ ಅಕ್ಬರ್ ಫಾಲೋ ಮಾಡೋದು. ಮುಗಲ್ಸ್ ಫಾಲೋ ಮಾಡಿದ್ದೇನೆ ಬ್ರಿಟಿಷ್ ಫಾಲೋ ಮಾಡಿದರು. ಜಮೀನ್ದಾರಿ ಸಿಸ್ಟಮ್ ಎಲ್ಲಿಂದ ಬಂತು? ಕಾಯಂ ಜಮೀನ್ದಾರಿ ಪದ್ಧತಿ ಬ್ರಿಟಿಷ್ ತೊಗೊಂಬರ್ತಾರಲ್ಲ. ಡೆಲ್ಲಿ ಸುಲ್ತಾನ್ಸು ಶೇರ್ ಶಾ ಸೂರಿ ಅಕ್ಬರ್ ಫಾಲೋ ಮಾಡ್ತಾ ಇದ್ದಿದ್ದು. ಕಂಟಿನ್ಯೂ ಆಯಿತೋ ಇಲ್ವೋ ಇವಾಗ? ಅದಕ್ಕೆ ಹಿಸ್ಟ್ರಿ ಬೇಕು. ಅದರ ಜೊತೆಗೆ ವ್ಯಾಲ್ಯೂ ಸಿಸ್ಟಮ್ ಅಂತ ಕರಿತೀವಿ ನಾವು, ಮೌಲ್ಯಗಳು. ಹೌದಾ? ಎಷ್ಟೋ ಜನ ಬಂದರು. 712 AD 712 ಕ್ರಿಸ್ತಶಕ ಅಲ್ಲಿ ಫಸ್ಟ್ ಟೈಮ್ ದಾಳಿಯಾಗಿತ್ತು ನಮ್ಮದು, ಮುಸ್ಲಿಂ ಇನ್ವೇಷನ್. ಯಾರು ಹೇಳ್ತಾರಂತೆ, ಐಬಕ್ ಅಂತ ಬರ್ತಾನೆ ಒಬ್ಬನು. ಅದಕ್ಕಿಂತ ಮುಂಚೆ ಸೈರಸ್ಸು, ಡರಾಯಸ್ಸು, ಪರ್ಜಿಯನ್ಸ್ ಅಂತ ಬರ್ತಾರೆ. ಅಲೆಕ್ಸಾಂಡರ್ ಬಂದ 326 BCಯಲ್ಲಿ. ಅದಾದ ಮೇಲೆ ಸೆಂಟ್ರಲ್ ಏಷ್ಯಾದಲ್ಲಿದ್ದಂಥ ಹಲವಾರು ಬುಡಕಟ್ಟು ಜನಾಂಗಗಳು, ಇಂಡೋ ಗ್ರೀಕರು, ಶೀತಿಯನ್ನರು, ಪಾರ್ಥಿಯನರು, ಕುಶಾನರು ಎಲ್ಲರೂ ದಾಳಿ ಮಾಡಿ. ಹೌದಾ? ಅದಾದ ಮೇಲೆ ಯಾರು ಬಂದರು? ಗಜನಿ ಬಂದ, ಗೋರಿ ಬಂದ, ಯುರೋಪಿಯನ್, ಎಲ್ಲರೂ ಬಂದು ಆಳ್ವಿಕೆ ಮಾಡಿದ್ರು. ನಮ್ಮ ಮೌಲ್ಯ, ನಮ್ಮ ಸಂಸ್ಕೃತಿ, ನಮ್ಮ ವ್ಯಾಲ್ಯೂ ಸಿಸ್ಟಮ್ ಇರ್ಬೋದು, ನಮ್ಮ ಕಲ್ಚರ್ ಇರ್ಬೋದು, ನಮ್ಮ ಸೊಸೈಟಿ ಇರ್ಬೋದು, ಚೇಂಜ್ ಮಾಡ್ಲಿಕ್ಕೆ ಆಯ್ತು ಅವ್ರಿಗೆ? ಯುರೋಪಿಯನ್ಸ್ ವೆಸ್ಟರ್ನ್ ಕಲ್ಚರ್ ತಾನೇ ಅವರು, ಪಾಶ್ಚಿಮಾತ್ಯ ಸಂಸ್ಕೃತಿ. ಬೆಳಗ್ಗೆ ಮದುವೆ ಆಗಿರ್ತಾರೆ, ಸಾಯಂಕಾಲ ಡಿವೋರ್ಸ್ ಆಗುತ್ತೆ. ನಮ್ದು ಆ ಥರ ಇದೆಯಾ? ಮೆಟ್ರೋಸಲ್ಲಿ ಟು ಸಮ್ ಎಕ್ಸ್ಟೆಂಟ್ ನಿಮ್ಮ ಡಿವೋರ್ಸಸ್ ಕಾಣಬಹುದು. ಹಳ್ಳಿಗಳಲ್ಲಿ ಹೋಗಿ ಕಾಲಲ್ಲೂ ಕೈಯಲ್ಲಿ ಬಂದಿರುತ್ತೆ ಡಿವೋರ್ಸ್ ಅಂದ್ರೇ. ಇನ್ನೂ ಒಂದದು ಏನು, ಟ್ಯಾಬು ಥರ ನೋಡ್ತಾರೆ, ಅದನ್ನು ಪಾಪ ಥರ ನೋಡ್ತಾರೆ. ಹೌದೋ ಇಲ್ಲೋ? ಆ ವ್ಯಾಲ್ಯೂ ಸಿಸ್ಟಮ್ ಏನಕ್ಕೆ ಬಂದಿದೆ ನಮಗೆ? ಅಲ್ಲಿಂದನೇ ಕ್ಯಾರಿ ಆಗಿದೆ ತಾನೇ ಅದು. ಅಲ್ಲಿಂದನೇ ಕ್ಯಾರಿ ಆಗಿ. ಅಶೋಕ ಹೇಳೋಗಿದ್ದಾನೆ, ರೆಸ್ಪೆಕ್ಟ್ ಯುವರ್ ಪೇರೆಂಟ್ಸ್, ರೆಸ್ಪೆಕ್ಟ್ ಯುವರ್ ಎಲ್ಡರ್ಸ್ ಅಂತ ಹೇಳ್ತಾನೆ. ಎಲ್ಲಿ? ಧಮ್ಮನೀತಿಯಲ್ಲಿ. ಧಮ್ಮನೀತಿ ವೈಶಿಷ್ಟ್ಯತೆಗಳದು. ಹೌದು ತಾನೆ? ಹಿರಿಯರು ಯಾರೋ ಬರ್ತಾರೆ ಮನೆಗೆ, ವೆಸ್ಟರ್ನ್ ಕಲ್ಚರಲ್ಲೇ ಏನು ಮಾಡ್ತಾರೆ? ಹಾಯ್ ಬ್ರೋ ಅಂತಾರೆ. ನೀವೊಂದು ನೋಡಿ, ಊದ್ಕೊಂಡ್ಬಿಡುತ್ತೆ ಅದು. ಆ ವ್ಯಾಲ್ಯೂ ಸಿಸ್ಟಮ್
ಏನಕ್ಕೆ ಬಂದಿದೆ ನಮಗೆ? ಅದು ಕ್ಯಾರಿ ಫಾರ್ವರ್ಡ್ ಆಗ್ಬೇಕಂದ್ರೆ ನಮ್ಗೆ ಏನು ಬೇಕು? ಮನೆಯಲ್ಲಿ ಈ ಥರ ಇರಬೇಕು, ಈ ಥರ ಕೂತ್ಕೋಬೇಕು. ಹಾಂ, ಪೂಜೆ ಪುನಸ್ಕಾರನೇ ಇರಲಿ, ನಮಾಜ್ ಇರಲಿ, ಚರ್ಚಿಗೆ ಹೋಗೋದಿರಲಿ, ಬರೋದು ಎಲ್ಲಿಂದ ನಮಗೆ? ಅದು ಹಿರಿಯರಿಂದನೇ ತಾನೆ. ಅದಕ್ಕೆ ಹಿಸ್ಟ್ರಿ ಬೇಕು. ಈ ಎಲ್ಲದಕ್ಕೂ ನಮ್ಗೇನು ಬೇಕು ಅಂದರೆ ಒಂದು ಸೊಸೈಟಿ ಎಕ್ಸಿಸ್ಟ್ ಆಗಿ ಇಂಡಸ್ ವ್ಯಾಲ್ಯೂ ಸಿವಿಲೈಸೇಷನ್ ಇಲ್ಲಿವರೆಗೂ ಉಳ್ಕೊಂಡಿದೆ ಅಂದ್ರೆ ಕಾರಣ ಏನು? ಅದೇ ವ್ಯಾಲ್ಯೂ ಸಿಸ್ಟಮ್ನಿಂದನೇ ಉಳ್ಕೊಳ್ಳಿ. ಆ ವ್ಯಾಲ್ಯೂ ಸಿಸ್ಟಮ್ ನಮಗೆ ಎಲ್ಲಿಂದ ಬರುತ್ತೆ? ಇದಕ್ಕೆ ಎಲ್ಲದಕ್ಕೂ ನಮ್ಗೇನು ಬೇಕು? ಹಿಸ್ಟ್ರಿ. ಹೌದೋ ಇಲ್ಲ? ಹಾಂ, ಇದು ಹಿಸ್ಟ್ರಿ. ಹಿಸ್ಟ್ರಿ ಅಂದ್ರೇನು? ಇಂಟರ್ಪ್ರಿಟೇಷನ್ ಆಫ್ ಪಾಸ್ಟ್ ಇವೆಂಟ್ಸ್. ಘಟನೆಗಳು ನಡೆದೋಗಿದೆ, ಒಂದು ಘಟನೆ ನಡೆದೋಗಿದೆ, ಆದರೆ ಅದಕ್ಕೆ ವಿವಿಧ ರೀತಿಯ ಮುಖಗಳಿದಾವೆ. ಇವಾಗ ಸತ್ಯಕ್ಕೆ ಒಂದು ರೂಪ ಒಂದು ಮುಖ ಇರೋದಲ್ಲ, ಸತ್ಯಕ್ಕೆ ಏನಿರ್ತಾವೆ ಹಲವಾರು ರೂಪ ಹಲವಾರು ಮುಖಗಳಿರುತ್ತೆ. ಇದನ್ನೇ ನಾವೆಲ್ಲಿ ಓದ್ತೀವಿ ಗೊತ್ತಾ? ಜೈನಿಸಮಲ್ಲಿ ಓದ್ತೀವಿ. ಅನೇಕತವಾದ ಅಂತ ಕರೀತಾರೆ. ದ ರಿಯಾಲಿಟಿ ಹ್ಯಾಸ್ ಮೆನಿ ಫೇಸಸ್. ಹೌದೋ ಇಲ್ಲೋ? ಗಜನಿ ನಮಗೆ ವಿಲನ್, ಆದರೆ ನೀವು ಅಫ್ಘಾನಿಸ್ತಾನಕ್ಕೆ ಹೋದರೆ ಹೀರೋ. ರಿಯಾಲಿಟಿ ಏನೈತಿ ಇವಾಗ? ಬಾಬರ್ ನಮಗೆ ವಿಲನ್ನು. ಹಾಂ, ಉಜ್ಬೇಕಿಸ್ತಾನ್ಗೆ ಹೋದರೆ ಹೌದು ತಾನೆ, ರಿಯಾಲಿಟಿ ಅದೇ ಇದೆ. ಆದರೆ ನೋಡುವಂಥ ಪರ್ಸೆಪ್ಷನ್ ಏನಾಗುತ್ತೆ ಇವಾಗ? ಚೇಂಜ್ ಆಗಿದೆ. ಇದೇ ಹಿಸ್ಟ್ರಿಯಿಂದ ಗೊತ್ತಾಗೋದು ನಮಗೆ. ಘಟನೆಗಳು ನಡೆದೋಗಿದೆ, ನಮಗೆ ಹೆಂಗೆ ಬೇಕು ನಾವೇನು ಮಾಡ್ತಾ ಇದ್ದೀವಿ? ಇಂಟರ್ಪ್ರೆಟ್ ಮಾಡ್ತಾ ಇದ್ದೀವಿ. ಯಾಕೆ? ನಮಗೆ ಕಾಂಕ್ರೀಟಾಗಿ ಕೆಲವೊಂದು ಏನಾಗುತ್ತೆ ಎವಿಡೆನ್ಸಸ್ ಇಲ್ಲ. ಚಂದ್ರಗುಪ್ತ ಮೌರ್ಯ ಎಲ್ಲಿಂದ ಬಂದಂತನೂ ಗೊತ್ತಿಲ್ಲ, ಆದರೆ ಬಂದಿದ್ದಾನೆ ಅಂತ ಗೊತ್ತು. ಯಾಕಂದರೆ ಅರ್ಥಶಾಸ್ತ್ರ ಕಳೆದು ಹೋಗ್ಬಿಟ್ಟಿದೆ. ಒರಿಜಿನಲ್ ಅರ್ಥಶಾಸ್ತ್ರ ಬಿಟ್ಸ್ ಯಾವುದು ಬಿಟ್ಸ್ ಆ್ಯಂಡ್ ಪಿಸಲ್ಲಿ ಮಾತ್ರ ನಮಗೆ ಸಿಕ್ಕಿದೆ, ಅದು ತಾಳೆಗರಿಯಲ್ಲಿ. ಹೀಗಾಗಿದೆ. ಇಲ್ಲ ದಾಳಿಗಳಾಗಿರುತ್ತೆ. ಇವಾಗ ನಿಮ್ಮ ಮೇಲೆ ಯಾವುದೋ ಒಂದು ರಾಜ ಮನೆತನ ಅಂತ ಇಟ್ಕೊಳ್ಳಿ, ಬಂದು ದಾಳಿ ಮಾಡ್ತಾರೆ. ಬಂದವನು ಏನು ಮಾಡ್ತಾನೆ? ಸರ್ ಪ್ಲೀಸ್ ಸರೆಂಡರ್ ಆಗ್ರಿ ಅಂತಾನೆ. ಯುದ್ಧವಾಗುತ್ತೆ, ಬೆಂಕಿ ಹಚ್ಚಿ ಸುಟ್ಟಿದ್ದಾರೆ. ನಳಂದ ಯೂನಿವರ್ಸಿಟಿ ವೆಂಟ್ ಆನ್ ಟು ಬರ್ನ್ ಫಾರ್ ಮೋರ್ ದೆನ್ 6 months. ಬಿಗ್ಗೆಸ್ಟ್ ಲೈಬ್ರರಿ ಅದು. 3 ಲೈಬ್ರರಿ ಇತ್ತು, ರತ್ನೋದದಿ, ರತ್ನಗಂಜ, ರತ್ನಸಾಗರ ಅಂತೇಳಿ. ಬರ್ನ್ ಆಗಿ ಹೋಯಿತು. ಆ ತಿಂಗಳಿಗೆ ಹೆಚ್ಚು ಕಾಲ ಸುಟ್ಟಿದೆ ಅಂದಮೇಲೆ ಎಷ್ಟೊಂದು ಸ್ಕ್ರಿಪ್ಟ್ಸ್ ಸುಟ್ಟು ಹೋಗಿರ್ಬೋದು. ನಮ್ಮ ಹಿಸ್ಟ್ರಿ ತಾನೇ ಅದು, ಸುಟ್ಟು ಹೋಗಿದ್ದು. ಹೀಗಾಗಿದ್ದಕ್ಕೆ ಏನಾಗಿದೆ? ಕಳ್ಕೊಂಡಿದ್ದೀವಿ ಕೆಲವೊಂದು. ಅದಕ್ಕೆ ಏನಾಗ್ತಾ ಇದೆ ಇವಾಗ? ಇಂಟರ್ಪ್ರಿಟ್ ಮಾಡ್ತಾ ಇದೆ, ಇಂಟರ್ಪ್ರಿಟೇಷನ್ ಮಾಡ್ತಾ. ಓ, ಇದು ನಡೆದಿದೆ, ಹೀಗೂ ಆಗಿರ್ಬೋದು, ಹೀಗೂ ಆಗಿರ್ಬೋದು. ಹೌದಾ? ಕ್ವಶನ್ಸ್ ನಾವು ನೋಡಿ ಇಲ್ಲಿ ನಾವೇನು ಮಾಡ್ತೀವಿ ಹಿಸ್ಟ್ರಿನ ಅಂದರೆ, ನೀವು ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂ ನೋಡೋದಾದರೆ ಆರ್ಟ್ ಆ್ಯಂಡ್ ಕಲ್ಚರ್ ಇದೆ, ಆನ್ಸೆಂಟ್ ಹಿಸ್ಟ್ರಿ ಇದೆ, ಮೆಡಿವಲ್ ಇದೆ, ಮಾಡರ್ನ್ ಇದೆ. ಆಲ್ಮೋಸ್ಟ್ ನಿಮ್ಮ 2011 ಹಿಡಿದು ಎಲ್ಲಿವರೆಗೂ ಇದೆ? 2024ವರೆಗೂ ಇದೆ. ಒಂದು 15 years. ಹೌದಾ? ಟ್ರೆಂಡ್ ನೋಡಿ ಹೇಗಿದೆ. 11 ಕ್ವಶನ್ ಇದೆನಾ? ಆಲ್ಮೋಸ್ಟ್ 3-2 ಕೆಳಗಡೆ. 14 ನಂಬರ್ ಆಫ್ ಕ್ವಶನ್ಸ್ ಎಷ್ಟು ಇನ್ಕ್ರೀಸ್ ಆಯಿತು? ಪರಿಸ್ಥಿತಿ ಏನಾಗುತ್ತೆ ಇಲ್ಲಿ ನೋಡಿ. ಕಂಟಿನ್ಯೂಸ್ ಆಗಿ ವಾಪಸ್ 15 ಏನಾಗಿದೆ ಇವಾಗ? ಡ್ರಾಪ್ ಆಗ್ತಾನೆ ಬಂದಿರ್ತಾನೆ. ಅಂದರೆ ಡಬಲ್ ಡಿಜಿಟಲ್ ನಿಮ್ಮ ಕ್ವಶನ್ಸ್ ಇಲ್ಲ. ಆನ್ ಆನ್ ಎವರೇಜ್ ಏನು ಮಾಡುತ್ತೆ ನಿಮಗೆ? 2 ಕ್ವಶನ್ ಮಾತ್ರ ಫಿಕ್ಸ್. ಡ್ಯಾನ್ಸ್ ಫಾರ್ಮ್ಸ್ ಇರ್ಬೋದು, ಪೇಂಟಿಂಗ್ಸ್ ಇರ್ಬೋದು, ಮ್ಯೂಸಿಕ್ ಇರ್ಬೋದು, ಕ್ವಶನ್ಸ್ ಕೇಳ್ತಾರೆ. ಹಾಂ, ಅದು ಯಾವುದು? ಗಾಂಧಾರ ಸ್ಕೂಲ್ ಆಫ್ ಆರ್ಟ್ ಅಂತ ಬರುತ್ತೆ, ಒಂದು ಶಿಲ್ಪಕಲೆ. ಮಥುರಾ ಅಂತ ಬರುತ್ತೆ, ಅಮರಾವತಿ ಅಂತ ಬರುತ್ತೆ. ಅಲ್ಲಿ ಡಿಫ್ರೆನ್ಸ್ ಇದ್ದಾವೆ. ಗಾಂಧಾರದಲ್ಲಿ ಏನು ಮಾಡ್ತಾರೆ ಗೊತ್ತಾ? ಇವಾಗ ಬುದ್ಧನನ್ನು ತೋರಿಸೋ ರೀತಿನೇ ಬೇರೆ, ಮಥುರಾ ಕಲೆಯಲ್ಲಿ ಬುದ್ಧನನ್ನು ಪ್ರೆಸೆಂಟ್ ಮಾಡೋ ರೀತಿನೇ ಬೇರೆ ಇದೆ. ಕಣ್ಣುಗಳು ಬೇರೆ ಇರುತ್ತೆ, ಕೂದಲು ಕರ್ಲಿ ಏರ್ಸ್ ಬರುತ್ತೆ ಗಾಂಧಾರದಲ್ಲಿ, ಮಥುರಾದಲ್ಲಿ ಬರೋದಿಲ್ಲ. ಡಿಫ್ರೆನ್ಸಸ್ ಇದೆ. ಇದು ಕ್ವಶನ್ಸ್ ಕೇಳ್ತಾರೆ. ಸೊ ಆರ್ಟ್ ಆ್ಯಂಡ್ ಕಲ್ಚರ್ ಮೇಲೆ ಏನಾಗಿದೆ ನಿಮಗೆ? ನೆಕ್ಸ್ಟ್ ಏನ್ಸಿಯಂಟ್. ಇಲ್ಲಿ ನೋಡಿ, ಇಲ್ಲಿ ಆಲ್ಮೋಸ್ಟ್ ಇಲ್ಲಿವರೆಗೆ ಏನಿದೆ? ಸಿಂಗಲ್ ಡಿಜಿಟ್ ಇದೆ, 15. 20ದಲ್ಲಿ ಏನು ಮಾಡಿದ್ದಾರೆ ನಿಮಗೆ? ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ನಿಮಗೆ 7, 8, 9. 24ದಲ್ಲಿ ಏನಾಗಿದೆ? ಆನ್ ಎವರೇಜ್ ಏನಿದೆ ನಿಮಗೆ ಏನ್ಸಿಯಂಟಲ್ಲಿ? 6 ಕ್ವಶನ್ಸ್. ಆದರೆ ಕ್ವಶನ್ಸ್ ವೇರಿಯೇಷನ್ಸ್ ಆಗ್ತಾನೆ ಇರುತ್ತೆ. ಲಾಸ್ಟ್ 5 years ನೀವು ತೊಗೊಂಡಾಗ ಏನ್ಸಿಯಂಟ್ ಮೇಲೆ ಕ್ವಶನ್ಸ್ ಏನಿದ್ದಾವೆ? ಜಾಸ್ತಿ ಇದೆ. ಏನ್ಸಿಯಂಟ್ ಮೇಲೆ ಕ್ವಶನ್ಸ್ ಜಾಸ್ತಿ ಇದೆ ಏನ್ಸಿಯಂಟ್. ಮೆಡಿವಲ್ ಆನ್ ಎವರೇಜ್ ನಿಮಗೆ 2 ಕ್ವಶನ್ ಮೆಡಿವಲ್ ಬರುತ್ತೆ. ಅದು ನಿಮ್ಮ ಕ್ವಶನ್ ಯಾವ ಟಾಪಿಕ್ ಮೇಲೆ ರೈಸ್ ಆಗುತ್ತೆ, ಹೇಗೆ ರೈಸ್ ಆಗುತ್ತೆ ಅಂತ ಹೇಳ್ತೀನಂತೆ ನಿಮಗೆ. ಆಲ್ಮೋಸ್ಟ್ ನಿಮ್ಗೇನಿದೆ? 6 ಕ್ವಶನ್. ಎಲ್ಲಿ? 2019. ಅದಾದಮೇಲೆ 24ದಲ್ಲಿ 1 ಕ್ವಶನ್. ಹಾಗಂತ ಹೇಳ್ಬಿಟ್ಟು ನೆಕ್ಸ್ಟ್ ಇಯರ್ ಅವ್ರು ಏನು ಮಾಡ್ಬೋದು? ಇಮಿಡಿಯೇಟ್ಲಿ ಇವಾಗ ಇಲ್ಲಿ ಕಂಟಿನ್ಯೂಸ್ ಆಗಿ ಏನಾಗಿದೆ? 4-2 ಡಿಕ್ರೀಸ್ ಆಗ್ತಾನೆ ಬಂದಿದೆ. ನಾವೇನು ಮಾಡ್ತೀವಿ? ನೀಡುವಂಥ ಪ್ರಾಮುಖ್ಯತೆ ಏನಾಗುತ್ತೆ? ಇವಾಗ ಕಡಿಮೆ ಆಗುತ್ತೆ. ಅವ್ರೇನು ಮಾಡ್ತಾರೆ? ಹುಡುಗರು ಗ್ಯಾರಂಟಿ ಮಾಡವ್ರೆ.
ಇಮಿಡಿಯೇಟ್ಲಿ ಇನ್ಕ್ರೀಸ್ ಮಾಡಿ. ಹೌದಾ ಇಲ್ಲ? ಮಾಡರ್ನ್ ಹಿಸ್ಟ್ರಿ ಕಂಟಿನ್ಯೂಸ್ ರೈಸ್ ಆಗ್ತಾ ಬಂತು. ಹೌದಾ? 8 3 2 ಕ್ವಶನ್ ಬಂದಿದ್ದಾರೆ. 2024ದಲ್ಲಿ 3 ಕೇಳಿ, ಆದರೆ 25ದಲ್ಲಿ 9 ಕ್ವಶನ್ ಇದೆ. ಮೊನ್ನೆ ಏನು ಮೇದಲ್ಲಿ ಎಕ್ಸಾಮ್ ಮುಗಿತ್ತಲ್ಲ, 9 ಕ್ವಶನ್ ಕೇಳಿ. ಎಷ್ಟು ಇನ್ಕ್ರೀಸ್ ಆಯಿತು? 3ರಿಂದ 6 ಕ್ವಶನ್ಸ್ ಇಮಿಡಿಯೇಟ್ಲಿ ಇನ್ಕ್ರೀಸ್ ಆಗಿಬಿಡುತ್ತೆ. ಆನ್ ಆನ್ ಎವರೇಜ್ ಎಷ್ಟಿದೆ ನಿಮಗೆ? 10 7 20 ಕ್ವಶನ್ ಎವರೇಜ್. ಯಾವುದು? ಹಿಸ್ಟ್ರಿಯಿಂದ 20 ಕ್ವಶನ್ಸ್, ಇನ್ ಆ್ಯಂಡ್ ಅರೌಂಡ್ 20 ಕ್ವಶನ್ಸ್ +or-2. ಹಿಸ್ಟ್ರಿ ಹೇಗಿದೆ ಗೊತ್ತಾ ಸಬ್ಜೆಕ್ಟು? ಗ್ರ್ಯಾಜುವಲಿ ಇನ್ಕ್ರೀಸ್ ಆಗಿದಂಥ ಸಬ್ಜೆಕ್ಟ್ ಅಂದರೆ ಹಿಸ್ಟ್ರಿ ಮಾತ್ರ. 2011 ನಂಬರ್ ಆಫ್ ಕ್ವಶನ್ಸ್ ಕಡಿಮೆ ಇರ್ತಾ ಇತ್ತು. ಲಾಸ್ಟ್ 10 ಇಯರ್ಸಲ್ಲಿ ಏನಾಗಿದೆ? ಗ್ರ್ಯಾಜುವಲ್ ಆಗಿ ಇನ್ಕ್ರೀಸ್ ಆಗ್ತಾನೆ ಬಂದಿದೆ ಹಿಸ್ಟ್ರಿ ಕ್ವಶನ್ಸ್. ನೆಗ್ಲೆಕ್ಟ್ ಮಾಡ್ತೀರಾ ಹಿಸ್ಟ್ರಿನ? ನಿಮ್ಮ ಹಿಸ್ಟ್ರಿನೇ ಇರೋದಿಲ್ಲ. ಹೌದಾ ಇಲ್ಲ? 20 ಕ್ವಶನ್ಸ್. ಓಲ್ಡ್ ಹಿಸ್ಟ್ರಿ ಬಿಡಿ, ಮತ್ತೆ ಲೇಟರ್ ಪಾರ್ಟಲ್ಲಿ ಡಿಸ್ಕಸ್ ಮಾಡಿ. ಮೇನ್ಸಲ್ಲಿ ಮಾತ್ರ ಇದೆ ನಿಮಗೆ. ಅದು ಅದೇ ಪರಿಸ್ಥಿತಿ ಆಗಿತ್ತು. 2023 2 ಓಲ್ಡ್ ಹಿಸ್ಟ್ರಿ ಮೇಲೆ ಕ್ವಶನ್ ಇಲ್ಲ. 24 15 ಮಾರ್ಕ್ಸಿನ 2 ಮೇನ್ಸಲ್ಲಿ ಕ್ವಶನ್ ಕೇಳಿಬಿಟ್ರು. ಮುಗದೆ ಹೋಯ್ತಲ್ಲ. ಹೌದಾ ಇಲ್ಲ? 25ದಲ್ಲಿ 1 ಕ್ವಶನ್ ಕೇಳಿದ್ದಾರೆ. ಅಂದರೆ ಯಾವ ಸೆಕ್ಷನ್ ನೀವೇನು ಮಾಡೋವಾಗಿಲ್ಲ ಇವಾಗ, ಆದರೆ ಯಾವ ಸೆಕ್ಷನ್ ಜಾಸ್ತಿ ಇಂಪಾರ್ಟೆನ್ಸ್ ಕೊಡೋದು ಅನ್ನೋದು ಗೊತ್ತಿರಬೇಕು. ಆನ್ಲೈನ್ ಎಷ್ಟು ಬರುತ್ತೆ ನಿಮಗೆ? ಸೊ ನೋಡಿ, ಇಲ್ಲಿ 7 ಕ್ವಶನ್ ಮಾಡರ್ನ್ ಹಿಸ್ಟ್ರಿ ಮೇಲೆ ಬಂದಿದೆ ಅಂದರೆ 24ದಲ್ಲಿ ಏನಾಗಿತ್ತು? 3 ಕ್ವಶನ್ ಬಂದಿದೆ ಇಲ್ಲಿ. ಈ ವರ್ಷ ಮತ್ತೆ ಏನಾಗಿದೆ? ಜಾಸ್ತಿ ಆಗಿದೆ. ನಂಬರ್ ಆಫ್ ಕ್ವಶನ್ಸ್ ಏನಾಗ್ತಾ ಇರುತ್ತೆ ನಿಮಗೆ? ವೇರಿಯೇಷನ್ಸ್. ಆದರೆ ಹಿಸ್ಟ್ರಿದಿಂದ ನಿಮ್ಗೆ ಏನು ಬರುತ್ತೆ? ಆನ್ ಆನ್ ಎವರೇಜ್ 20 ಕ್ವಶನ್ಸ್ ಸುತ್ತಮುತ್ತ ಅಲ್ಲೇ ಇರ್ತವೆ. ಸ್ಟಾರ್ಟ್ ವಿತ್ NCERT 6th to 12th. ಆದರೆ ಫಸ್ಟಿಗೆ ಏನು ಮಾಡಿ, ಅದರಲ್ಲಿ 6th to 12th ಏನಾಗುತ್ತೆ ಗೊತ್ತಾ ನಿಮಗೆ? ಓಲ್ಡ್ ಹಿಸ್ಟ್ರಿ ಬರುತ್ತೆ, ಅದನ್ನು ಮುಟ್ಲಿಕ್ಕೆ ಹೋಗಬೇಡಿ. ಏನ್ಸಿಯಂಟ್, ಮೆಡಿವಲ್, ಮಾಡರ್ನ್ ಕಂಪಲ್ಸರಿ ಮುಗಿಸ್ಕೊಳ್ಳೇಬೇಕು. ಅಲ್ಲಿವರೆಗೂ ಯಾವುದೇ ಕಾರಣಕ್ಕೂ ಸ್ಟ್ಯಾಂಡರ್ಡ್ ಬುಕ್ಸ್ಗೆ ಹೋಗ್ಲಿಕ್ಕೆ ಹೋಗಬೇಡಿ. ಬಿಲ್ಡ್ಸ್ ಅ ಸ್ಟ್ರಾಂಗ್ ಫೌಂಡೇಶನ್ ಅಂಡರ್ಸ್ಟ್ಯಾಂಡಿಂಗ್. ಫೌಂಡೇಶನ್ ಅಲ್ಲಿ ಕನ್ಸೆಪ್ಚುವಲ್ ಕ್ಲಾರಿಟಿ ಬರುತ್ತೆ ನಿಮಗೆ. ಎಲ್ಲಿ? NCERT. ಅದಾದಮೇಲೆ ರೆಫರೆನ್ಸ್ಗೆ ಏನಾಗುತ್ತೆ ನಿಮಗೆ? ಸ್ಟ್ಯಾಂಡರ್ಡ್ ಬುಕ್ಸ್. ನಾನು ಹೇಳೋವರೆಗೂ ಯಾವುದೂ ತೊಗೊಳ್ಳಿಕ್ಕೆ ಹೋಗ್ಬೇಡಿ. ಆ್ಯಕ್ಚುಲಿ NCERT ಮೆಡಿವಲ್ಗೆ ಸ್ಟ್ಯಾಂಡರ್ಡ್ ಬುಕ್ಸ್ ಓದುವಂಥ ಅವಶ್ಯಕತೆಯೇ ಬರೋದಿಲ್ಲ. ನೀವು ಕ್ಲಾಸ್ ಕರೆಕ್ಟಾಗಿ ಕೇಳಿಕೊಂಡು ಕರೆಕ್ಟಾಗಿ ನೋಟ್ಸ್ ಮಾಡಿಕೊಂಡ್ರೆ ಪ್ರೀವಿಯಸ್ ಇಯರ್ ಕ್ವಶನ್, ಅವಾಗ ನಿಮ್ಗೆ ಏನು ಗೊತ್ತಾಗುತ್ತೆ? ಪ್ರಾಪರ್ ಡೈರೆಕ್ಷನ್ ಗೊತ್ತಾಗುತ್ತೆ, ಏನು ಓದಬೇಕು ಏನು ಓದಬಾರ್ದು ಅಂತ. ಪ್ರೀವಿಯಸ್ ಇಯರ್ ಕ್ವಶನ್. ಸೊ ನಾನು ನಿಮಗೆ ಟೈಮ್ ಲೈನ್ಸು, ಕೀವರ್ಡ್ಸು, ಏನೇನಿದೆ ಮೈಂಡ್ ಮ್ಯಾಪ್ಸು ಇಲ್ಲೇ ಸಿಕ್ಬಿಡುತ್ತೆ. ಈ PDF ಇಸ್ಕೊಳ್ಳಿ, ಶೇರ್ ಮಾಡ್ತಾರೆ ನಿಮಗೆ. ಆಲ್ಮೋಸ್ಟ್ ನಿಮ್ಗೆ ಶಾರ್ಟ್ ನೋಟ್ಸ್ ಥರ ಆಗಿಬಿಡುತ್ತೆ ಇದು. ಶಾರ್ಟ್ ನೋಟ್ಸ್ ಥರ ರೆಡಿ ಇರುತ್ತೆ ಅದು. PDF ಇಸ್ಕೊಳ್ಳಿ. ಸೊ ಕ್ವಶನ್ಸ್ ನಿಮ್ಗೆ ಯಾವ ಥರ ಬಂದಿದೆ? NCERT-ಅಲ್ಲಿ 1 ವರ್ಡು ಕೇಳ್ತಾ ಇದ್ದಾರೆ, ಸ್ಟೇಟ್ಮೆಂಟ್ ವೈಸು ಕೇಳ್ತಾರೆ. ಇವಾಗ ಮುಂಚೆ ಏನು ಮಾಡ್ತಾ ಇದ್ದಾರೆ? ವಿಚ್ ಆಫ್ ದ ಅಬೌವ್ ಗಿವನ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್. ಮೇಲೆ ನೀಡು ಯಾವ ಹೇಳಿಕೆಗಳು ಸರಿಯಾಗಿವೆ ಅಂತ. ಇವಾಗ ಏನು ಮಾಡ್ತಾ ಇದ್ದಾರೆ? ಹೌ ಮೆನಿ ಆಫ್ ದ ಅಬೌವ್ ಗಿವನ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ಅಂತ ಕೇಳ್ತಾವ್ರೆ. ಎಷ್ಟು ಅಲ್ಲ, ಮುಂಚೆ ಮಾಡ್ತಾರೆ ಯಾವ ಹೇಳಿಕೆ ಅಂತ ಕೇಳಿದ್ರೆ, ಇವಾಗ ಏನು ಮಾಡ್ತಾ ಇದ್ದಾರೆ? ಎಷ್ಟು ಹೇಳಿಕೆಗಳು ಸರಿಯಾಗಿದೆ. 4 ಕೊಟ್ಬಿಟ್ಟಿರ್ತಾರೆ, 2 ಗೊತ್ತಿರುತ್ತೆ, 2 ಗೊತ್ತಿರೋದಲ್ಲ, ಮುಗದೆ ಹೋಯ್ತು. ಆ ಟೈಮಲ್ಲಿ ತೊಳಕ್ಕೆ ಆಗೋದೇ ಇಲ್ಲ ನಿಮಗೆ. ಎಸ್ಪೆಷಲಿ ಹಿಸ್ಟ್ರಿದಲ್ಲಿ ಕನ್ಫ್ಯೂಸ್ ಆಗೋ ಚಾನ್ಸಸ್ ಏನಿರುತ್ತೆ? ಜಾಸ್ತಿ ಇರುತ್ತೆ ಸ್ವಲ್ಪ. ಸೊ ಅದಕ್ಕೆ ನಾನು ಹೇಳಿರ್ತೇನೆ, ನೋಟ್ಸ್ ಮಾಡ್ಕೊಳ್ಳಿ ನೀಟಾಗಿ, ರಿವೈಸ್ ಮಾಡಿ. ಮಲ್ಟಿಪಲ್ ರಿವಿಷನ್ಸ್ ಆಗಬೇಕು. ಮಲ್ಟಿಪಲ್ ಸೋರ್ಸಿಗೆ ಹೋಗಬೇಡಿ. ಒಂದು ಸೋರ್ಸು ಮಲ್ಟಿಪಲ್ ರಿವಿಷನ್ ಅದು ಆಗಲಿ. ಏನೇ ಡೌಟ್ಸ್ ಇದ್ರೂ ಅಲ್ಲೇ ರೇಸ್ ಮಾಡಿ. ಸೊ ಈ ಥರ ಕ್ವಶನ್ಸ್. ಅದ್ರ ಜೊತೆಗೆ ವೊಕ್ಯಾಬ್ಯುಲರಿ ಇಂಪ್ರೂವ್ ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ನ್ಯೂಸ್ ಪೇಪರ್ ಓದೋದನ್ನು ಮಾತ್ರ ನಿಲ್ಲಿಸ್ಬೇಕು. ಸರ್ ಹುಷಾರಿಲ್ಲ, ಅದು ಕ್ಲಾಸಿಗೆ ಬಂದಿಲ್ಲ. ಏನಾಯಿತು? ಏನಾಗೋದಿಲ್ಲ. ಫೀವರ್ ಇದ್ದರೆ ಏನಾಗಿರುತ್ತೆ? ಹೋಗ್ಬಿಡ್ತೀವ? ಬನ್ನಿ ಕೂತ್ಕೊಳ್ಳಿ. ಯಾವುದೇ ಕಾರಣಕ್ಕೂ ರೀಸನ್ಸ್ ಕೊಡಬೇಡಿ, ಆನ್ಸರ್ಸ್ ಕೊಡಿ. ಆಗಿದೇನೋ ಆಗಿಲ್ಲ ಕ್ಲಿಯರ್ ಎಕ್ಸಾಮ್, ಅದು ಮ್ಯಾಟ್ರ್ ಆಗುತ್ತೆ. ನೀವು ಚೆನ್ನಾಗಿ ಓದಿರ್ತೀರ, ಕ್ಲಿಯರ್ ಆಗಲಿಲ್ಲ ಏನು ಮಾಡ್ತಾರೆ? ಓದಿಲ್ಲ, ಆಗಿಲ್ಲ. ಅದೇ ನೀವು ಕ್ಲಿಯರ್ ಆದರೆ ಶಂಕದಿಂದ ಬಂದಿದ್ದು ತೀರ್ತಾ ಬಿಡುತ್ತೆ. ಓದಿದ್ರು ನಡೆಯುತ್ತೆ, ಓದಿದ್ದೆ. ಹೌದಾ ಇಲ್ಲ? ಅದಕ್ಕೆ ಎಂಡ್ ರಿಸಲ್ಟ್ ಮ್ಯಾಟ್ರ್ ಆಗುತ್ತೆ. ಅದಕ್ಕೆ ವರ್ಕ್ ಮಾಡಿ.
ಕಾಂಪಿಟೇಷನ್ ಮಾತ್ರ ನಿಮ್ಗೇನಿರುತ್ತೆ, ಎಲ್ಲರೂ ಮಾರ್ಕೆಟಲ್ಲಿ ಇದ್ದವ್ರು ಎಲ್ಲರೂ ನಿಮ್ಮ ಕಾಂಪಿಟೇಟರ್ ಅಲ್ಲ. 100 ಜನ ಇದ್ದಾರೆ ಅಂದ್ರೆ 30 to 40% ಮಾತ್ರ ನಿಮಗೆ ಕಟ್ತೊಟ್ಟು ಕಾಂಪಿಟೇಷನ್ ಕೊಡ್ತಾರೆ. ಉಳಿಕಿದ್ದೆಲ್ಲ ಮತ್ತು ಟೊಳ್ಳೆಗಳೇ. ಹಾಂ, ಸೊ ಯಾವುದೇ ಕಾರಣಕ್ಕೂ ಹೆದರಬೇಡಿ. ಇಷ್ಟಿದೇನ ಇದೇನ, ಏನೂ ಇಲ್ಲ ಇದರಲ್ಲಿ. ಹಿಸ್ಟ್ರಿ ನಿಮ್ಗೆ ಎಲ್ಲ ಕತೆ ಈಸಿ ಮಾಡಿಕೊಡ್ತೀನಿ ಅಂತ ನಾನು. ಇಷ್ಟೇ ಇದೇನ ಅನ್ಸ್ಬಿಡುತ್ತೆ ನಿಮಗೆ. ಹಿಸ್ಟ್ರಿ ಇಲ್ಲಿವರೆಗೂ ನೀವು ಅದನ್ನು, ಯಾಕಂದ್ರೆ ಕೆಲವೊಂದು ಟೈಮ್ ಏನಾಗ್ಬಿಟ್ಟಿರುತ್ತೆ, ಇವಾಗ ಟೆಕ್ನಿಕಲ್ ಬ್ಯಾಕ್ಗ್ರೌಂಡಿಂದ ಬಂದಿರ್ತೀವಿ. ಇಂಜಿನಿಯರಿಂಗ್ ಆಗಿರ್ಬೋದು, ನೀವು BCom ಆಗಿರ್ಬೋದು, ಇಲ್ಲಿವರೆಗೆ ಏನಾಗಿರುತ್ತೆ ನಿಮ್ಮದು 10th ಅಲ್ಲೇ ಬಿಟ್ಟುಬಿಟ್ಟಿರ್ತೀವಿ ಹಿಸ್ಟ್ರಿ. ಹಾಂ, ಅಲ್ಲೇ ಅನಿಸ್ಬಿಟ್ಟಿರುತ್ತೆ ಯಾವ ರಾಜ ಬರ್ತಾನೋ, ಯಾರ ಮೇಲೆ ಯಾರು ದಾಳಿ ಮಾಡ್ತಾರೆ. ಮಾಡಿದ್ದಾರೆ. ಆದರೆ ಹೇಳುವಂಥ ರೀತಿ ನೀತಿಗಳಲ್ಲಿ ಬದಲಾವಣೆ ಅವಾಗ ನಿಮಗೇನಾಗುತ್ತೆ, ಇಂಟ್ರೆಸ್ಟಿಂಗ್ ಅನ್ನು. ಹೌದಲ್ಲ, ಇಲ್ಲಿಗೂ ಸಿಗುವಂಥ ಲವ್ ಸ್ಟೋರೀಸ್ ಯಾವ ಸಬ್ಜೆಕ್ಟಲ್ಲಿ ಸಿಗುತ್ತೆ ಹೇಳಿ ನಿಮಗೆ? ಬಾಜಿರಾವ್ ಮಸ್ತಾನಿ ಮೂವಿ ನೋಡಿದಿರ ತಾನೆ, ಪದ್ಮಾವತ್ ಮೂವಿ ನೋಡಿದ್ದೀರ, ಅದು ಇಂಟ್ರೆಸ್ಟ್ ಬಂತು ತಾನೆ. ಯಾಕೆ ಬಂತು? ವಿಜುವಲಿ ಇತ್ತು. ಅಲ್ಲಾವುದ್ದೀನ್ ಖಿಲ್ಜಿ ಅಂತ ಓದ್ತೀರ, ಅವನು ಯಾಕೆ ರಾಜನ್ ಥರ ನೋಡ್ತೀರ? ನಿಮ್ಮ ಪಕ್ಕದ ಮನೆ ಥರ ಟ್ರೀಟ್ ಮಾಡಿ, ಅಂಕಲ್ ಥರ. ಕೃಷ್ಣದೇವರಾಯ ನಮ್ಮ ಚಿಕ್ಕಪ್ಪ ಟ್ರೀಟ್ ಮಾಡೋದು. ಮನೆಯಲ್ಲೇ ಎಲ್ಲರೂ ಬರ್ಡೇ ನೆನಪಿರ್ತಾವೋ ಇಲ್ವೋ? ಇವಾಗ ಡೇಟ್ ಯಾಕೆ ನೆನಪಿರೋದಿಲ್ಲ? ನಾವು ಅದನ್ನೇನು ಮಾಡ್ತೀವಿ, ಭಾರವಾಗಿ ತೊಗೊಂಡ್ಬಿಡ್ತೀವಿ. ಅದಂತ ಮಾಡಬೇಡಿ. ನೀವು ಎಷ್ಟು ಅದ್ರಲ್ಲಿ ಇನ್ವಾಲ್ವ್ ಆಗ್ತಿರಲ್ಲ ಅಷ್ಟು ಹತ್ತಿರ ಬರುತ್ತೆ ಅದು. ನೀವು ಎಷ್ಟು ಇದು ಮಾಡ್ತಿರಲ್ಲ ಅದಕ್ಕೆ ದೂರ ಹೋಗುತ್ತೆ. ಪ್ರಿಪ್ರೇಷನ್ ಮಾಡೋದು ಅಷ್ಟೇ. ಯಾರೋ ಹೇಳ್ತಿದ್ದಾರೆ ಅಂತ ಪ್ರಿಪ್ರೇಷನ್ ಮಾಡಬೇಡಿ, ನಿಮಗೆ ಬೇಕಾಗಿ ಮಾಡಿ. ಅವಾಗ ಎಕ್ಸಾಮ್ ಕ್ಲಿಯರ್ ಆಗುತ್ತೆ. ಕೆಲವೊಬ್ರು ಏನು ಮಾಡಿರ್ತಾರೆ, ಇವಾಗ ಯಾರೋ ಆಗಿದ್ದಾರೆ ಅಂತ ಬಂದಿರ್ತಾರೆ. ಶಿಂಗಮ್ ಮೂವಿ ನೋಡಿ ಬಂದವರು ಅವರೇ ಮನೇಲಿ ಹೇಳ್ತಾರೆ ಇವಾಗ ಆಗಬೇಕು, ಅವ್ರ ಪ್ರೆಷರಿಂದ ನಿಮಗೆ ಬೇಕಾ ಆಗುತ್ತೆ. ಇದು ಏನು ಇಷ್ಟು ಮಾಡಿ ಫಸ್ಟ್, ಅದಾದಮೇಲೆ ನೋಡೋಣ ಅಂತ. ಯಾಕಾಗತ್ತಿಲ್ಲ ಅಂತ. ಸಿಲೆಬಸ್ ಏನ್ಷಿಯಂಟ್ ಹಿಸ್ಟ್ರಿ ಪ್ರತಿಯೊಬ್ಬರಿಗೂ ಅಪ್ಲೈ ಆಗುತ್ತೆ. ಇದು ಯಾವುದೇ ಎಕ್ಸಾಮ್ ಬರೀರಿ ನೀವು, SDA ಇಂದ ಹಿಡಿದು IAS ವರೆಗೂ ಇದ್ರ ಮೇಲೆ ಕ್ವಶನ್ಸ್ ರೈಸ್ ಆಗಬೇಕು. ಇದೇ ಸಿಲೆಬಸ್ ಇರುತ್ತೆ, ಇದು ಬಿಟ್ಟು ಮತ್ತೇನೂ ಇರೋದಿಲ್ಲ. ಕರೆಕ್ಟಾಗಿ ನೋಟ್ ಮಾಡ್ಕೊಳ್ಳಿ. ನೋಡಿ ಕ್ವಶನ್ಸ್ ಎಷ್ಟು ಫ್ಯಾಕ್ಚುಯಲ್ ಹೋಗಿದ್ದಾರೆ. ಸಂಘಭೂತಿ, ಇಂಡಿಯನ್ ಬುದ್ಧಿಸ್ಟ್ ಮಂಕ್ ವಾಸ್ ದ ಆಥರ್ ಆಫ್ ಕಮೆಂಟರಿ. ಟಿಪ್ಪಣಿಯನ್ನು ಬರೆದಿದ್ದಾರೆ ಒಬ್ಬರು. ಸಂಘಭೂತಿ ಅಂತ ಚೈನಾಕ್ಕೆ ಹೋಗಿರ್ತಾರೆ ಅವರು. ಸರ್ವಸ್ತಿವಾದ ವಿನಯದ ಮೇಲೆ, ಪ್ರಜ್ಞಾಪರಮಿತ ಸೂತ್ರ, ಇವೆಲ್ಲ ಎದ್ರ ಮೇಲೆ ಇದ್ದಾವೆ ಇವು. ಬುದ್ಧಿಸಮು ಜೈನಿಸಮ್ ಅಲ್ಲಿ ಬರುತ್ತೆ ಅದು. ನೋಡಿ ಸೈಟ್ಸ್ ಮೇಲೆ ಕೇಳವ್ರೆ. ಆರ್ಕಿಯಾಲಜಿಕಲ್ ಸೈಟ್ಸ್ ಒಡಿಸ್ಸಾ, ಇನಾಮ್ಗಾಂವ್, ಇದರಲ್ಲಿ ಕೇಳಿದ್ದಾರೆ. ಮ್ಯಾಚ್ ದ ಫಾಲೋಯಿಂಗ್ ಯಾವುದಿದು? ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಸೈಟ್ಸ್ ಇದೆಲ್ಲ ಇವು. ಫಸ್ಟ್ ಟಾಪಿಕ್, ಸೋರ್ಸಸ್ ಆಫ್ ಆನ್ಸಿಯಂಟ್ ಇಂಡಿಯನ್ ಹಿಸ್ಟ್ರಿ. ಪ್ರಾಚೀನ ಭಾರತ ಇತಿಹಾಸಕ್ಕಿದ್ದಂತಹ ಅಧ್ಯಯನಕ್ಕಿದ್ದಂತಹ ಮೂಲಗಳು. ಪ್ರಾಚೀನ ಭಾರತ ಇತಿಹಾಸ ಅಧ್ಯಯನಕ್ಕಿದ್ದಂತಹ ಮೂಲಗಳು. ಸೋರ್ಸಸ್ ಟು ಸ್ಟಡಿ ದ ಆನ್ಸಿಯಂಟ್ ಇಂಡಿಯನ್ ಹಿಸ್ಟ್ರಿ. ಏನಿದೆ ಸೋರ್ಸಸ್? ನಮಗೆ ಟೆಕ್ಸ್ಟ್ ಇದಾವ, ಬುಕ್ಗಳು ಬರೆದಿದ್ದಾರೆ. ಯಾವುದು? ಫಾರ್ ಎಕ್ಸಾಂಪಲ್ ಅರ್ಥಶಾಸ್ತ್ರ ಎದ್ರ ಬಗ್ಗೆ ಇದೆ? ಚಂದ್ರಗುಪ್ತ ಮೌರ್ಯಾಸ್ ಬಗ್ಗೆ ಇದೆ. ಹೌದು, ಟೆಕ್ಸ್ಟ್ ಇದಾವೆ. ಮತ್ತೇನಿದಾವೆ? ಸ್ಕ್ರಿಪ್ಟ್ ಅನ್ನೋಕ್ಕಿಂತ ಇನ್ಸ್ಕ್ರಿಪ್ಷನ್, ಲಿಪಿಗಳು ಅನ್ನೋಕ್ಕಿಂತ ಏನು ಶಾಸನಗಳು. ಯಾಕಂದರೆ ಲಿಪಿಯಿಂದ ಹುಟ್ಕೊಂಡಿದ್ದೆ ಯಾವುದು? ಭಾಷೆ. ಶಾಸನಗಳು ಸಿಂಪಲ್ ಎಕ್ಸಾಂಪಲ್, ಐಹೊಳೆ ಶಾಸನ ಯಾರ ಬಗ್ಗೆ ಹೇಳುತ್ತೆ? ಇಮ್ಮಡಿ ಪುಲಕೇಶಿ ಬಗ್ಗೆ. ಇಮ್ಮಡಿ ಪುಲಕೇಶಿ ಮತ್ತು ಹರ್ಷವರ್ಧನ ಮಧ್ಯೆ ಯುದ್ಧವಾಯಿತು. ಎಲ್ಲಿ? ನರ್ಮದಾ ನದಿ ದಂಡೆಯ ಮೇಲೆ. ಉತ್ತರ ಪತನಾಥ ಅಂತ ಕರಿತಾ ಇದ್ರಂತೆ. ಯಾರಿಗೆ? ಹರ್ಷವರ್ಧನ್. ಆ ಒಂದು ನದಿಯ ದಂಡೆಯ ಮೇಲೆ ಇಮ್ಮಡಿ ಪುಲಕೇಶಿ ಏನು ಮಾಡಿದಂತೆ? ಹರ್ಷವರ್ಧನ್ ಸೋಲಿಸಿದಂತೆ. ಇವನು ಒಂದು ಬಿರುದನ್ನು ತಗೊಳ್ತಾನೆ, ದಕ್ಷಿಣ ಪತನಾಥ, ದಕ್ಷಿಣ ಪತೇಶ್ವರ. ಇದ್ರ ಬಗ್ಗೆ ಎಲ್ಲಿ ಮೆನ್ಷನ್ ಮಾಡಿದ್ದಾರೆ? ಐಹೊಳೆ. ಅಲ್ಲಿ ಗೊತ್ತಾಯ್ತಾ ನಮ್ಗೆ ಇತಿಹಾಸ? ಶಾಸನಗಳಿಂದ ನಮ್ಗೆ ಏನಾಗುತ್ತೆ? ಇತಿಹಾಸ. ಅಶೋಕ ವಾಸ್ ದ ಫಸ್ಟ್ ಇಂಡಿಯನ್ ಕಿಂಗ್ ಹೂ ಹ್ಯಾಡ್ ಡೈರೆಕ್ಟ್ ಕಾಂಟ್ಯಾಕ್ಟ್ ವಿತ್ ದ ಪೀಪಲ್. ಭಾರತ್ ತನ್ನ ಒಂದು ಯಾರ್ದ ಜನರೊಂದಿಗೆ ನೇರವಾಗಿ ಸಂಪರ್ಕ ಹೊಂದಿದಂಥ ಭಾರತದ ಮೊದಲ ಸಾಮ್ರಾಟ ಯಾರು? ಅಶೋಕ. ಹೇಗೆ? ವಾಟ್ಸಪ್ ಏನಾದ್ರು ಇರುತ್ತಾ? ಇಲ್ಲ. ಮತ್ತೆ ಥ್ರೂ ಇನ್ಸ್ಕ್ರಿಪ್ಷನ್ಸ್. ಆ ಶಾಸನಗಳಲ್ಲಿ ಏನು ಮಾಡ್ತಾ ಇದ್ದ ಅವನು? ಏನು ಆಜ್ಞೆಯನ್ನು ನೀಡ್ತಾ ಇದ್ದಾನಲ್ಲ ಇವಾಗ, ಅದನ್ನು ಕೆತ್ತನೆ ಮಾಡ್ತಾ ಇದ್ದ. ಜನ ಎಲ್ಲಿ ಸೇರ್ತಾರಲ್ಲ ಇವಾಗ, ಆ ಶಾಸನಗಳಲ್ಲಿ ಹೋಗಿ ಇಡ್ತಾ ಇದ್ರು. ಟೀ ಕುಡ್ಲಿಕ್ಕೆ ಬರ್ತಾರೆ ಎಲ್ಲರೂ ಇವಾಗ ಸಾಯಂಕಾಲ, ಅಲ್ಲೋಗಿ ಶಾಸನ ಇಡೋದು. ಕಾಂಟ್ಯಾಕ್ಟ್ ಆಯಿತು ಇಲ್ವ? ಪ್ರಾಣಿ ಬಲಿ ನಿಲ್ಲಿಸಿ ಅಂತ ಹೇಳ್ತಾನೆ ಅವನು ಕಳಿಂಗ ಯುದ್ಧದ ನಂತರ. ಬೇರೆ ಘೋಷ ಬಿಡ್ತಾನೆ, ದಮ್ಮ ಘೋಷವನ್ನು ಸ್ವೀಕಾರ ಮಾಡ್ತಾನೆ, ಎಲ್ಲ ಹೇಳ್ತಾನಂತ ಇದ್ರ ಬಗ್ಗೆ. ನಮಗೆ ಅದರಿಂದ ನಮಗೇನು ಗೊತ್ತಾಯ್ತು? ಅಶೋಕ ಈ ಥರ ಆಡಳಿತ ಮಾಡ್ತು ಗೊತ್ತಾಯ್ತು. ನಾಣ್ಯಗಳಿಂದ ಗೊತ್ತಾಗುತ್ತೆ. ಕಾಯಿನ್ಸ್, ದ ಸ್ಟಡಿ ಆಫ್ ಕಾಯಿನ್ಸ್ ಇಸ್ ಕಾಲ್ಡ್ ಆಸ್ ನ್ಯೂಮಿಸ್ಮ್ಯಾಟಿಕ್ಸ್. ನಾಣ್ಯಶಾಸ್ತ್ರ ಅಂತ ಕರಿತೀವಿ ಅದಕ್ಕೆ.
ಆ ನಾಣ್ಯಗಳಿಂದ ನಮ್ಗೆ ಇತಿಹಾಸ ಹೇಗೆ ಗೊತ್ತಾಗುತ್ತೆ? ಅದರಲ್ಲಿ ಲೋಗೋ ಇರುತ್ತೆ. ಪಂಚ್ ಮಾರ್ಕ್ಡ್ ಕಾಯಿನ್ಸ್ ಅಂತ ಕರಿತೀವಿ, ಮುದ್ರೆಗಳು ಮಾಡಿರ್ತಾರೆ. ಹೌದಾ? ಏನು ಮುದ್ರೆಗಳು ಇರುತ್ತೆ ಅದರಲ್ಲಿ? ಆ ಮುದ್ರೆಗಳಲ್ಲಿ ಏನು ಬಳಕೆ ಮಾಡ್ತಾ ಇದ್ದಾರೆ? ಪ್ರಾಣಿಗಳನ್ನ ಬಳಕೆ ಮಾಡಿದ್ದಾರೆ. ತಮ್ಮ ಧರ್ಮವನ್ನು ಹೇಳ್ತಾರೆ. ಇವಾಗ ರಾಜ ವೀಣೆ ನುಡ್ಸಕ್ಕೆ ಓದ್ಕೊಂಡಿದ್ದ. ಏನು ತೋರಿಸ್ಕೊಡುತ್ತೆ ಅದು? ಕಲೆಗೆ ಅವ್ರೇನು ಮಾಡಿದ್ರು? ಪ್ರಾಮುಖ್ಯತೆಯನ್ನು ನೀಡಿದ್ರು ಅಂತ. ಹೌದಾ? ಅವರ ಧಾರ್ಮಿಕ ಆಚರಣೆ ಬಗ್ಗೆ ಗೊತ್ತಾಗುತ್ತೆ ನಮಗೆ. ಕೆಲವೊಂದು ದೇವರ ಮುಖಗಳನ್ನು ಕೂಡ ಅವ್ರು ಏನು ಮಾಡ್ತಾ ಇದ್ರು? ಪಂಚ್ ಮಾಡ್ತಾ ಇದ್ರು. ಹೌದಾ? ಇನ್ ಕೇಸು ಆ ಒಂದು ರಾಜಮನೆತನ ಹೆಚ್ಚಿನ ಸಂಖ್ಯೆಯಲ್ಲಿ ಚಿನ್ನದ ನಾಣ್ಯಗಳನ್ನು ಚಲಾವಣೆಗೆ ತೊಗೊಂಡ್ಬಂದಿದ್ದು ಇಟ್ಕೊಳ್ಳಿ. ಇಫ್ ದ ಕಿಂಗ್ಡಮ್ ಆರ್ ದ ಕಿಂಗ್ ಹ್ಯಾಸ್ ಇಶ್ಯೂಡ್ ಮೋರ್ ನಂಬರ್ ಆಫ್ ಗೋಲ್ಡ್ ಕಾಯಿನ್ಸ್, ಏನು ಹೇಳುತ್ತೆ ನಿಮಗದು? ಶ್ರೀಮಂತವಾಗಿತ್ತು ಅಂತ ಗೊತ್ತಾಗುತ್ತೆ. ವಿಜಯನಗರ ಸಾಮ್ರಾಜ್ಯ ಲೂಟಿ 8 ತಿಂಗಳು ಲೂಟಿ ಮಾಡ್ತಾರೆ, ಆದರೂ ಖಾಲಿ ಆಗೋದಿಲ್ವ ಅಂತ ಕೇಳಿರ್ಬೋದು ನೀವು. ಆನೆ ಬಂತು ಅಂದ, ಯಾವ ಊರ? ಬಿಜಾಪುರ. ಹಾದಿಗೊಂದು ಕಾಸು, ಬೀದಿಗೊಂದು ಕಾಸು. ಅಂದರೆ ಆನೆಗಳ ಮೇಲೆ ಹೊರತಾ ಇದ್ರಂತೆ ಸಂಪತ್ತನ್ನು, ಬೀಳ್ತಾ ಇದ್ದಂತೆ. ಆ ಮೂಟೆ ಏನು ಕಟ್ಟಿರ್ತಾರಲ್ಲ, ಜನ ತಗೊಳ್ತಾ ಇದ್ರಂತೆ. ಅಷ್ಟೊಂದು ಲೂಟಿ ಅಂದರೆ ಸಂಪತ್ತು ಭರಿತವಾಗಿತ್ತು ಅಂತ ಗೊತ್ತಾಯ್ತಾ? ಇವಾಗ ಚಿನ್ನದ ನಾಣ್ಯಗಳು ಹೆಚ್ಚಿಗಿದ್ದ. ಮತ್ತೇನು ಗೊತ್ತಾಗುತ್ತೆ ಅದರಿಂದ? ಇವಾಗ ಚೋರಿದ್ರು, ಅವರ ಕೆಲವೊಂದು ನಾಣ್ಯಗಳು ಏನಾಗಿದ್ದಾವೆ? ಭಾರತ ಆಗ್ನೇಯ ಏಷ್ಯಾದಲ್ಲಿ, ಅಂದರೆ ಇವತ್ತು ವಿಯತ್ನಾಮು, ಕಾಂಬೋಡಿಯಾ ಅಂತ ಏನಿದಾವಲ್ಲ, ಅಲ್ಲಿ ಸಿಕ್ಕಿದ್ದಾವೆ. ಅರ್ಥ ಏನು? ಮತ್ತೆ ಅಲ್ಲಿ ಅವರ ಒಂದು ದಾಳಿಯನ್ನು ಆದರೂ ಮಾಡಿ ತಮ್ಮ ಆಡಳಿತವನ್ನಲ್ಲಿ ಸ್ಥಾಪನೆ ಮಾಡಿರ್ಬೋದಾ? ಎಸ್ಟಾಬ್ಲಿಷ್ ಮಾಡಿರ್ಬೋದಾ? ಇಲ್ಲ ಅಂದರೆ ಟ್ರೇಡ್ ರಿಲೇಷನ್ಸ್, ವ್ಯಾಪಾರ ವಹಿವಾಟು ಇರ್ಬೋದು. ಏನ್ಸಿಯಂಟ್ ಇಂಡಿಯನ್ಸ್ ಹ್ಯಾಡ್ ಟ್ರೇಡ್ ರಿಲೇಷನ್ಸ್ ವಿತ್ ದ ಪರ್ಷಿಯನ್ಸ್ ಆ್ಯಂಡ್ ದ ರೋಮನ್ಸ್. ರೋಮನರ ಜೊತೆಗೆ ಮತ್ತು ಪರ್ಷಿಯನ್ಸ್ ಜೊತೆಗೆ ಏನಿತ್ತು? ವ್ಯಾಪಾರ ಸಂಬಂಧವನ್ನು ಹೊಂದಿದ್ವಿ ನಾವು. ಇಂಡಸ್ ವ್ಯಾಲಿ, ಮೆಸೊಪೊಟೇಮಿಯಾ ಜೊತೆ ಇತ್ತು. ಈಜಿಪ್ಷಿಯನ್ಸ್ ಜೊತೆ ಟ್ರೇಡ್ ರಿಲೇಷನ್ಸ್ ಇತ್ತು. ಯಾಕೆ? ಕಾಯಿನ್ಸ್ ಸಿಕ್ಕಿದೆ. ಹೌದಾ ಇಲ್ಲ? ಇದನ್ನೆಲ್ಲ ತೋರಿಸ್ಬೋದು. ಮಾನ್ಯುಮೆಂಟ್ಸ್, ಯಾವುದಾದ್ರೂ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡಿರ್ತಾರೆ. ಇವಾಗ ಅಶೋಕ ಏನು ನಿರ್ಮಾಣ ಮಾಡ್ತಾನೆ? ಸ್ತೂಪಗಳ ನಿರ್ಮಾಣ ಮಾಡಿದ. ಹೌದಾ? ಏನಕ್ಕೆ? ಬುದ್ಧನಿಗೆ ಸಂಬಂಧಪಟ್ಟಂಥ ಕೆಲವೊಂದು ಅವಶೇಷಗಳಂತ ಕರಿತೀವಿ ನಾವು, ವಸ್ತುಗಳು, ಅದನ್ನು ಸಂರಕ್ಷಣೆ ಮಾಡಲಿಕ್ಕೆ ಸ್ತೂಪಗಳಿತ್ತು. ಇದರಿಂದ ನಮಗೇನು ಗೊತ್ತಾಗುತ್ತೆ? ಬೌದ್ಧ ಧರ್ಮವನ್ನು ಅವ್ರು ಏನು ಮಾಡ್ತಾ ಇದ್ರು? ಪರಿಪಾಲನೆ ಮಾಡ್ತಾ ಇದ್ರು. ಬೌದ್ಧ ಧರ್ಮಕ್ಕೆ ರಾಜಾಶ್ರಯವನ್ನು ನೀಡಿದ್ರು. ರಾಯಲ್ ಪ್ಯಾಟ್ರನೇಜ್ ಅಂತ ಕರಿತೀವಿ ನಾವು. ಹೌದಾ ಇಲ್ಲ? ಅದು ಗೊತ್ತಾಯ್ತು. ಪ್ಯಾಲೇಸ್ ಸಿಗುತ್ತೆ ನಮಗೆ ಇವಾಗ. ಯಾರು ನಿರ್ಮಾಣ ಮಾಡಿದ್ರು? ಏನು ಬಳಕೆ ಮಾಡಿದ್ರು? ಈಗ ದೇವಾಲಯಗಳಿದ್ದಾವೆ. ಇವಾಗ ಬೃಹದೇಶ್ವರ ದೇವಾಲಯ ಕೇಳಿದಿರ್ತಾನೆ. ಇವಾಗ ತಂಜಾವೂರದಲ್ಲಿದೆ. ರಾಜ ಚೋಳ ನಿರ್ಮಾಣ ಮಾಡಿದ್ದಾನೆ. ಯಾವಾಗ? 1010 AD. ಎಷ್ಟು ವರ್ಷ ಆಯ್ತು ಇವಾಗ? 1015 ವರ್ಷ ಆಯಿತು. ಏನೂ ಆಗಿಲ್ಲ. ನಮ್ಮವರು ಕಟ್ಸಿರ್ತಾರೆ ಬ್ರಿಡ್ಜ್, ಓಪನಿಂಗ್ ಆಗಿರೋದಿಲ್ಲ, ಇನ್ನೂ ಉದುರ್ಕೊಂಡು ಬಿದ್ದಿರುತ್ತೆ ಅದು. ಮೊನ್ನೆ ಬೆಂಗಾಲದಲ್ಲೇ ಆಗಿದೆ, ಓಪನಿಂಗ್ ಆಗಿಲ್ಲ, ಬ್ರಿಡ್ಜ್ ಕುಸಿದು ಬಿಟ್ಟಿದೆ. 1000 ವರ್ಷ ಆದರೂ ನಿಂತ್ಕೊಂಡಿದೆ. ಯಾಕೆ? ಕರಪ್ಷನ್ ಇರಲಿಲ್ಲ ಅವಾಗ ಒಂದೇದ್ದು. ಹೌದಾ? ಅದಾದ ಮೇಲೆ ಐರನ್ ಯೂಸ್ ಮಾಡಲ್ಲ ಅವರು. ಅಯೋಧ್ಯದಲ್ಲಿ ಏನು ರಾಮ ಮಂದಿರ ಇದೆಯಲ್ಲ, ಅದರಲ್ಲಿ ಐರನ್ ಬಳಕೆ ಕಡಿಮೆ ಇದೆ ಕಂಪ್ಲೀಟ್ಲಿ. ಯಾಕೆ? ಐರನ್ ಲೈಫ್ ಇಲ್ಲ. ಏನಾಗುತ್ತೆ? ರಸ್ಟ್, ತುಕ್ಕು ಹಿಡಿದು ಬಿಡುತ್ತೆ, ವೀಕ್ ಆಗುತ್ತೆ. ಏನು ಮಾಡ್ತಾರೆ? ಹೇಗೆ ಕಟ್ತಾ ಇದ್ರು? ಕಲ್ಲುಗಳನ್ನ ಜೋಡಿಸ್ತಾ ಇದ್ರು. ಇಂಟರ್ಲಾಕಿಂಗ್ ಸಿಸ್ಟಮ್ ಅಂತ ಕರೀತಾರೆ ಅದಕ್ಕೆ. ಯಾವ ಥರ ಅಂದರೆ, ಈ ಥರ ಒಂದು ಕಲ್ಲಿದೆ. ಇವಾಗ ಇದನ್ನು ಕಲ್ಲುಗಳನ್ನ ಜೋಡಿಸ್ತಾ ಹೋಗ್ತಾ ಇದ್ರು. ಆ ಬೃಹದೇಶ್ವರ ದೇವಾಲಯದ ಮೇಲೆ ಒಂದು ಶಿಲೆ ಇದೆ, ಶಿಖರ ಅಂತ ಕರೀತಾರೆ ಅದಕ್ಕೆ. 80 ಟನ್ಗಿಂತ ಜಾಸ್ತಿ ಇದೆ ಅಂತ. ಆದರೆ ಆ ಏನು ಇದೆಯಲ್ಲ, ಶಿಖರ, ಗರ್ಭಗುಡಿ ಮೇಲೆ ಇರುತ್ತಲ್ಲ, ವಿಮಾನ ಅಂತ ಕರಿತೀವಲ್ಲ ನಾವು, ಅದೇ 150 ಅಡಿ ಇದೆ ಅಂತೆ. ಅಂದರೆ ಆ ಶಿಲೆಯನ್ನು ಅಷ್ಟು ಎತ್ತರಕ್ಕೆ ಹೇಗೆ ಸಾಗಿಸಿರ್ಬೋದು ಅವರು? ಯೋಚನೆ ಮಾಡಿ. ಅವಾಗ ಏನಾದ್ರು ಕ್ರೇನ್ಸ್ ಇತ್ತಾ? ಎಲ್ಎಂಟಿದವ್ರು ಏನಾದರೂ ಇದ್ರ ಅವಾಗ? ಇಲ್ಲ. ಆ ಟೆಕ್ನಾಲಜಿ, ಇದ್ರ ಬಗ್ಗೆ ಎಲ್ಲ ಗೊತ್ತಾಗುತ್ತೆ ತಾನೆ ನಮಗೆ ಆ ಮಾನ್ಯುಮೆಂಟ್ಸಿಂದ. ಇವೆಲ್ಲ ಏನು ಸೋರ್ಸಸ್, ಅದ್ರ ಬಗ್ಗೆ ಏನು ಮಾಡೋಣ? ಸ್ಟಡಿ ಮಾಡೋಣ. ನೆಕ್ಸ್ಟ್ ಟಾಪಿಕ್. ಇಲ್ಲಿ ವೇದಗಳು ಇದಾವೆ ತಾನೇ. ಇವಾಗ ವೇದಗಳು ನಮ್ಮ ಮಾಹಿತಿ ನೀಡುತ್ತೆ. ಇವಾಗ 4 ವೇದಗಳು ಯಾವುದು? ಋಗ್ವೇದ, ಸಾಮವೇದ, ಯಜುರ್ವೇದ, ಅಥರ್ವವೇದ. ಬ್ರಾಹ್ಮಣಗಳು, ಅರಣ್ಯಕಗಳು, ಉಪನಿಷತ್ಗಳು, ಪುರಾಣಗಳು, ಮಹಾಕಾವ್ಯಗಳು, ಇವೆಲ್ಲ ಏನು? ಟೆಕ್ಸ್ಟ್. ಹೌದಾ? ಇದು ಕೂಡ ಮಾಹಿತಿ ನೀಡುತ್ತೆ. ಭಾರತಕ್ಕೆ ಹಲವಾರು ಯಾತ್ರಿಕರು ಬಂದರು. ಫಾಹೇನ್, ಹುಯೆನ್ಸಾಂಗ್, ಐತ್ ಸಿಂಗ್, ಅಲ್ಬರೂಣಿ, ಇಬ್ನ ಬಟೂಟು, ಅಬ್ದುಲ್ ರಜಾಕ್ ವಿಜಯನಗರ ಸಾಮ್ರಾಜ್ಯಕ್ಕೆ ಭೇಟಿ ನೀಡಿರ್ತಾನೆ. ಹೌದಾ? ಡೊಮಿಂಗೋ ಪೇಸು, ನಿಕೋಲೋ ಡಿ ಕಾಂಟಿ, ಫ್ರೆಡ್ರಿಕ್ ಸೀಸರ್, ಇವರೆಲ್ಲ ಬಂದು ಏನು ಮಾಡ್ತಾ ಇದ್ರು?
ಟ್ರಿಪ್ಗೆ ಏನಾದ್ರು ಬಂದಿರಲಿಲ್ಲ ತಾನೇ ಅವರು. ಬಂದುಬಿಟ್ಟು ರಾಜರ ಆಸ್ಥಾನಕ್ಕೆ ಭೇಟಿ ನೀಡಿ ಆ ರಾಜನ ಆಡಳಿತ ಹೀಗಿತ್ತು ಅನ್ನೋದ್ರ ಬಗ್ಗೆ ಬರೀತಾರೆ. ಅಬ್ದುಲ್ ರಜಾಕ್ 1ನೇ ದೇವರಾಯ, 2ನೇ ದೇವರಾಯ, ಕೃಷ್ಣ ದೇವರಾಯ ಇರಬೇಕು, ಪ್ರತಿಯೊಬ್ಬರು ಬಂದು ಅವ್ರು ಬಂದು ಏನು ಮಾಡ್ತಾಯಿದ್ರು, ಬರೀತಾರೆ. ಇದು ನಮಗೇನಾಗುತ್ತೆ, ಮಾಹಿತಿಯನ್ನು ತಿಳಿಸ್ಕೊಡುತ್ತೆ. ಹಲವಾರು ರೀತಿಯಾದಂಥ ಧಾರ್ಮಿಕ ಗ್ರಂಥಗಳು ಇದ್ದಾವೆ, ಜಾತ್ಯತೀತ ಗ್ರಂಥಗಳು ಇದ್ದಾವೆ, ಸೆಕ್ಯುಲರ್ ಟೆಕ್ಸ್ಟು ಇದ್ದಾವೆ, ರಿಲಿಜಿಯಸ್ ಟೆಕ್ಸ್ಟ್. ಇವು ಅರ್ಥಶಾಸ್ತ್ರ ಏನು, ಸೆಕ್ಯುಲರ್ ಟೆಕ್ಸ್ಟ್. ಅದು ಅಷ್ಟಾಧ್ಯಾಯ ಅಂತ ಬರುತ್ತೆ, ಒಂದು ಪಾಣಿನಿ ಬರೆದಿರೋದು. ಎದ್ರ ಬಗ್ಗೆ ಇದೆ ಅದು, ಗ್ರಾಮರ್ ಬಗ್ಗೆ, ವ್ಯಾಕರಣದ ಬಗ್ಗೆ ಇದೆ. ಹೌದಾ ಇಲ್ಲ? ಇವೆಲ್ಲ ನಮಗೇನು ಮಾಡುತ್ತೆ, ನಮ್ಮ ಪ್ರಾಚೀನ ಭಾರತ ಇತಿಹಾಸದ ಬಗ್ಗೆ ಮಾಹಿತಿಯನ್ನು ನೀಡ್ತವೆ ನಮಗೆ. ಯಾವುದು ಒಂದು ಆರ್ಕಿಯಾಲಜಿಕಲ್ ಸೋರ್ಸಸ್, ಲಿಟರರಿ ಸೋರ್ಸಸ್. ಪುರಾತನ ಇಲಾಖೆದ ಏನಿರುತ್ತೆ, ಕೆಲವೊಂದು ಪುರಾವೆಗಳಿದ್ದಾವೆ, ಅದ್ರ ಜೊತೆಗೆ ಸಾಹಿತ್ಯಿಕ ಪುರಾವೆಗಳಿದೆ. ನೆಕ್ಸ್ಟ್ ಟಾಪಿಕ್, ಪ್ರೀ ಹಿಸ್ಟಾರಿಕ್ ಏಜ್, ಪೂರ್ವ ಇತಿಹಾಸ. ಪ್ರೀ ಹಿಸ್ಟಾರಿಕ್ ಹಿಸ್ಟ್ರಿನ ನಾವು ಯಾವ ಥರ ಡಿವೈಡ್ ಮಾಡಿದ್ದೀವಿ? ಪ್ರೀ ಹಿಸ್ಟ್ರಿ ಅಂದರೆ ಏನು? 3 ಥರ ಡಿವೈಡ್ ಮಾಡ್ತೀವಿ. ಪ್ರೀ ಹಿಸ್ಟ್ರಿ, ಪ್ರೋಟೋ ಹಿಸ್ಟರಿ, ಹಿಸ್ಟರಿ. ಪ್ರೀ ಹಿಸ್ಟ್ರಿ, ಪ್ರೋಟೋ ಹಿಸ್ಟ್ರಿ, ಹಿಸ್ಟ್ರಿ. ಇದ್ರ ಬಗ್ಗೆ ಮತ್ತೆ ಅಪ್ಕಮಿಂಗ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ ಡೀಟೇಲ್ ಆಗಿ. ಪ್ರೀ ಹಿಸ್ಟ್ರಿ ಅಂದ್ರೆ ಏನು? ವೇರ್ ವಿ ಡೋಂಟ್ ಹ್ಯಾವ್ ಎನಿ ರಿಟರ್ನ್ ರೆಕಾರ್ಡ್ಸ್ ಬಟ್ ವಿ ಹ್ಯಾವ್ ಆರ್ಕಿಯಾಲಜಿಕಲ್ ಎವಿಡೆನ್ಸಸ್. ಪುರಾತನ ಪುರಾವೆಗಳಿದಾವೆ ನಮಗೆ, ಅವ್ರು ಯಾವ ಥರ ಮಡಿಕೆಗಳನ್ನ ಬಳಕೆ ಮಾಡಿ ಇದು ಇದ್ದಾವೆ, ಆದರೆ ಲಿಖಿತ ರೂಪದಲ್ಲಿ ನಮಗೆ ಯಾವುದೇ ರೀತಿಯಾದಂಥ ರೆಕಾರ್ಡ್ಸ್ ಇಲ್ಲ. ವಿ ಡೋಂಟ್ ಹ್ಯಾವ್ ಎನಿ ರಿಟರ್ನ್ ರೆಕಾರ್ಡ್ಸ್. ಯಾವುದು? ಸ್ಟೋನ್ ಏಜ್, ಶಿಲಾಯುಗ. ಅಲ್ಲೇನೋ ಬರಿತಾ ಇದ್ದಾರೆ ಕೂತ್ಕೊಂಡು, ಬೇಟೆ ಆಡೋದಲ್ಲೇ ಸಾಕಾಗೋಗಿತ್ತು ಅವ್ರಿಗೆ, ಬರೆಯೋದಿಲ್ಲ. ಅಂದರೆ ಇನ್ನೂ ಅವಾಗ ಏನಾಗಿತ್ತು, ಬರವಣಿಗೆ ಅನ್ನೋದು ಬಂದಿರಲಿಲ್ಲ. ಪ್ಯಾಲಿಯೋಲಿಥಿಕ್, ಮೀಸೋಲಿಥಿಕ್, ನಿಯೋಲಿಥಿಕ್. ಪುರಾತನ ಶಿಲಾಯುಗ, ಪೂರ್ವ ಶಿಲಾಯುಗ, ಮಧ್ಯ ಶಿಲಾಯುಗ, ನವಶಿಲಾಯುಗ. ಅದಾದಮೇಲೆ ಚಾಲ್ಕೋಲಿಥಿಕ್. ಇದೇನು ಪ್ರೀ ಹಿಸ್ಟ್ರಿ. ಅಲ್ಲಿ ನಮಗೆ ರಿಟರ್ನ್ ರೆಕಾರ್ಡ್ಸ್ ಇಲ್ಲ. ಅಲ್ಲೇನು ಸ್ಟಡಿ ಮಾಡೋಣ, ಲೈಫ್ ಯಾವ ಥರ ಹುಟ್ಕೊಳುತ್ತು, ಅವ್ರ ಸಮಾಜ ಹೀಗಿತ್ತು, ಯಾವ ರೀತಿಯಾದಂಥ ಉಪಕರಣಗಳು, ಟೂಲ್ಸ್ ಆ್ಯಂಡ್ ವೆಪನ್ಸ್. ಯಾಕಂದರೆ ಪ್ಯಾಲಿಯೋಲಿಥಿಕಲ್ಲಿ ಯೂಸ್ ಮಾಡೋದು ಮಿಸೋಲಿಥಿಕಲ್ಲಿ ಸ್ವಲ್ಪ ಚೇಂಜ್ ಆಗುತ್ತೆ, ಮಿಸೋಲಿಥಿಕಲ್ಲಿ ಇದ್ದಿದ್ದು ನಿಯೋಲಿಥಿಕಲ್ ಚೇಂಜ್ ಆಗುತ್ತೆ, ನಿಯೋಲಿಥಿಕಲ್ ಇದ್ದಿದ್ದು ಚಾಲೋಲಿಥಿಕಲ್ ಚೇಂಜ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಪ್ಯಾಲಿಯೋಲಿಥಿಕಲ್ಲಿ ಏನು ಟೂಲ್ಸ್ ಯೂಸ್ ಮಾಡ್ತಾ ಇದ್ರಲ್ಲ, ಉಪಕರಣಗಳು ಅಥವಾ ವೆಪನ್ಸ್, ಆಯುಧಗಳು ದೊಡ್ಡದಾಗಿದ್ದು, ಭಾರದಲ್ಲಿ ಸ್ವಲ್ಪ ಜಾಸ್ತಿ ಭಾರವಿತ್ತು. ಆದರೆ ಮಿಸೋಲಿಥಿಕಲ್ ಏನಾಗುತ್ತೆ, ದ ಶೇಪ್, ದ ಸೈಜ್ ಗಾಟ್ ರೆಡ್ಯೂಸ್ಡ್. ಭಾರ ಕಡಿಮೆ ಆಗಿಬಿಡ್ತು ಮಿಸೋಲಿಥಿಕಲ್. ಯಾಕೆ? ಕಾರಣ ಬೇಕಲ್ವ. ಇವಾಗ ಪ್ಯಾಲಿಯೋಲಿಥಿಕಲ್ಲಿ ಭಾರವಾದಂಥ ಉಪಕರಣಗಳನ್ನು ಬಳಕೆ ಮಾಡಿದಂಥ ಮನುಷ್ಯರು, ಮಿಸೋಲಿಥಿಕಲ್ಲಿ ಆ ಭಾರ ಕಡಿಮೆ ಆಯಿತು, ಗಾತ್ರನೂ ಕಡಿಮೆ ಆಗಿಬಿಡ್ತು. ಏಕೆ? ಯಾವ ರೀತಿಯಾದಂಥ ಅವರು ಇದು ಜೀವನ ನಡೆಸ್ತಾ ಇದ್ರು? ವರ್ ದೇ ಲೀಡಿಂಗ್ ಅ ಪರ್ಮನೆಂಟ್ ಲೈಫ್ ಆರ್ ಸೆಡೆಂಟರಿ ಲೈಫ್? ಅಲೆಮಾರಿ ಜೀವನ ನಡೆಸ್ತಾ ಇದ್ರು, ಒಂದೇ ಕಡೆ ಜೀವನ ನಡೆಸ್ತಾ ಇದ್ರು. ಅಂತ ಹೊತ್ಕೊಂಡು ಹೋಗ್ಲಿಕ್ಕೆ ಆಗತ್ತಾ ಭಾರವಾಗಿದ್ದು? ಹೌದು ತಾನೆ? ನೆಸೆಸಿಟಿ ಈಸ್ ಅ ಮದರ್ ಆಫ್ ಇನ್ವೆನ್ಷನ್. ಹೌದು ತಾನೆ? ನಮಗೇನಿದೆ ಇವಾಗ, ಏನೋ ಬೇಕಾಗಿದೆ, ಅದಕ್ಕೆ ನಾವೇನು ಮಾಡ್ತೀವಿ, ಏನಾದರೂ ಕಂಡು ಹಿಡ್ಕೊಳ್ತೀವಿ. ಹೌದಾ? ಅದ್ರ ಬಗ್ಗೆ ಸ್ಟಡಿ ಮಾಡೋಣ. ಎಲ್ಲಿ? ಇನ್ಕ್ಲೂಡಿಂಗ್ ಚಾಲ್ಕೋಲಿಥಿಕ್. 3 ಬರುತ್ತೆ. ಯಾವುದು? ಪ್ಯಾಲಿಯೋಲಿಥಿಕ್, ಮೀಸೋಲಿಥಿಕ್, ನಿಯೋಲಿಥಿಕ್, ಚಾಲ್ಕೋಲಿಥಿಕ್. ಚಾಲ್ಕೋಲಿಥಿಕಲ್ಲಿ ಫಸ್ಟ್ ಟೈಮ್ ಏನು ಯೂಸ್ ಮಾಡಿದ್ರು? ಮೆಟಲ್, ಲೋಹ. ಯಾವುದು? ಕಾಪರ್. ಅದನ್ನ ಬಗ್ಗೆ ಸ್ಟಡಿ ಮಾಡೋಣ. ಅದಾದ ಮೇಲೆ ಇಂಡಸ್ ವ್ಯಾಲಿ ಸಿವಿಲೈಸೇಷನ್, ಸಿಂಧೂ ಕಣಿವೆ ನಾಗರಿಕತೆ. ನೆಕ್ಸ್ಟ್ ಟಾಪಿಕ್, ಇಂಡಸ್ ವ್ಯಾಲಿ ಸಿವಿಲೈಸೇಷನ್, ಸಿಂಧೂ ಕಣಿವೆ ನಾಗರಿಕತೆ. ಇಂಪಾರ್ಟೆಂಟ್ ಫಾರ್ ಬೋತ್ ಪ್ರಿಲಿಮ್ಸ್ ಆ್ಯಂಡ್ ಮೇನ್ಸ್, ಎರಡಕ್ಕೂ ತುಂಬ ಇಂಪಾರ್ಟೆಂಟ್. ಇಲ್ಲೇ ಇದೆ ಕ್ವಶನ್ ನಿಮಗೆ, 24ದಲ್ಲೇ ಇದೆ ಕ್ವಶನ್. ಇಲ್ಲೇನು ಸ್ಟಡಿ ಮಾಡೋಣ? ಫಸ್ಟ್ ಫೀಚರ್ಸ್ ಆಫ್ ಇಂಡಸ್ ವ್ಯಾಲಿ ಸಿವಿಲೈಸೇಷನ್, ಸಿಂಧೂ ಕಣಿವೆ ನಾಗರಿಕತೆಯ ವೈಶಿಷ್ಟ್ಯತೆಗಳು. ಫೀಚರ್ಸ್ ಆಫ್ ಇಂಡಸ್ ವ್ಯಾಲಿ ಸಿವಿಲೈಸೇಷನ್. ಫಾರ್ ಎಕ್ಸಾಂಪಲ್, ಟೌನ್ ಪ್ಲಾನಿಂಗ್, ನಗರ ಯೋಜನೆ ಇತ್ತು ಇಲ್ವೋ ಅಲ್ಲಿ? ನಗರ ಯೋಜನೆ ಆಗಿರಬಹುದು. ಟ್ರೇಡ್ ಯಾವ ಜೊತೆ ಮಾಡ್ತಾಯಿದ್ರು, ಏನು ಟ್ರೇಡ್ ಮಾಡ್ತಾಯಿದ್ರು,
ಸೊಸೈಟಿ ಹೇಗಿತ್ತು, ರಿಲಿಜನ್ ಧಾರ್ಮಿಕ ವ್ಯವಸ್ಥೆ ಹೇಗಿತ್ತು. ದೇ ವರ್ಷಿಪ್ಡ್ ಮದರ್ ನೇಚರ್, ನಿಸರ್ಗವನ್ನು ಆರಾಧನೆ ಮಾಡ್ತಾಯಿದ್ರು ಅವರು. ಅದ್ರ ಬಗ್ಗೆ ಸ್ಟಡಿ ಮಾಡೋಣ. ಸ್ಕ್ರಿಪ್ಟ್ ಅವ್ರದ್ದು ಲಿಪಿ ಇಲ್ಲಿವರೆಗೂ ಡಿಸೈಫರ್ ಆಗಿದ್ದಾನೆ. ಅದನ್ನು ಡಿಸೈಫರ್ ಅಂದರೆ ಏನು, ಅರ್ಥವನ್ನು ಕಂಡುಕೊಂಡಿದ್ದೀವ ನಾವು? ಇಲ್ಲ. ಯಾಕೆ ಕಂಡುಕೊಂಡಿಲ್ಲ ಇಲ್ಲಿವರೆಗೂ ಅನ್ನೋದ್ರ ಬಗ್ಗೆ ಸ್ಟಡಿ ಮಾಡೋಣ. ಬೂಸ್ಟ್ರೋಫೆಡಾನ್ ಅಂತ ಕರೀತಾರೆ, ಲೋಗೋ ಸಿಲ್ಯಾಬಿಕ್ ಅಂತ ಕರೀತಾರೆ. ಆ ಸ್ಕ್ರಿಪ್ಟ್ಗೇನು ಲೋಗೋ ಸಿಲ್ಯಾಬಿಕ್ ಆರ್ ಪಿಕ್ಟೋಗ್ರಾಫಿಕ್. ಅಂದರೆ ನಾವು ಎ ಅಂತ ಬರಿತಾನೆ ಇವಾಗ. ಇದು ಎ ನಿಮ್ಗೆ ಗೊತ್ತು, ಅವ್ರದ್ದು ಹೆಂಗಿದೆ ಗೊತ್ತಾ? ಇದು 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 ಏನಂತಾನೆ ಗೊತ್ತಾಗಿಲ್ಲ. ಈ ರೀತಿ ಸಿಂಬಾಲಿಕ್ ಫಾರ್ಮ್ಯಾಟಲ್ಲಿ ಅವ್ರ ಸ್ಕ್ರಿಪ್ಟ್ ಇರೋದು. ಮತ್ತು ಅದು ಕಂಪ್ಲೀಟೇ ಸಿಕ್ಕಿಲ್ಲ ನಮಗೆ, ಸ್ವಲ್ಪ ಸಿಕ್ಕಿದೆ. ಮಡಿಕೆ ಮೇಲೆ ಎಲ್ಲ ಬರಿತಾ ಇದ್ರು. ಅದ್ರ ಬಗ್ಗೆ ಸ್ಟಡಿ ಮಾಡೋಣ. ಸ್ಕ್ರಿಪ್ಟ್ ಯಾವ ಥರ ಇತ್ತು ಅನ್ನೋದ್ರ ಬಗ್ಗೆ ಸ್ಟಡಿ ಮಾಡೋಣ. ಅದಾದಮೇಲೆ ಮೇಜರ್ ಸಿಟೀಸ್ ಹರಪ್ಪ, ಮೊಹೆಂಜೊದಾರೋ, ಲೋಥಾಲ್, ಕಾಲಿಬಂಗನ್, ಧೋಲಾವೀರ, ರಾಖಿಗಡಿ, ಸುರ್ಕೋತದ, ಸುತ್ಕಾಗೆಂದೋರ್ ಅಂತ ಹೇಳ್ಬಿಟ್ಟು ಹಲವಾರು ಸಿಟೀಸ್ ಬರುತ್ತೆ ಅಲ್ಲಿ, ನಗರಗಳು. ಆ ನಗರಗಳಲ್ಲಿ ಏನೇ ಸಿಕ್ಕಿದೆ ನಮಗೆ ಎವಿಡೆನ್ಸಸ್, ಅದ್ರ ಬಗ್ಗೆ ಸ್ಟಡಿ ಮಾಡೋಣ. ಅದಾದ ನಂತರ ಎಕ್ಸ್ಟೆಂಟ್, ಎಲ್ಲಿಂದ ಎಲ್ಲಿವರೆಗೂ ಹರಡಿತ್ತು, ಅದ್ರ ಬಗ್ಗೆ ಸ್ಟಡಿ ಮಾಡೋಣ. ವಿಚಿತ್ರವಾಗಿ ಜೀವನವನ್ನು ನಡೆಸಿದ್ದಾರೆ ಅಲ್ಲಿ ಕೆಲವೊಂದು, ಅದ್ರ ಬಗ್ಗೆ ಎಲ್ಲ ಸ್ಟಡಿ ಮಾಡೋಣ. ಅದಾದಮೇಲೆ ಯಾಕೆ ಪತನವಾಯಿತು, ಯಾಕಂದರೆ ಅದಕ್ಕೆ ಒಂದಿಲ್ಲ, ಬೇರೆಯವರು ಬೇರೆ ಥರ ಹೇಳೋಗ್ಬಿಟ್ಟಿದ್ದಾರೆ ಇವರು. ದೇರ್ ಆರ್ ಥಿಯರೀಸ್ ವಿತ್ ರೆಸ್ಪೆಕ್ಟ್ ಟು ದ ಡಿಕ್ಲೈನ್ ಆಫ್ ಇಂಡಸ್ ವ್ಯಾಲಿ ಸಿವಿಲೈಸೇಷನ್. ಸಿಂಧೂ ಕಣಿವೆ ನಾಗರಿಕತೆಯ ಪತನಕ್ಕೆ ಹಲವಾರು ಕಾರಣಗಳಿದಾವಂತೆ ಇವಾಗ. ಅದೇ ಏನು, ಇಂಟರ್ಪ್ರಿಟೇಷನ್ ಆಫ್ ಇವೆಂಟ್ಸ್. ಪತನ ಆಗೋಗಿದೆ ಅಂತ ಗೊತ್ತು ನಮಗೆ, ಆದರೆ ಯಾಕೆ ಆಯಿತು ಅಂತ ಕರೆಕ್ಟಾಗಿ ಗೊತ್ತಿಲ್ಲ. ಕೆಲವೊಬ್ರು ಏನು ಹೇಳ್ತಾರೆ, ಆರ್ಯನರು ಬಂದರು, ದಾಳಿಯನ್ನು ಮಾಡಿದರು. ದಾಳಿಯನ್ನು ಮಾಡಿದಾಗ ನಿಮಗೇನಾಗುತ್ತೆ, ಹೊಡೆದಿರ್ತಾರೆ ನಮಗೆ, ಹೌದಾ? ನಮ್ಮ ಸ್ಕಲ್ಸ್ ಏನಾಗಬೇಕು, ಅವಾಗ ಬೋನ್ಸ್ ಏನಾಗಬೇಕು, ಡ್ಯಾಮೇಜ್ ಆಗಬೇಕು. ಅದು ಎಲ್ಲ ಕಡೆ ಸಿಕ್ಕಿಲ್ಲ ನಮಗೆ, ಒಂದೇ ಕಡೆ ಮಾತ್ರ ಸಿಕ್ಕಿದೆ. ಹಾಗಂದ ಮೇಲೆ ನೀವು ಅದರಿಂದನೇ ಪತನ ಆಯ್ತು ಅಂತ ಹೇಗೆ ಹೇಳ್ತೀರ? ಡಿಕ್ಲೈನ್, ಡಿಸಿಂಟಿಗ್ರೇಟ್ ಅಂದರೆ ವಾಶ್ಔಟ್ ಆಯಿತು. ಅಂದರೆ ಇಂಡಸ್ ವ್ಯಾಲಿ ಅಂತ ನಾವೇನೇ ಕರಿತೀವಿ ಅದಕ್ಕೆ, ಇಂಡಸ್ ಸಿಂಧೂ ಕಣಿವೆ ನಾಗರಿಕತೆ ಅಂದರೆ ಸಿಂಧೂ ನದಿ ಸುತ್ತಮುತ್ತ ಇದ್ರು ಅವರು. ಅಲ್ಲಿಂದ ಮೈಗ್ರೇಟ್ ಆಗ್ತಾರೆ. ಇವಾಗ ಯಾಕೆ ಮೈಗ್ರೇಟ್ ಆಗ್ತಾರೆ? ಗಂಗಾ ಬೇಸಿನ್ ಅಂದರೆ ಪ್ರೆಸೆಂಟೇ UP ಅದೇನಿದೆ ಆ ಕಡೆ ಮೈಗ್ರೇಟ್ ಆಗಲಿಕ್ಕೆ ಸ್ಟಾರ್ಟ್ ಆದರು. ಅಲ್ಲಿ ಡಿಕ್ಲೈನ್ ಆಯಿತು. ಡಿಕ್ಲೈನ್ ಅಂದ್ರೆ ಏನು, ಡಿಸಪಿಯರ್ ಆಯಿತು. ಈ ಕಡೆ ಮೈಗ್ರೇಟ್. ಕಾರಣಗಳಿದ್ದಾವೆ. ಇನ್ನೊಂದು ಮತ್ತೇನು ಕಾರಣ ಕೊಡ್ತಾರೆ, ಸಿಂಧೂ ನದಿ ಹರಿಯುವಂಥ ಏನು ಹರಿವಿತ್ತಲ್ಲ, ಚೇಂಜ್ ಮಾಡ್ತಂತೆ, ಕೋರ್ಸ್ ಚೇಂಜ್ ಆಯ್ತಂತೆ, ಡೈರೆಕ್ಷನ್ ಚೇಂಜ್ ಆಯಿತು. ಚೇಂಜ್ ಆಗಿದ್ದಕ್ಕೆ ಕೆಲವೊಂದು ಕಡೆ ಏನಾಯಿತು, ಫ್ಲಡ್ಸ್ ಬಂದುಬಿಡ್ತಂತೆ, ಕೆಲವೊಂದು ಕಡೆ ಬರ ಬಂತು. ಯಾಕೆ ನೀರೇ ಇಲ್ಲ ಅಂದಮೇಲೆ. ಸೊ ನೀರೇ ಇಲ್ಲ ಅಂದಮೇಲೆ ನೀವೇನು ಮಾಡ್ತೀರ ಅವಾಗ? ಶಿಫ್ಟ್ ಆಗಲೇಬೇಕು. ಇನ್ನು ಕೆಲವೊಬ್ರು ಏನು ಹೇಳ್ತಾರೆ ಅಂದರೆ ಪ್ಯಾಂಡಮಿಕ್ ಬಂತಂತೆ, ಯಾವುದೋ ರೋಗ ಬಂತಂತೆ, ಕೊರೋನಾ ಬಂದಿದ್ರು ಬಂದಿರ್ಬೋದು, ಶಿಫ್ಟ್ ಆದ್ರೆ. ಹೀಗೆ ಥಿಯರೀಸ್ ಇದ್ದಾವೆ, ಆದರೆ ಒಂದು ಕಾಂಕ್ರೀಟ್ ಥಿಯರಿ ಅಂತ ಇಲ್ಲ. ಅದ್ರ ಬಗ್ಗೆ ಸ್ಟಡಿ ಮಾಡೋಣ. ನೆಕ್ಸ್ಟ್ ತುಂಬ ಇಂಪಾರ್ಟೆಂಟ್ ಟಾಪಿಕ್ಕು, ಅವ್ರ ಎಕಾನಮಿ ಏನಿತ್ತು ಎಲ್ಲರ ಬಗ್ಗೆ ಸ್ಟಡಿ ಮಾಡೋಣ. ನೆಕ್ಸ್ಟ್ ವೇದಿಕ್ ಪೀರಿಯಡ್. ವೇದಿಕ್ ಪೀರಿಯಡ್ Vedic period. The Vedic period is divided into two categories: early Vedic, later Vedic. Important for both prelims and mains. 2024 mains ಅಲ್ಲಿ ಫಸ್ಟ್ ಕ್ವಶನ್ ಇದೆ ಇದರ ಮೇಲೆ. ಋಗ್ವೇದ, ಅರ್ಲಿ ವೇದಿಕ್ಗೆ ಋಗ್ವೇದ ಅಂತ ಕೂಡ ಕರೀತಾರೆ. ಅರ್ಲಿ ವೇದಿಕ್ ಪೀರಿಯಡ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಋಗ್ವೇದಿಕ್ ಪೀರಿಯಡ್. ಟೈಮ್ ಪೀರಿಯಡ್ ಏನಿದೆ, ಟೈಮ್ ಪೀರಿಯಡ್ ಕೆಲವೊಂದು ವೇರಿಯೇಷನ್ಸ್ ಆಗ್ತಾ ಇರುತ್ತೆ. ಕೆಲವೊಂದು ಬುಕ್ಸಲ್ಲಿ ನೀವು 1500 to 600 ಓದ್ತೀರ, ಸ್ವಲ್ಪ ವೇರಿಯೇಷನ್ಸ್ ಆಗ್ತಾ ಇರುತ್ತೆ. ಕ್ರಿಸ್ತ ಪೂರ್ವ 1500ರಿಂದ 500ರವರೆಗೆ ವೇದಿಕ್ ಪೀರಿಯಡ್. ಋಗ್ವೇದ ಏನಿದೆ 1500 BCE to 1000 BCE. ಲೇಟರ್ ವೇದಿಕ್ 1000 to 500 BCE. ಸೋರ್ಸಸ್ ಟು ಸ್ಟಡಿ ವೇದಿಕ್ ಪೀರಿಯಡ್. ಈ ವೇದಿಕ್ ಕಾಲಘಟ್ಟದ ಅಧ್ಯಯನಕ್ಕಿದ್ದಂಥ ನಮಗೆ ಮೂಲಗಳು ಏನಿದೆ ನಮಗೆ?
ವೇದಿಕ್ ಲಿಟರೇಚರ್, ವೇದಿಕ್ ಸಾಹಿತ್ಯದ ಬಗ್ಗೆ ಸ್ಟಡಿಯನ್ನು ಮಾಡೋಣ. ವೇದಿಕ್ ಲಿಟರೇಚರ್. ಋಗ್ವೇದ ಸ್ಟಡಿ ಮಾಡಲಿಕ್ಕಿದ್ದು ಒಂದೇ ಒಂದು ಗ್ರಂಥ. ಯಾವುದು? ಋಗ್ವೇದ. ಇಟ್ ಈಸ್ ದ ಓಲ್ಡೆಸ್ಟ್ ರಿಲಿಜಿಯಸ್ ಟೆಕ್ಸ್ಟ್ ಇನ್ ದ ಎಂಟೈರ್ ವರ್ಲ್ಡ್. ಇಡೀ ನಮ್ಮ ಜಗತ್ತಿನಲ್ಲಿ ಅತ್ಯಂತ ಪುರಾತನವಾದಂಥ ಧಾರ್ಮಿಕ ಗ್ರಂಥ ಅಂದರೆ ಯಾವುದು? ಇದರಲ್ಲಿ ಮಾತ್ರ ನಮ್ಗೆ ಯಾವ ಒಂದು ಕಾಲಘಟ್ಟದ ಬಗ್ಗೆ ಮಾಹಿತಿ ಸಿಗುತ್ತೆ? ಪೂರ್ವವೇದಿಕ್ ಕಾಲಘಟ್ಟದ. ಇದರ ಬಗ್ಗೆ ಸ್ಟಡಿ ಮಾಡ್ಲಿಕ್ಕೆ ನಮಗೇನಿದೆ? ಉಳಿದ 3 ವೇದಗಳು. ಯಾವುದು? ಸಾಮವೇದ, ಯಜುರ್ವೇದ, ಅಥರ್ವವೇದ. ಇದರ ಜೊತೆಗೆ ಬ್ರಾಹ್ಮಣಗಳು, ಅರಣ್ಯಕಗಳು, ಉಪನಿಷತ್ಗಳು, ಧರ್ಮಶಾಸ್ತ್ರಗಳು, ಪುರಾಣಗಳು ಮತ್ತು ಮಹಾಕಾವ್ಯಗಳು. ಎಲ್ಲರ ಬಗ್ಗೆ ಮಾಹಿತಿ ನೀಡುತ್ತೆ ಅದು ಲೇಟರ್ ವೇದಿಕ್. ಅದ್ರ ಬಗ್ಗೆ ಸ್ಟಡಿ ಮಾಡೋಣ. ಅಂದರೆ 4 ವೇದಗಳಲ್ಲಿ ಏನಿದ್ದಾವೆ? ಫಾರ್ ಎಕ್ಸಾಂಪಲ್ ಋಗ್ವೇದ ಫ್ಯಾಮಿಲಿ ಬುಕ್ ಅಂತ ಕೂಡ ಕರೀತಾರೆ, ಅದಕ್ಕೆ ಕೌಟುಂಬಿಕ ಗ್ರಂಥ ಅಂತ ಕರೀತಾರೆ. ಯಾಕೆ? ಯಾಕಂದರೆ ಋಗ್ವೇದವನ್ನು ರಚನೆ ಮಾಡಿದವರು ಯಾರೋ ಒಬ್ಬರಲ್ಲ, ಋಷಿ ಮುನಿಗಳ ಬೇರೆ ಬೇರೆ ಕುಟುಂಬಗಳು. ಆತ್ರಿ, ವಿಶ್ವಾಮಿತ್ರ, ವಶಿಷ್ಠ, ಭಾರ್ಗವ, ಇವೆಲ್ಲ ಋಷಿ ಮುನಿಗಳು. ಇವರೆಲ್ಲ ಏನಿದ್ರು? ದೇ ಬಿಲಾಂಗ್ ಟು ಡಿಫ್ರೆಂಟ್ ಫ್ಯಾಮಿಲೀಸ್. ಅದಕ್ಕೆ ಫ್ಯಾಮಿಲಿ ಬುಕ್ಸ್. ಎಷ್ಟು ಶ್ಲೋಕಗಳಿದ್ದಾವೆ, ಎಷ್ಟು ಗ್ರಂಥಗಳಲ್ಲಿ ಅದನ್ನು ವಿಂಗಡಣೆ ಮಾಡಿದ್ದೀವಿ. 10 ಬುಕ್ಸ್ ಅದ, ಮಂಡಲ ಅಂತ ಕರೀತಾರೆ. ಅದ್ರ ಬಗ್ಗೆ ಯಾವ್ಯಾವ ಮಂಡಲಗಳಲ್ಲಿ ಏನಿದ್ದಾವೆ, ಆ ಮಂಡಲ ಏನೇನದು ಇನ್ಫಾರ್ಮೇಷನ್ ಕೊಡುತ್ತೆ ನಮಗೆ, ಅದ್ರ ಬಗ್ಗೆ ಸ್ಟಡಿ ಮಾಡೋಣ. ಸಾಮವೇದ, ಸಾಮವೇದದಲ್ಲಿ ಏನಿದ್ದಾವೆ, ಅಥರ್ವವೇದದಲ್ಲಿ ಏನಿದೆ, ಯಜುರ್ವೇದದಲ್ಲಿ ಏನಿದೆ, ಬ್ರಾಹ್ಮಣಗಳಲ್ಲಿ ಏನಿದೆ, ಅರಣ್ಯಗಳಲ್ಲಿ ಏನು ಹೋಗಿದ್ದಾರೆ. ಸತ್ಯಮೇವ ಜಯತೆ ಅಂತ ಒಂದು ನಮ್ಮದು ಸ್ಲೋಗನ್ ಇದೆ. ಎಲ್ಲಿಂದ ತಗೊಂಡಿದ್ದೀವಿ? ಉಪನಿಷತ್, ಮಾಂಡುಕ್ಯ ಉಪನಿಷತ್. ಹೌದಾ ಇಲ್ಲ? ಉಪನಿಷತ್ತುಗಳಲ್ಲಿ ಏನಿದೆ, ಧರ್ಮಶಾಸ್ತ್ರಗಳಲ್ಲಿ ಏನೇನು ಮಾಹಿತಿ ನೀಡಿದ್ದಾರೆ. ಯಾಕಂದರೆ ನಮ್ಮ ಪುರುಷಾರ್ಥ, ವರ್ಣ ಪದ್ಧತಿ, ಆಶ್ರಮ ಪದ್ಧತಿ ಯಾವುದೇ ಇರಲಿ ಧರ್ಮಶಾಸ್ತ್ರಗಳಲ್ಲಿ ಮೆನ್ಷನ್ ಮಾಡಿದ್ದಾರೆ. ಮಹಾಕಾವ್ಯಗಳಲ್ಲಿ ಏನು ಹೇಳಿ ಹೋಗಿದ್ದಾರೆ. ಹೌದೋ ಇಲ್ಲ? ರಾಮಾಯಣ ತಗೊಳ್ಳಿ. ಇವಾಗ ಒಳ್ಳೆಯದು ಕೆಟ್ಟದ್ದು ಮಾತ್ರ ಹೇಳುತ್ತಾ ರಾಮಾಯಣ? ಎದ್ರ ಬಗ್ಗೆ ಹೇಳುತ್ತೆ? ಮತ್ತೆ ಮೌಲ್ಯಗಳ ಬಗ್ಗೆ ಹೇಳುತ್ತೆ. ಅದು ವ್ಯಾಲ್ಯೂ ಸಿಸ್ಟಮ್. ಬರೀ ಒಳ್ಳೆಯದು ಕೆಟ್ಟದ್ದು ಮಾತ್ರ ಹೇಳೋದಲ್ಲ. ರಾವಣ ಒಳ್ಳೆಯವನು ಅಂತ ಕೆಟ್ಟವನು ಇದ್ದ. ತಂದೆ ಋಷಿಮುನಿ, ತಾಯಿ ರಾಕ್ಷಸಿ, ಮಿಕ್ಸ್ಡ್ ಬಿಡೋನು. ಹೌದೋ ಇಲ್ಲ? ಒಳ್ಳೆಯದು ಇತ್ತು ಅವನ ಹತ್ರ, ಕೆಟ್ಟದ್ದು ಇತ್ತು. ರಾಮ ಸೀತೆಯನ್ನು ಕರ್ಕೊಂಬರ್ಲಿಕ್ಕೆ ಹೋಗಿರ್ತಾನೆ ಕಾಡಿಗೆ. ಹೋದಾಗ ಏನು ಮಾಡ್ತಾರಂತೆ, ಒಬ್ಬ ಯಾರೋ ಬಂದು ಹೇಳ್ತಾರಂತೆ, ಇದನ್ನು ಹೋಮ ಮಾಡಿಸು ನೀನು, ಈಸಿ ಆಗುತ್ತೆ ನಿನ್ನ ಕೆಲಸ ಅಂತೇಳಿ. ಕಾಡಿನಲ್ಲಿರ್ತಾನೆ ಆಲ್ರೆಡಿ ಇವಾಗ ರಾಮ. ಹೋಮ ಹವನಗಳನ್ನು ಮಾಡ್ಬೇಕಂದ್ರೆ ಯಾರು ಬೇಕು ನಿಮಗೆ? ಪುರೋಹಿತರು ಬೇಕು, ಬ್ರಾಹ್ಮಣರು. ಹೌದಾ? ಅವಾಗ ಗೊತ್ತಾಗತ್ತೆ ಯಾರು ರಾವಣ ಬ್ರಾಹ್ಮಣ. ಹೌದಾ? ಶಿವನ ಪರಮ ಭಕ್ತ. ಅವ್ರು ಬಂದು ಹೇಳ್ತಾರಂತೆ, ಈಗ ರಾವಣ ಅಂತ ಬಂದಿದ್ದಾನೆ, ಹಸ್ತಿನಾಪುರದಿಂದ 2 ಅಣ್ಣ ತಮ್ಮರು ಬಂದಿದ್ದಾರೆ. ಅವನಿಗೆ ಗೊತ್ತಾಗತ್ತೆ ರಾವಣನಿಗೆ, ಇವರೇ ಇವರು ರಾಮ ಲಕ್ಷ್ಮಣ. ಏನು ಬೇಕು? ಅವರೊಂದು ಹೋಮ ಮಾಡ್ಬೇಕಂತ ಮಾಡಿದರೆ ಪುರೋಹಿತರು ನೋಡ್ಬೇಕು. ಅದಕ್ಕೆ ನಿನ್ನ ಹೆಸರು ನಾನು ಹೇಳಿದ್ದೀನಿ, ಸರಿ ನಾನು ಬರ್ತೀನಿ. ಯಾರು ಹೇಳ್ತಾರೆ? ರಾಮ ಲಕ್ಷ್ಮಣ ಹೋಮ ಏನಕ್ಕೆ ಮಾಡ್ತಾ ಇದ್ದಾರೆ? ರಾವಣನ ಕೊಲ್ಲೋದಿಕ್ಕೆ, ರಾವಣ ಸೋಲ್ಸೋದಕ್ಕೆ. ಯುದ್ಧದಲ್ಲಿ ಹೋಮ ಮಾಡಕ್ಕೆ ಬರೋನು ಯಾರು ಇವಾಗ? ಪುರೋಹಿತನಾಗಿ ಅವನ ಧರ್ಮ ಏನು? ರಾವಣಂದು ಮಾಡಲೇಬೇಕು. ಇವಾಗ ಒಬ್ಬ ವಿವಾಹಿತ ವ್ಯಕ್ತಿ ಹೋಮ ಮಾಡ್ಬೇಕಂತ ಪಕ್ಕದಲ್ಲಿ ಪತ್ನಿ ಇರಲೇಬೇಕು. ಅವಾಗ ಮಾತ್ರ ಸಂಪೂರ್ಣ ಆಗುತ್ತೆ ಅಂತದ್ದು. ಯಾರನ್ನ ಕರ್ಕೊಂಬರ್ಬೇಕು ಇವಾಗ? ಅವನು ಸೀತೆಯನ್ನೇ ಕರ್ಕೊಂಬರ್ಬೇಕು. ಕಾಡಿನಲ್ಲಿದ್ದಾರೆ, ಮಾಡ್ಲಿಕ್ಕೆ ಸಾಮಗ್ರಿಗಳಿಲ್ಲ. ಯಾರು ತೊಗೊಂಬರ್ಬೇಕು? ತೊಗೊಂಬರ್ತಾನೆ, ಕರ್ಕೊಂಬರ್ತಾನೆ. ಯಾರು? ರಾಮ. ಹಾಗಂತ ಹೇಳ್ಬಿಟ್ಟು ರಾವಣ ಇವಾಗ ಸೀತೆ ಇಲ್ಲೇ ಸಿಕ್ಕಿದಾರಂತ ಕರ್ಕೊಂಬರೋದಿಲ್ಲ. ರಾಮನು ಕೂಡ ಏನು ಮಾಡ್ತಾನೆ? ವಾಪಸ್ ಕರ್ಕೊಂಡು, ನಿನ್ನ ಧರ್ಮ ಏನಿತ್ತು ನೀವು ಮಾಡಿದೆ, ವಾಪಸ್ ನನ್ನ ಧರ್ಮ. ಅಲ್ಲಿ ಅವ್ನು ಮಾಡ್ಬೋದು. ನಿಮ್ಮ ವಿರುದ್ಧನೇ ನೀವು ಹೋಮ ಹವನ ಮಾಡ್ಕೊಳ್ತೀರಾ? ಆದರೆ ಶಿವನ ಪರಮ ಭಕ್ತ ಬ್ರಾಹ್ಮಣ. ಅದಕ್ಕೆ ವಾಪಸ್ ಬಂದುಬಿಟ್ಟು ಪ್ರಯಾಗರಾಜದಲ್ಲಿ ಧ್ಯಾನ ಕೂತ್ಕೊಳ್ತಾರೆ ರಾಮ. ಯಾಕೆ? ಬ್ರಾಹ್ಮಣ ಹತ್ಯೆ. ಇದು ಏನು ತೋರಿಸ್ಕೊಡುತ್ತೆ ನಿಮಗೆ? ನಿಮ್ಮ ಕರ್ಮ ಧರ್ಮಗಳನ್ನ ನೀವೇನು ಮಾಡಬೇಕು? ಪಾಲನೆ ಮಾಡಿ. ವ್ಯಾಲ್ಯೂ ಸಿಸ್ಟಮ್ ತಾನೇ. ಅದ್ರ ಬಗ್ಗೆ ಸ್ಟಡಿ ಮಾಡೋಣ. ನೆಕ್ಸ್ಟ್, ಸೊಸೈಟಿ ದ್ಯಾಟ್ ಎಕ್ಸಿಸ್ಟೆಡ್ ಡ್ಯೂರಿಂಗ್ ಅರ್ಲಿ ವೇದಿಕ್, ಲೇಟರ್ ವೇದಿಕ್. 2 ಕಾಲಘಟ್ಟದಲ್ಲಿದ್ದಂಥ ಸಾಮಾಜಿಕ ವ್ಯವಸ್ಥೆ. ಯಾಕಂದರೆ ಅರ್ಲಿ ವೇದಿಕಲ್ಲಿದ್ದಂಥ ಸಮಾಜ ಬದಲಾವಣೆ ಆಗುತ್ತೆ ಯಾವಾಗ? ಉತ್ತರ ವೇದಿಕದಲ್ಲಿ. ಇಲ್ಲಿ ಯಾವುದೇ ರೀತಿಯಾದಂಥ ತಾರತಮ್ಯ ಇರಲಿಲ್ಲ, ಸಮಾಜದ ಜಟಿಲತೆ ಇರಲಿಲ್ಲ, ರಿಜಿಡಿಟಿ ಅಂತ ನಾವೇನು ಕರಿತೀವಲ್ಲ ಇರಲಿಲ್ಲ. ಇಲ್ಲೇನಾಯಿತು? ಚೇಂಜಸ್, ಬದಲಾವಣೆಗಳಾಗುತ್ತೆ. ಸೊಸೈಟಿ, ಪಾಲಿಟಿಕಲ್ ಸಿಸ್ಟಮ್, ರಾಜಕೀಯ ವ್ಯವಸ್ಥೆ. ಪಾಲಿಟಿಕಲ್ ಸಿಸ್ಟಮ್, ರಾಜಕೀಯ ವ್ಯವಸ್ಥೆ.
ಅದ್ರ ಬಗ್ಗೆ ಸ್ಟಡಿ ಮಾಡೋಣ. ಯಾಕಂದರೆ ಇಲ್ಲಿ ಯಾವುದೇ ರೀತಿಯಾದಂಥ ರಾಜ್ಯತ್ವ ಅನ್ನೋದಿಲ್ಲ, ಕಿಂಗ್ಶಿಪ್ ಅನ್ನೋದಿಲ್ಲ. ಟ್ರೈಬಲ್ ಸೊಸೈಟಿ ಇದು ಕಂಪ್ಲೀಟ್ಲಿ ಬುಡಕಟ್ಟು ಜನಾಂಗದರಿದ್ರು. ಇಲ್ಲಿ ಸ್ವಲ್ಪ ಏನಾಗುತ್ತೆ ಬರ್ಲಿಕ್ಕೆ ಸ್ಟಾರ್ಟ್ ಆಯಿತು. ಅದ್ರ ಬಗ್ಗೆ ಸ್ಟಡಿ ಮಾಡೋಣ. ಎಕಾನಮಿ, ಆರ್ಥಿಕ ವ್ಯವಸ್ಥೆ, ಎರಡು ಕಾಲಘಟ್ಟದ್ದು ಆರ್ಥಿಕ ವ್ಯವಸ್ಥೆ, ಎಕಾನಮಿಕ್ ಸಿಸ್ಟಮ್. ದೆನ್ ರಿಲಿಜನ್, ಧಾರ್ಮಿಕ ವ್ಯವಸ್ಥೆ ಹೇಗಿತ್ತು ಎರಡು ಕಾಲಘಟ್ಟ. ಕ್ವಶನ್ಸ್ ಕೇಳಿದ್ದಾರೆ ವ್ಯತ್ಯಾಸಗಳನ್ನು. ಅರ್ಲಿ ವೇದಿಕ್ ಮತ್ತು ಲೇಟರ್ ವೇದಿಕ್. ಯಾಕಂದರೆ ಸೊಸೈಟಿ ಇಲ್ಲಿದ್ದಲ್ಲಿ ಚೇಂಜ್ ಆಗಿಬಿಡುತ್ತೆ. ಇಲ್ಲೇನಿತ್ತು ಗೊತ್ತಾ, ವರ್ಣ ಪದ್ಧತಿ ಅನ್ನೋದು ಇನ್ನೂ ಅಷ್ಟೊಂದು ಬಂದಿರಲಿಲ್ಲ, ಇಲ್ಲಿ ಹುಟ್ಕೊಳ್ಳೋಕೆ ಸ್ಟಾರ್ಟ್ ಆಯಿತು. ಅದು ಆದಮೇಲೆ ವರ್ಣ ಪದ್ಧತಿ ಕರ್ಮಾಧಾರಿತ, ಜಾತಿ ಪದ್ಧತಿ ಜನ್ಮಾಧಾರಿತ. ವರ್ಣ ಪದ್ಧತಿಯಲ್ಲಿ ನಿಮ್ಮ ಮಾಡುವಂಥ ಕೆಲಸವನ್ನು ನೀವೇನಾದರೂ ಬದಲಾವಣೆ ಮಾಡಿದ್ರೆ ನಿಮ್ಮ ವರ್ಣನೂ ಚೇಂಜ್ ಆಗುತ್ತೆ. ಕರ್ಮ ಅಂದ್ರೆ ಮತ್ತು ನಿಮ್ಮ ಹಣೆ ಬರಲ್ಲ, ಮಾಡುವಂಥ ಕೆಲಸ ಚೇಂಜ್ ಮಾಡಿದೆ. ಫಾರ್ ಎಕ್ಸಾಂಪಲ್, ತಂದೆ ಕ್ಷತ್ರಿಯನಿದ್ದಾನೆ, ರಾಜನಿದ್ದಾನೆ, ಮಗನಿಗೆ ಇಷ್ಟ ಇಲ್ಲ, ಮಗನಿಗೆ ಏನು ಮಾಡ್ತೀವಿ ಟೀಚರ್ ಆಗ್ಬೇಕಂತ ಇಷ್ಟ ಆಯ್ತು, ಅವ್ನು ಟೀಚರ್ ಆದ, ಅವನ ವರ್ಣ ಏನಾಗುತ್ತೆ ಇವಾಗ ಬ್ರಾಹ್ಮಣ. ಆ ಒಂದು ಫೆಸಿಲಿಟಿ ಎಲ್ಲಿತ್ತು. ಇಲ್ಲಿ ಸ್ವಲ್ಪ ಏನಾಗುತ್ತೆ ರಿಜಿಡಿಟಿ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಇಲ್ಲಿ ಸೋಷಿಯಲ್ ಮೊಬಿಲಿಟಿ ಇದೆ, ಇಲ್ಲಿ ಸೋಷಿಯಲ್ ಮೊಬಿಲಿಟಿ ಇರಲಿಲ್ಲ, ಕಡಿಮೆ ಆಗ್ತಾ ಬಂತು. ಇಲ್ಲಿ ಸೋಷಿಯಲ್ ಲೆವೆಲ್ಸ್ ಇಲ್ಲ, ಇಲ್ಲಿ ಸತಿ ಪದ್ಧತಿ, ಡೌರಿ ಏನೇನೂ ಇಲ್ಲ. ಇಲ್ಲಿ ಸ್ವಲ್ಪ ಏನಾಗುತ್ತೆ ಆ ಕೆಲವೊಂದು ಪದ್ಧತಿಗಳು ಬರಲಿ. ಚೈಲ್ಡ್ ಮ್ಯಾರೇಜ್ ಇರಲಿಲ್ಲ ಇಲ್ಲಿ, ಬಾಲ್ಯ. ಇಲ್ಲಿ ಕೆಲವೊಂದು ಉದಾಹರಣೆಗಳು ಸಿಗುತ್ತೆ. ಅಂದರೆ ಸಮಾಜ ಕಂಪ್ಲೀಟ್ ಚೇಂಜ್ ಆಯಿತು ಅಂತ ಅಲ್ಲ, ಬಟ್ ದೇರ್ ವರ್ ಇನ್ಸ್ಟನ್ಸಸ್ ಆಫ್ ಚೈಲ್ಡ್ ಮ್ಯಾರೇಜ್ ಇನ್ ದ ಲೇಟರ್ ವೇದಿಕ್, ಬಟ್ ಇಲ್ಲಿರಲಿಲ್ಲ. ಇವನ್ ದ ವುಮನ್ ಹ್ಯಾಡ್ ದ ಫ್ರೀಡಮ್ ಟು ಚೂಸ್ ದೇರ್ ಲೈಫ್ ಪಾರ್ಟ್ನರ್ಸ್. ಎಲ್ಲಿ ತಮ್ಮ ಸಂಗಾತಿ ಅಂತ ಅವರು ಚೂಸ್ ಮಾಡ್ಬೋದಿತ್ತು. ವಿಡೋರಿ ಮ್ಯಾರೇಜ್ ಇತ್ತು ಇಲ್ಲಿ. ಲೆವಿರೇಟ್ ಅಂತ ಕರೀತಾರೆ, ಹೇಳ್ತೇನಂತೆ ನಿಮಗೆ. ಲೆವಿರೇಟ್ ಮೀನ್ಸ್ ಅ ವಿಡೋ ಕ್ಯಾನ್ ಮ್ಯಾರಿ ದ ಯಂಗರ್ ಬ್ರದರ್ ಆಫ್ ಅ ಡಿಸೀಸ್ಡ್ ಹಸ್ಬೆಂಡ್. ಪತಿ ತೀರಿ ಹೋದ ನಂತರ ಪತಿಯ ತಮ್ಮನನ್ನೇ ಆ ವಿಧವೆ ಮದುವೆ ಆಗ್ಬೋದತ್ತಂತೆ. ಎಲ್ಲಿ ಅದೇ ಲೆವಿರೇಟ್. ಅದು ಇದೆಲ್ಲ ಚೇಂಜ್ ಆಗುತ್ತೆ ಇವಾಗ. ಇಲ್ಲಿ ಚೇಂಜ್, ಪೊಲಿಟಿಕಲ್ ಸಿಸ್ಟಮ್ ಚೇಂಜ್ ಆಗುತ್ತೆ, ರಿಲಿಜನ್ ಚೇಂಜ್ ಆಗುತ್ತೆ. ಇಲ್ಲಿ ಯಾರಿದ್ರು, ಇಲ್ಲಿ ಇಂದ್ರ ಅಗ್ನಿ ಪ್ರಮುಖವಾದ ದೇವರು. ಇಲ್ಲಿ ಇಲ್ಲಿ ಇಂಪಾರ್ಟೆನ್ಸ್ ಕೊಡ್ಕೊಳ್ತಾರೆ. ಪ್ರಜಾಪತಿ ಅಂತ ಬರ್ತಾನೆ ವಿಷ್ಣು. ಚೇಂಜ್ ಆಯಿತೋ ಇಲ್ಲೋ, ಚೇಂಜಸ್. ಅದ್ರ ಬಗ್ಗೆ ಸ್ಟಡಿ. ನೆಕ್ಸ್ಟ್ ಹಾಟ್ ಟಾಪಿಕ್ ಬುದ್ಧಿಸಮ್, ಬೌದ್ಧ ಧರ್ಮ. ಬುದ್ಧಿಸಮ್ ತುಂಬ ಇಂಪಾರ್ಟೆಂಟ್. ವೇರ್ ವಿ ವಿಲ್ ಸ್ಟಡಿ ಅಬೌಟ್ ದ ಸೋರ್ಸಸ್ ಟು ಸ್ಟಡಿ ಬುದ್ಧಿಸಮ್. ಬೌದ್ಧ ಧರ್ಮಕ್ಕೆ ನಮಗೆ ಇದ್ದಂಥ ಕೆಲವೊಂದು ಮೂಲಗಳು. ಸೋರ್ಸಸ್ ಟು ಸ್ಟಡಿ ಬುದ್ಧಿಸಮ್ ಏನಿದಾವೆ? ಕ್ಯಾನೋನಿಕಲ್ ಆ್ಯಂಡ್ ನಾನ್ ಕ್ಯಾನೋನಿಕಲ್ ಟೆಕ್ಸ್ಟ್ ಅಂತ ಕರೀತಾರೆ. ಅಧಿಕೃತ ಮತ್ತು ಅನಧಿಕೃತ ಗ್ರಂಥಗಳು. ಅದ್ರ ಬಗ್ಗೆ ಸ್ಟಡಿ ಮಾಡೋಣ. ಪೀಠಕಗಳಂತ ಬರ್ತಾವೆ, 3 ಪೀಠಕಗಳು ಬರ್ತವೆ. ವಿನಯ ಪೀಠಕ, ಸುತ್ತ ಪೀಠಕ, ಅಭಿಧಮ್ಮ ಪೀಠಕ ಅಂತ ಹೇಳ್ಬಿಟ್ಟು. ಇವಾಗ ಏನೇನೋ ಅನಿಸ್ಬೋದು ನಿಮಗೆ, ಹೆದರಬೇಡಿ, ಎಲ್ಲ ಅಂಡರ್ಸ್ಟ್ಯಾಂಡ್ ಆಗುತ್ತೆ. 3 ಪೀಠ ಅಂದರೆ ಬುದ್ಧನ ಜೀವನಕ್ಕೆ, ಬುದ್ಧನ ಬೋಧನೆಗಳಿಗೆ ನೇರ ಸಂಬಂಧಗಳು ಹೊಂದಿದ್ದೆವು. ಯಾವುವು? ಅಭಿಧಮ್ಮ ಪೀಠಕ, ಸುತ್ತ ಪೀಠಕ, ವಿನಯ ಪೀಠಕ. ಅಂದರೆ ಆ ಪೀಠಕ ಅಂದರೆ ಬಾಸ್ಕೆಟ್ ಗ್ರಂಥಗಳವು. ಅದರಲ್ಲಿ ಏನಿತ್ತಪ್ಪ ಅಂದರೆ ಬುದ್ಧ ಏನು ಬೋಧನೆ ಮಾಡೋಗಿದ್ದಾರೆ, ಬೌದ್ಧ ಮುನಿಗಳು ಹೇಗಿರಬೇಕು ಅನ್ನೋದನ್ನೇ ಹೇಳೋದು ಅಷ್ಟೇ. ನಾನ್ ಕ್ಯಾನೋನಿಕಲ್ ಟೆಕ್ಸ್ಟ್ ಅಂದರೆ తర్వాత ಬಂದಂಥ ಕೆಲವೊಂದು ವಿದ್ವಾಂಸರು, ಬೌದ್ಧ ಮುನಿಗಳು ಕೆಲವೊಂದು ಬುಕ್ಸ್ನ ಬರೆದಿದ್ದಾರೆ. ದೀಪವಂಶ, ಮಹಾವಂಶ, ಬುದ್ಧಘೋಷ, ಅಶೋಕವದನ, ದಿವ್ಯವದನ ಅಂತ ಬರ್ತವೆ. ಅಂದರೆ ಬೇರೆಯವರು ಬಂದು ಟಿಪ್ಪಣಿಗಳನ್ನು ಬರೆದರು. ಅವು ಯಾವುದು? ನಾನ್ ಕ್ಯಾನೋನಿಕಲ್. ಅಂದರೆ ಬುದ್ಧನಿಗೆ ನೇರವಾಗಿ ಸಂಬಂಧವನ್ನು ಹೊಂದಿಲ್ಲ. ಬುದ್ಧ ಏನು ಬೋಧನೆಗಳನ್ನು ಮಾಡಿದ್ರೆ ಅದರ ಮೇಲೆ ಬರೆದಂಥ ಇದ್ದೇನು ಎಕ್ಸ್ಪ್ಲನೇಷನ್ಸ್ ಮತ್ತು ಕಮೆಂಟ್ಸ್, ಇವೆಲ್ಲ ಇವು. ಅದ್ರ ಬಗ್ಗೆ ಸ್ಟಡಿ ಮಾಡೋಣ ಅಂತ ಕ್ವಶನ್ಸ್ ಕೇಳಿದ್ದಾರೆ. ಅದಾದಮೇಲೆ ಲೈಫ್ ಸ್ಟೋರಿ ಆಫ್ ಬುದ್ಧ. ಎಲ್ಲಿ ಹುಟ್ಟಿದರು, ಯಾರನ್ನ ಮದುವೆ ಆದರು, ಮನೆ ಬಿಟ್ಟು ಯಾವಾಗ ಬಂದರು, ಮನೆ ಬಿಟ್ಟು ಯಾಕೆ ಬಂದರು, ಅದ್ರ ಬಗ್ಗೆ ಲೈಫ್ ಸ್ಟೋರಿ ಆಫ್ ಬುದ್ಧ. 29ನೇ ವಯಸ್ಸಿಗೆ ಮದುವೆ ಬಿಡ್ತಾರಂತೆ. ಪತ್ನಿ ಹೆಸರೇನು? ಕತ್ತಲಲ್ಲಿ ಮಾತ್ರ ಬಾಣ ಬಿಡಬೇಡಿ, ಯಾವುದೇ ಕಾರಣ ವಾಪಸ್ ನಮಗೆ ಬರುತ್ತೆ. ಉಳಿಸಿದ್ರು ಕೂಡ ರೌಂಡ್ ಶೇಪಲ್ಲಿ ಉಳಿಸ್ಬೇಕಂತೆ. ಸ್ಕ್ವೇರ್ ಶೇಪಲ್ಲಿ ಉಳಿಸಿದ್ರೆ ಉಳ್ಳೋದಿಲ್ಲ. ಮೋಸ್ಟ್ ಬ್ಲಫ್ ಮಾಡಬೇಡಿ ಯಾವುದೇ ಕಾರಣಕ್ಕೂ. ಯಶೋಧರ
ಯಶೋಧರ. ತಂದೆ ಶುದ್ಧೋಧನ, ತಾಯಿ ಮಹಾದೇವಿ, ಮಗನ ಹೆಸರು ರಾಹುಲ. ಅವ್ರದ್ದು ಒಂದು ಫ್ಯಾಮಿಲಿ ಇತ್ತು, ರಾಜಮನೆತನ ಸಂಬಂಧಪಟ್ಟು. ಅವ್ರ ಬಗ್ಗೆ ಸ್ಟಡಿ ಮಾಡೋಣ ಅಂತ. ಅದಾದ ಮೇಲೆ ಡಾಕ್ಟ್ರಿನ್ಸ್ ಆಫ್ ಬುದ್ಧಿಸಮ್, ಬೌದ್ಧ ಧರ್ಮದ ಬೋಧನೆಗಳು. ಬೌದ್ಧ ಧರ್ಮದ ಬೋಧನೆಗಳು, ಡಾಕ್ಟ್ರಿನ್ಸ್ ಆರ್ ಪ್ರಿನ್ಸಿಪಲ್ಸ್ ಆಫ್ ಬುದ್ಧಿಸಮ್. ಏನು? ಅರ್ಯ ಸತ್ಯಾನಿ, 4 ನೋಬಲ್ ಟ್ರುತ್ಸ್, 4 ಉದಾತ್ತ ಸತ್ಯಗಳು. ಅರ್ಯ ಸತ್ಯಾನಿ ಆರ್ 4 ನೋಬಲ್ ಟ್ರುತ್ಸ್, 4 ಉದಾತ್ತ ಸತ್ಯಗಳು. ಯಾವುದು? ದುಃಖ, ಸಮುದಯ, ನಿರೋಧ, ಮಗ್ಗ. ಜೀವನದಲ್ಲಿ ಏನಿದೆ? ದುಃಖವಿದೆ. ಜಗತ್ತಿನಲ್ಲಿ ದುಃಖ ಇದೆ, ಹೌದಾ? ದುಃಖಕ್ಕೆ ಏನು ಕಾರಣ? ಬಯಕೆ, ಡಿಸೈರ್. ಆ ದುಃಖದಿಂದ ಹೊರಗಡೆ ಬರಲಿಕ್ಕೆ ಏನಿದೆ? ಮಾರ್ಗವಿದೆ. ಅದ್ಯಾವುದು? ನಿರೋಧ. ಯಾವ ಮಾರ್ಗದಲ್ಲಿ ಬರಬೇಕು ನೀವು? ಅಷ್ಟಾಂಗಿಕ ಮಾರ್ಗ. ಅದೇ ಸೆಕೆಂಡ್, ಅಷ್ಟಾಂಗಿಕ ಮಾರ್ಗ. ಮಗ್ಗ ಅಂತ ಕೂಡ ಕರೀತಾರೆ, ಕನ್ಫ್ಯೂಸ್ ಆಗಬೇಡಿ. ಪ್ರಕೃತ ಪಾಲಿ ಭಾಷೆ ಮತ್ತು ಸಂಸ್ಕೃತ ಪಾಲಿ ಭಾಷೆಯಲ್ಲಿ ಮಗ್ಗ ಅಂತಾರೆ, ಸಂಸ್ಕೃತ ಭಾಷೆಯಲ್ಲಿ ಮಾರ್ಗ ಅಂತಾರೆ ಅಷ್ಟೆ. ಅಷ್ಟಾಂಗಿಕ ಮಾರ್ಗ, 4 ಸತ್ಯಗಳು. ಆ ದುಃಖದಿಂದ ಹೊರಗಡೆ ಬರ್ಬೇಕಂದ್ರೆ ನೀವು ಯಾವ ಮಾರ್ಗದಲ್ಲಿ ಹೋಗಬೇಕು? 8 ಮಾರ್ಗಗಳಿದ್ದಾವೆ. ರೈಟ್ ವಿಷನ್ನು, ರೈಟ್ ಥಾಟ್, ರೈಟ್ ಆ್ಯಕ್ಷನ್ನು ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ಸ್ಟಡಿ ಮಾಡೋಣ. ಈ ಮಾರ್ಗದಲ್ಲಿ ಹೋದಾಗ ನಿಮ್ಗೇನು ಸಿಗುತ್ತೆ? ನಿರ್ವಾಣ. 4 ನಿರ್ವಾಣ ಅಂದರೆ ಏನು? ಎನ್ಲೈಟನ್ಮೆಂಟ್, ಜ್ಞಾನೋದಯವಾಗತ್ತಂತೆ. ಅದರ ಜೊತೆ ಇನ್ನೊಂದು ಯಾವುದು? ಸೋಷಿಯಲ್ ಕೋಡ್ ಆಫ್ ಕಾಂಡಕ್ಟ್. ಇವು 4 ಸೋಷಿಯಲ್ ಕೋಡ್ ಆಫ್ ಕಾಂಡಕ್ಟ್. ಇದರ ಮುಖಾಂತರ ಬುದ್ಧ ನಮಗೇನು ಮಾಡಿದರೆ? ಬೋಧನೆಗಳನ್ನು ಮಾಡಿ ಹೋಗಿದ್ದಾರೆ. ಸೋಷಿಯಲ್ ಕೋಡ್ ಆಫ್ ಕಾಂಡಕ್ಟ್ ಅಂದರೆ ರೈಟ್ ಲೈವ್ಲಿಹುಡ್ ಅಂತ ಅಷ್ಟಾಂಗಿಕ ಮಾರ್ಗದಲ್ಲೇ ಬರುತ್ತೆ. ಅದು ನಮ್ಮ ಜೀವನೋಪಾಯ ಹೇಗಿರಬೇಕು? ಇನ್ನೊಬ್ಬರ ಮೇಲೆ ದಬ್ಬಾಳಿಕೆ ಮಾಡಿ ಇನ್ನೊಬ್ಬರನ್ನ ಶೋಷಣೆ ಮಾಡೋದ್ರ ಮೂಲಕ ನಮ್ಮ ಜೀವನ ನಡೆಸಬಾರಂತೆ. ಡು ನಾಟ್ ಕೋವೆಟ್ ದ ಪ್ರಾಪರ್ಟಿ ಆಫ್ ಅದರ್ಸ್, ನಾನ್ ಸ್ಟೀಲಿಂಗ್, ಕಳ್ಳತನ ಮಾಡಬಾರ್ದು. ಅದೇನು? ಕೋಡ್ ಆಫ್ ಕಾಂಡಕ್ಟ್ ತಾನೇ ಅದು. ಅಂದರೆ ರೀತಿ ನೀತಿಗಳು ಸಮಾಜದಲ್ಲಿ. ಸೊ ಇದರ ಮೂಲಕ ನಾವೇನು ಮಾಡ್ತಾರೆ? ಬುದ್ಧ ನಮಗೆ ಬೋಧನೆಗಳನ್ನು ಮಾಡಿದರೆ. ಅದ್ರ ಬಗ್ಗೆ ಸ್ಟಡಿ ಮಾಡೋಣ. ನೆಕ್ಸ್ಟ್, ಬುದ್ಧಿಸ್ಟ್ ಕೌನ್ಸಿಲ್ಸ್, ಬೌದ್ಧ ಸಭೆಗಳು ಎಷ್ಟು ನಡೀತಾವೆ? 4 ಇದ್ದಾವೆ. ಆಧುನಿಕ ಇದರಲ್ಲಿ 2, ಟೋಟಲಿ 6. ಅದರಲ್ಲಿ 4 ತುಂಬ ಇಂಪಾರ್ಟೆಂಟ್. ಯಾರು ಆಯೋಜನೆ ಮಾಡಿದರು ಅಂದರೆ ರಾಜಶ್ರೇಯ ನೀಡಿದಂಥ ರಾಜ ಯಾರು? ಫಾರ್ ಎಕ್ಸಾಂಪಲ್, ಫಸ್ಟ್ ಬುದ್ಧಿಸ್ಟ್ ಕೌನ್ಸಿಲ್ ಯಾರು ಫಂಡ್ ಮಾಡಿರ್ತಾರೆ? ಅಜಾತಶತ್ರು. ಆಮೇಲೆ ಕಾಲಶೋಕ, ಅದಾದಮೇಲೆ ಅಶೋಕ, ಅದಾದಮೇಲೆ ಕನಿಷ್ಕ್. 4 ಜನ. ಯಾವಾಗ ಮಾಡಿದರು? ಟೈಮ್ ಪೀರಿಯಡ್ ಬಗ್ಗೆ. ಅದಾದ ಮೇಲೆ ಅಧ್ಯಕ್ಷತೆಯನ್ನು ಯಾರು ವಹಿಸಿದ್ರು ಆ ಸಭೆಯದು? ಹೂ ಪ್ರಿಸೈಡೆಡ್ ಓವರ್ ದ ಬುದ್ಧಿಸ್ಟ್ ಕೌನ್ಸಿಲ್, ಅವ್ರ ಬಗ್ಗೆ. ಅದಾದ ಮೇಲೆ ಆ ಒಂದು ಸಭೆಯನ್ನು ಅವ್ರು ನಡೆಸ್ತಾರಂದ್ರೆ ಅಲ್ಲಿ ಏನಾದ್ರು ಡಿಸ್ಕಸ್ ಮಾಡಿರ್ಬೇಕು ತಾನೆ ಅವರೆಲ್ಲರೂ ಸೇರಿ. ಔಟ್ಕಮ್, ರಿಸಲ್ಟ್ ಏನಿತ್ತು ಆ ಒಂದು ಕೌನ್ಸಿಲ್ದು, ಅದ್ರ ಬಗ್ಗೆ ಸ್ಟಡಿ ಮಾಡೋಣ. ಅದಾದಮೇಲೆ ಸಿಂಬಾಲ್ಸ್ ಅಸೋಸಿಯೇಟೆಡ್ ವಿತ್ ಬುದ್ಧಿಸಮ್, ಪ್ರಿಲಿಮ್ಸ್ ಕ್ವಶನ್. ಬೌದ್ಧ ಧರ್ಮ ಅಥವಾ ಬುದ್ಧನ ಜೀವನಕ್ಕೆ ಸಂಬಂಧಪಟ್ಟಂತ ಕೆಲವೊಂದು ಚಿಹ್ನೆಗಳಿದ್ದಾವೆ. ಫಾರ್ ಎಕ್ಸಾಂಪಲ್, ಮನೆ ಬಿಟ್ಟು ಬಂದ್ರೆ ಗೊತ್ತಾ ಇವಾಗ ಅವರು 29ನೇ ವರ್ಷಕ್ಕೆ ಅಂತ ಹೇಳಿದ್ದೆ ನಿಮಗೆ. ಯಾವ ರೀತಿ ಬಿಂಬಿಸ್ತಾರೆ ಅದನ್ನು ಡೆಪಿಕ್ಟ್ ಮಾಡ್ತಾರೆ ಅಂದರೆ ಕುದುರೆ ಅಂದ್ರೆ ಏನು? ಡಿಪಾರ್ಚರ್ ಫ್ರಮ್ ದ ಹೌಸ್. ಒಂದು ಬೋಧಿ ವೃಕ್ಷ ಇದೆ, ಪೀಪಲ್ ಟ್ರೀ, ಅರಳಿ ಮರ ಅಂತ ಕರಿತೀವಿ. ಅದೇನು ತೋರಿಸ್ಕೊಡುತ್ತೆ? ಜ್ಞಾನೋದಯವಾಗಿದೆ. ಲೋಟಸ್, ಕಮಲ, ಏನು ತೋರಿಸ್ಕೊಡುತ್ತೆ? ಅವರ ಜನನ. ಸೈಡ್ ಮರಗಿಲ್ತಾರೆ ಈ ಥರ. ಸ್ಲೀಪಿಂಗ್ ಬುದ್ಧ ಏನು ತೋರಿಸ್ಕೊಡುತ್ತೆ? ಮಹಾಪರಿನಿರ್ವಾಣ, ಅಂದರೆ ಇಹಲೋಕವನ್ನು ತೇಜಿಸಿ ಹೋದರು ಅವರು. ಚಕ್ರ, ಧರ್ಮಚಕ್ರ ಪ್ರವರ್ತನ, ಅಂದರೆ ಮೊದಲ ಬಾರಿಗೆ ಅವ್ರು ಏನು ಮಾಡ್ತಾರೆ? ಧರ್ಮೋಪದೇಶವನ್ನು ನೀಡ್ತಾರೆ. ಫಸ್ಟ್ ಸರ್ಮನ್ ಎಲ್ಲಿ? ಸಾರನಾಥದಲ್ಲಿ. ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಪ್ಲೇಸಸ್ ಅಸೋಸಿಯೇಟೆಡ್ ವಿತ್ ಬುದ್ಧ, ಬುದ್ಧನಿಗೆ ಸಂಬಂಧಪಟ್ಟಂಥ ಕೆಲವೊಂದು ತಾಣಗಳಿದ್ದಾವೆ. ಇವಾಗ ಹುಟ್ಟಿದ್ದು ಎಲ್ಲಿ ಅವರು? ಲುಂಬಿಣಿ, ಕಪಿಲವಸ್ತು, ಅಂದರೆ ಇಂಡಿಯಾ ನೇಪಾಲ್ ಬಾರ್ಡರ್ ಅಲ್ಲಿದೆ, ಅಂದರೆ ಪ್ರೆಸೆಂಟ್ ಡೇ ನೇಪಾಲ್ ಬಾರ್ಡರ್ದಲ್ಲಿ. ಜ್ಞಾನೋದಯವಾಗಿದ್ದು ಬೋಧಗಯಾದಲ್ಲಿ. ಧರ್ಮೋಪದೇಶವನ್ನು ನೀಡಿದ್ದು ಸಾರನಾಥದಲ್ಲಿ, ಹೌದಾ?
ಕೊನೆ ಉಸಿರಿದ್ದು ಕುಶಿನಾರದಲ್ಲಿ ಮ್ಯಾಚ್ ದ ಫಾಲೋಯಿಂಗ್ ಅಥವಾ ಪೇಸಲ್ಲಿ ಕ್ವಶನ್ ಕೇಳ್ತಾರೆ. ಅದ್ರ ಬಗ್ಗೆ ಸ್ಟಡಿ ಮಾಡೋಣ. ನೆಕ್ಸ್ಟ್, ಕಾಸಸ್ ಫಾರ್ ದ ಡಿಕ್ಲೈನ್ ಆಫ್ ಬುದ್ಧಿಸಮ್. ಬೌದ್ಧ ಧರ್ಮದ ಪತನಕ್ಕೆ ಕೆಲವೊಂದು ಕಾರಣಗಳಿದ್ದಾವೆ. ನೋಡಿ, ಭಾರತದಲ್ಲೇ ಜನಿಸಿದಂಥ ಒಂದು ಪಂಥ, ಒಂದು ಧರ್ಮ ಭಾರತದಿಂದನೇ ಕಣ್ಮರೆ ಆಗಿಬಿಡುತ್ತೆ. ಇವಾಗ ಶ್ರೀಲಂಕಾದಲ್ಲಿದೆ, ಟಿಬೇಟಲ್ಲಿದೆ, ನೇಪಾಳಲ್ಲಿದೆ, ಕಾಂಬೋಡಿಯಾ, ವಿಯತ್ನಾಂ ಅಲ್ಲಿದೆ. ಹೊರತು ಭಾರತದಲ್ಲೇನಿದೆ ಸ್ವಲ್ಪ ಮಟ್ಟಿಗೆ ಯಾಕೆ ಹೋಯ್ತು ಅನ್ನೋ ಬಗ್ಗೆ ಡಿಸ್ಕಸ್. ಅದಾದಮೇಲೆ ಸೆಕ್ಟ್ಸ್ ಅಮಂಗ್ ಬುದ್ಧಿಸಮ್. ಬೌದ್ಧ ಧರ್ಮದಲ್ಲೇ ಇದ್ದಂಥ ಪಂಥಗಳು ಯಾವುದು? ಹೀನಾಯನ, ಮಹಾಯಾನ. ಅದ್ರ ಬಗ್ಗೆ ಸ್ಟಡಿ ಮಾಡೋಣ. ಬುದ್ಧಿಸಮ್. ನೆಕ್ಸ್ಟ್ ಜೈನಿಸಮ್. ಅಲ್ಲಿಯೂ ಕೂಡ ನಮಗೆ ಒಂದು ಕೆಲವೊಂದು ಟೆಕ್ಸ್ಟ್ ಇದ್ದಾವೆ, ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಯಾವ್ಯಾವ ಟೆಕ್ಸ್ಟ್ ಇದ್ದಾವೆ, ಅಂಗಗಳು, ಉಪ ಅಂಗಗಳು ಅಂತ ಬರ್ತವೆ ಅಲ್ಲಿ, ಅದ್ರ ಬಗ್ಗೆ ಸ್ಟಡಿ ಮಾಡೋಣ. ಅಲ್ಲಿ ಕೂಡ ಕೆನಾನಿಕಲ್ ಮತ್ತು ನಾನ್ ಕೆನಾನಿಕಲ್ ಟೆಕ್ಸ್ಟ್. ಲೈಫ್ ಆಫ್ ಮಹಾವೀರ, ಅವ್ರ ಬಗ್ಗೆ ಸ್ಟಡಿ ಮಾಡೋಣ. ಮಹಾವೀರ ಯಾರು, ತಂದೆ ತಾಯಿ ಯಾರು, ಪತ್ನಿ ಯಾರು, ಮಗಳು ಯಾರು, ಯಶೋದತ್ ಪತ್ನಿ, ಅವ್ರ ಬಗ್ಗೆ ಸ್ಟಡಿ ಮಾಡೋಣ. ಅದಾದ ಮೇಲೆ ಟೀಚಿಂಗ್ಸ್ ಆಫ್ ಜೈನಿಸಮ್. ಜೈನ ಧರ್ಮದ ಬೋಧನೆಗಳು, ಅನೇಕತವಾದ, ಸ್ವಯವಾದ, ನಯವಾದ, ತ್ರಿರತ್ನ ಮತ್ತು ಪಂಚಮಹಾರಥಗಳಂತ ಬರ್ತವೆ. ರೈಟ್ ಫೇತ್, ರೈಟ್ ಕಾಂಡಕ್ಟ್, ರೈಟ್ ನಾಲೆಜ್ ಅಂತ ಬರುತ್ತೆ. ಅಹಿಂಸೆ, ಆಸ್ತೇಯ, ಸತ್ಯ, ಬ್ರಹ್ಮಚಾರ್ಯ, ಅಪರಿಗ್ರಹ, 5 ಪಂಚಮಹಾರಥಗಳು. ಇದ್ರ ಬಗ್ಗೆ ಸ್ಟಡಿ ಮಾಡೋಣ. ನೆಕ್ಸ್ಟ್, ಜೈನ್ ಕೌನ್ಸಿಲ್ಸ್, 2 ಸಭೆಗಳು ನಡೆಯುತ್ತೆ, 2 ಸಭೆಗಳು. ಅದ್ರ ಬಗ್ಗೆ ಸ್ಟಡಿ ಮಾಡೋಣ. ಅದಾದ ಮೇಲೆ 24 ಜೈನ್ ತೀರ್ಥಂಕರರು ಮತ್ತು ಅವರಿಗೆ ಸಂಬಂಧಪಟ್ಟ ಚಿಹ್ನೆಗಳು. ಒಬ್ಬೊಬ್ಬ ತೀರ್ಥಂಕರ್, 24 ಜನ ತೀರ್ಥಂಕರು ಇದ್ದಾರೆ, ಋಷಭನಾಥನಿಂದ ಹಿಡಿದು ಮಹಾವೀರರವರೆಗೆ. ಪ್ರತಿಯೊಬ್ಬ ತೀರ್ಥಂಕರರಿಗೆ ಒಂದೊಂದು ಏನಿದಾವೆ, ಚಿಹ್ನೆಗಳಿದ್ದಾವೆ. ಋಷಭನಾಥನ ಬುಲ್, ಗೂಳಿ ಮುಖಾಂತರ ಡಿಪಿಕ್ಟ್ ಮಾಡ್ತಾರೆ. ಮಹಾವೀರರನ್ನ ಲಾಯನ್, ಲಾಯನ್ ಅಂದರೆ ಮಹಾವೀರರು. ಈ ಥರ ಅವ್ರ ಬಗ್ಗೆ ಅದನ್ನು ಸ್ಟಡಿ ಮಾಡೋಣ. ದೆನ್ ದೇರ್ ಆರ್ 8 ಸಿಂಬಾಲ್ಸ್ ಇನ್ ಜೈನಿಸಮ್. ಜೈನ ಧರ್ಮದಲ್ಲೇ 8 ಚಿಹ್ನೆಗಳಿದಾವೆ. ಮತ್ತು ಅದ್ರ ಬಗ್ಗೆ ಸ್ಟಡಿ ಮಾಡೋಣ. ಜೈನ್ ಸ್ಕಾಲರ್ಸ್, ಜೈನ್ ವಿದ್ವಾಂಸರು. ಪರಿಶಿಷ್ಟ ಪರ್ವಣದಲ್ಲಿ ಕ್ವಶನ್ ನೋಡಿರ್ತಾನೆ ಇವಾಗ. ಹೇಮಚಂದ್ರ ಬರೆದು ಅನ್ನೋವಂಥ ಗ್ರಂಥ ಅದು. ಯಾರ್ಯಾರು ಬರ್ತಾರೆ, ಏನೇನು ಬರೆದಿದ್ದಾರೆ ಅನ್ನೋ ಬಗ್ಗೆ ಸ್ಟಡಿ ಮಾಡೋಣ. ನೆಕ್ಸ್ಟ್, ಡಿಕ್ಲೈನ್ ಆಫ್ ಜೈನಿಸಮ್. ಈ 2 ಟಾಪಿಕ್ ಏನಿದಾವಲ್ಲ ತುಂಬ ಇಂಪಾರ್ಟೆಂಟ್. ಇನ್ ಡೆಪ್ತ್ ಹೋಗೋಣ ಇದಕ್ಕೆ. ಕ್ವಶನ್ಸ್ ಎಲ್ಲಿಂದಾದರೂ ಫೈರ್ ಮಾಡ್ತಾರೆ ಅವ್ರು ನಿಮಗೆ. ಆದರೆ ಏನೇ ಫೈರ್ ಮಾಡಲಿ ಅವರು, ನೀವು ಏನು ಕ್ಲಾಸಲ್ಲಿ ಕೂತ್ಕೊಂಡು ಕೇಳಿ ಬರ್ಕೊಂಡ್ರೆ ಇದು ಸುತ್ತಮುತ್ತ ಇರುತ್ತೆ. ಇದನ್ನು ಬಿಟ್ಟು ಎಲ್ಲಿ ಹೋಗಲ್ಲ. ಸ್ವಲ್ಪ ಅಪ್ಲೈ ಮಾಡೋ ಕೆಪಾಸಿಟಿ ಬಿಲ್ಡ್ ಮಾಡ್ಕೊಳ್ಳಿ ಅಷ್ಟೆ. ಇದಾದ ಮೇಲೆ ಮಹಾಜನಪದಗಳು, 16 ಮಹಾಜನಪದಗಳು. ದೇರ್ ವರ್ 16 ಮಹಾಜನಪದ. ಮಹಾ ಅಂದರೆ ಏನು? ದೊಡ್ಡದು. ಜನಪದ ಅಂದರೆ ಟೆರಿಟರಿ, ಭೂಮಿಗೆ ಜನಪದ ಅಂತ ಕರೀತಾರೆ ಅಷ್ಟೆ. ಹೇಳ್ತೇನಂತೆ ಅವಕ್ಕೆ ಯಾಕೆ ಜನಪದ ಅಂತ ಕರೆದ್ರು ಅಂತ ಹೇಳ್ತೇನಂತೆ. ಇಂಡಸ್ಟ್ರಿಯಲೈಸೇಷನ್ ಅಂತ ಟಾಪಿಕ್ ಇದೆ ತಾನೆ ನಿಮಗೆ. ನಗರೀಕರಣದ ಮೊದಲನೇ ಹಂತದು ಭಾರತೀಯ ಇತಿಹಾಸ. ಇಟ್ ಈಸ್ ಅ ಫಸ್ಟ್ ಅರ್ಬನೈಸೇಷನ್ ಆರ್ ಫಸ್ಟ್ ಅರ್ಬನೈಸ್ಡ್ ಫೇಸ್. ಮಹಾಜನಪದಗಳು ಸೆಕೆಂಡ್ ಫೇಸ್ ಆಫ್ ಅರ್ಬನೈಸೇಷನ್, ನಗರೀಕರಣದ 2ನೇ ಹಂತ ಇದು. ಫಸ್ಟ್ ಫೇಸ್ ಆಫ್ ಅರ್ಬನೈಸೇಷನ್ ಯಾವುದು? ಇಂಡಸ್ ವ್ಯಾಲಿ. ಸೆಕೆಂಡ್ ಫೇಸ್ ಆಫ್ ಅರ್ಬನೈಸೇಷನ್ ಮಹಾಜನ. ಯಾಕಂದರೆ ವೇದಿಕ್ ಕಾಲಘಟ್ಟದಲ್ಲಿ ನಗರಗಳು ಏನಾಗಿರುತ್ತೆ, ಡಿಸಪಿಯರ್ ಆಗುತ್ತೆ, ಮತ್ತೆ ಹಳ್ಳಿಗಳಿಗೆ ಬಂದಿರುತ್ತೆ. ಇಲ್ಲಿ ಇಂಡಸ್ ವ್ಯಾಲಿದಲ್ಲಿ ಏನಿತ್ತು, ನಗರಗಳಿತ್ತು. ಹರಪ್ಪ, ಮೆಂಜದ, ದೇವ ಸಿಟೀಸ್ ಇಲ್ಲಿ ಬರೋದಿಲ್ಲ. ಮತ್ತೆ ಏನಾಗುತ್ತೆ ಇವಾಗ ಮಹಾಜನಪದ. ಪಾಟಲಿಪುತ್ರ, ವೈಶಾಲಿ, ಕೋಶಾಲ, ಕಾಶಿ, ಮಥುರಾ ಇವೆಲ್ಲ ನಗರಗಳಿವು. ಅದಕ್ಕೆ ಕರೀತಾರೆ 16 ಮಹಾಜನಪದಗಳು. ಅವುಗಳ ರಾಜಧಾನಿಗಳು ಮತ್ತು ಯಾವ ನದಿಯ ದಂಡೆಯ ಮೇಲೆ 2025 ಪ್ರಿಲಿಮ್ಸ್ ಕ್ವಶನ್. ಯಾವ ನದಿಯ ದಂಡೆ ಮೇಲೆ ಇದ್ದು ಇವು ಅಂತ ಕೇಳಿದ್ದಾರೆ, ಪೇರ್ಸಲ್ಲಿ ಕೇಳಿದ್ದಾರೆ.
ಕ್ಯಾಪಿಟಲ್ಸ್, ಆ ಒಂದು ಮಹಾಜನಪದದ ರಾಜಧಾನಿ ಯಾವ ನದಿಯ ದಂಡೆ ಮೇಲಿದೆ. ಇನ್ ಕೇಸ್ ಯಾರಾದ್ರೂ ಪ್ರಮುಖ ರಾಜರು ಇದ್ದರೆ ಅವ್ರ ಬಗ್ಗೆ ಸ್ಟಡಿ ಮಾಡೋಣ. ಎಲ್ಲಿ 16 ಮಹಾಜನಪದಗಳು. ಅದಾದಮೇಲೆ ಆ 16 ಮಹಾಜನಪದದಲ್ಲಿ ಕೆಲವೊಂದು ಇವಾಗ ರಾಜ್ಯಗಳು ಉಗಮವಾಗುತ್ತೆ, ರಾಜಮನೆತನಗಳು. ಇಲ್ಲಿವರೆಗೂ ಕಿಂಗ್ಡಮ್ಸ್ ಅನ್ನೋದು ಅಷ್ಟೊಂದು ಬಂದಿರಲಿಲ್ಲ, ಇವಾಗ ಬರುತ್ತೆ. ಅದರಲ್ಲಿ ಫಸ್ಟ್ ಅಂದರೆ ಯಾವುದು? ಹರ್ಯಾಂಕ. ಹರ್ಯಾಂಕ ಡೈನೆಸ್ಟಿ ಯಾರು ಸ್ಥಾಪನೆ ಮಾಡಿರ್ತಾರೆ? ಕನ್ಫ್ಯೂಸ್ ಆಗಬೇಡಿ, ಬಿಂಬಿಸಾರ ಇವನು. ಬಿಂದುಸಾರ ಅಂದರೆ ಯಾರು? ಅಶೋಕನ ತಂದೆ ಅವನು. ಬಿಂಬಿಸಾರ, ಅಜಾತಶತ್ರು, ಅವ್ರ ಬಗ್ಗೆ ಸ್ಟಡಿ ಮಾಡೋಣ ಇಲ್ಲಿ. ಇವರಾದ ಮೇಲೆ ಬರೋರು ಯಾರು? ಶಿಶುನಾಗರು. ಶಿಶುನಾಗ ಡೈನೆಸ್ಟಿ ಬ್ರೀಫ್ಲಿ, ಅಷ್ಟೇನು ಇಂಪಾರ್ಟೆಂಟ್ ಇಲ್ಲ, ಟು ಸಮ್ ಎಕ್ಸ್ಟೆಂಟ್ ತಿಳ್ಕೊ. ಅಂದರೆ ಮೌರ್ಯ ಸಾಮ್ರಾಜ್ಯ ಏನಾಗುತ್ತೆ ಇವಾಗ ಎಸ್ಟಾಬ್ಲಿಷ್ ಆಗ್ತಾ ಬರುತ್ತೆ, ಅದಕ್ಕೆ ಬುನಾದಿ ಹಾಕಿದವರು ಯಾರು? ಇವರು ಶಿಶುನಾಗರು, ಶಿಶುನಾಗ ಡೈನೆಸ್ಟಿ, ಇವ್ರ ಬಗ್ಗೆ ಸ್ಟಡಿ ಮಾಡೋಣ. ಇದಾದಮೇಲೆ ನಂದರ್. ಅದೇ ಟೈಮಲ್ಲಿ ಅಲೆಕ್ಸಾಂಡರ್ ಭಾರತಕ್ಕೆ ಬರೋದು. ಧನನಂದ ಇರ್ತಾನೆ ಅವಾಗ, ಮಹಾಪದ್ಮನಂದ. ಅದಾದಮೇಲೆ ಧನನಂದ ಇರ್ತಾರೆ, ಅವ್ರ ಬಗ್ಗೆ ಸ್ಟಡಿ ಮಾಡೋಣ ಬ್ರೀಫ್ಲಿ. ಯಾಕಂದ್ರೆ ಧನನಂದನ್ನೇ ಕೆಳಗಡೆ ಇಳಿಸಿ ಬರೋನು ಯಾರು ಇವಾಗ? ಚಂದ್ರಗುಪ್ತ ಮೌರ್ಯ. ಚಂದ್ರಗುಪ್ತ ಮೌರ್ಯನಿಗೆ ಸಹಾಯ ಮಾಡಿದವನು ಯಾರು? ಚಾಣಕ್ಯ. ಅವ್ರ ಬಗ್ಗೆ ಸ್ಟಡಿ ಮಾಡಿ. ಅದರ ಜೊತೆಗೆ ಮಹಾಜನಪದ ಟೈಮಲ್ಲಿ ಪೊಲಿಟಿಕಲ್ ಸಿಸ್ಟಮ್ ಯಾವ ಥರ ಇತ್ತನ್ನು ಸ್ಟಡಿ ಮಾಡೋಣ. ಯಾಕಂದ್ರೆ ಇವಾಗ ಏನಾಯ್ತು, ಇಲ್ಲಿವರೆಗೂ ರಾಜ್ಯತ್ವ ಅನ್ನೋದಿಲ್ಲ, ಕಿಂಗು ಮತ್ತು ಕಿಂಗ್ಶಿಪ್ ಇರಲಿಲ್ಲ. ಇವಾಗ ಏನು ಬರ್ತಾ ಇದೆ? ಕಿಂಗ್ ಬರ್ತಾ ಇದೆ, ಕಿಂಗ್ಶಿಪ್ ಬರ್ತಾ ಇದೆ. ಪೊಲಿಟಿಕಲ್ ಸಿಸ್ಟಮ್ ಚೇಂಜ್ ಆಗಬೇಕೋ ಇಲ್ಲ ಇವಾಗ? ಪೊಲಿಟಿಕಲ್ ಸಿಸ್ಟಮ್ ಬಗ್ಗೆ ಸ್ಟಡಿ ಮಾಡೋಣ. ಸೊಸೈಟಿ ಬಗ್ಗೆ ಸ್ಟಡಿ ಮಾಡೋಣ. ಸಮಾಜ ಹೇಗಿತ್ತು ಸ್ಟಡಿ ಮಾಡೋಣ. ನೆಕ್ಸ್ಟ್ ಟಾಪಿಕ್, ಇನ್ವೇಷನ್ ಆಫ್ ಅಲೆಕ್ಸಾಂಡರ್. ಅಲೆಕ್ಸಾಂಡರ್ನ ಆಕ್ರಮಣ 326 BCE. ಅಲೆಕ್ಸಾಂಡರ್ನ ಇನ್ವೇಷನ್ ಆಫ್ ಅಲೆಕ್ಸಾಂಡರ್. ನಾನು ನಿಮಗೆ ಹೇಳಬೇಕಾದ್ರೆ ಇವಾಗ ಸಿಲೆಬಸ್ ಹೇಳಬೇಕಾದ್ರೆ ಸ್ಟೋನ್ ಏಜ್ ಅಂತ ಕರೆದೆ, ಶಿಲಾಯುಗ. ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಂತ ಕರೆದೆ, ಸಿಂಧೂ ಕಣಿವೆ ನಾಗರಿಕತೆ ಅಂತ ಇದೆ. ಏನು ಡಿಫ್ರೆನ್ಸ್? ಅದಕ್ಕೂ ನೀವು ಶಿಲಾಯುಗ ಅಂತ ಕರಿಬೋದತ್ತು, ಇದಕ್ಕೂ ಸಿಂಧೂ ಕಣಿವೆ ಯುಗ ಅಂತ ಕರಿಬೋದತ್ತು. ಅದಕ್ಕೆ ಯುಗ ಅಂತ ಕರೆದಿದ್ರೆ ಅದಕ್ಕೆ ನಾಗರಿಕತೆ. ಅದು ಏಜ್ ಅಂತ ಇದೆ, ಸಿವಿಲೈಸೇಷನ್ ಅಂತ. ಯಾಕೆ ನಾನು ಕೇಳಿಸ್ ಕ್ವಶನ್? ಶಿಲಾಯುಗ ಸ್ಟೋನ್ ಏಜ್ ಅಂತ ಕರೆದ್ರಿ, ಸ್ಟೋನ್ ಸಿವಿಲೈಸೇಷನ್ ಅಂತ ಕರಿಬೋದು ತಾನೆ ನೀವು? ಕರೀಲಿಲ್ಲ. ಯಾಕೆ? ಅಲ್ಲೇನಿತ್ತು, ಯಾವುದೇ ರೀತಿಯಾದಂಥ ಸೊಸೈಟಿ ಅನ್ನೋ ಕರೆಕ್ಟ್ ಆಗಿರಲಿಲ್ಲ, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರಲಿಲ್ಲ. ಎಲ್ಲಿ? ಸ್ಟೋನ್ ಏಜ್. ಇದೇನು ನಾಗರಿಕತೆ ಅಂದ್ರೆ ಏನು? ನಿಮ್ಮ ಸಟ್ ಆ್ಯಂಡ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅಂತ ಇರುತ್ತೆ ನಿಮ್ಮ ಸಮಾಜದಲ್ಲಿ. ಸಿಗ್ನಲ್ ಇದೆ, ಜಂಪ್ ಮಾಡ್ತೀರಾ? ಮಾಡ್ತೀವಿ ಬಿಡಿ, ಆ ಕಡೆ ಈ ಕಡೆ ನೋಡ್ತೀವಿ, ಯಾರೂ ಇಲ್ಲ ಜಂಪ್. ಆದರೆ ಏನಿದೆ? ಸೆಟ್ ಆಫ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್. ಅದು ಸ್ಟೋನ್ ಏಜಲ್ಲಿ ಇರಲಿಲ್ಲ, ಇಂಡಸ್ ವ್ಯಾಲಿದಲ್ಲಿ ಬರುತ್ತೆ. ಅದಕ್ಕೆ ಸಿವಿಲೈಸೇಷನ್. ಹೀಗೆ ಇರಬೇಕು ನೀವು. ಅಲ್ಲೇನಿದ್ರು ಸಿಕ್ಕಾಗ ಭೇಟಿ ಆಡ್ತಿದ್ರು, ಬೇಕಾದ ಮಲ್ಕೋತಾ ಇದ್ರು. ಇವಾಗ ಹಾಗಿಲ್ಲ, ರೂಲ್ಸ್ ಇದ್ದಾವೆ. ಅದಕ್ಕೆ ಹೇಳ್ತೇನಂತ ಇನ್ವೇಷನ್ ಆಫ್ ಅಲೆಕ್ಸಾಂಡರ್. ಅದರ ಬಗ್ಗೆ ಸ್ವಲ್ಪ ಬ್ರೀಫ್ಲಿ ಸ್ಟಡಿ ಮಾಡೋಣ. ನೆಕ್ಸ್ಟ್, ಮೌರ್ಯನ್ ಎಂಪೈರ್. ಮೌರ್ಯ ಸಾಮ್ರಾಜ್ಯ. ಅದರಲ್ಲಿ 4 ಪ್ರಮುಖ ರಾಜರು ಬರ್ತಾರೆ. ಯಾರು? ಚಂದ್ರಗುಪ್ತ ಮೌರ್ಯ, ಬಿಂದುಸಾರ, ಅಶೋಕ, ಬೃಹದ್ರಥ. ಇವ್ರ ಬಗ್ಗೆ ಸ್ವಲ್ಪ ಸ್ಟಡಿ ಮಾಡೋಣ. ಹೇಳ್ತಾನಂತೆ ಯಾರ್ಯಾರು ಏನೇನು ಅಂತೇಳಿ. ಯಾಕಂದ್ರೆ ಬೃಹದ್ರಥನೇ ಕೊಲ್ತಾನೆ. ಅವನ ಒಂದು ಆಸ್ಥಾನದಲ್ಲಿದ್ದಂಥ ಮಂತ್ರಿ ಯಾರು? ಪುಷ್ಯಮಿತ್ರ ಶುಂಗ. ಅವ್ರ ಬಗ್ಗೆ ಸ್ಟಡಿ ಮಾಡೋಣ, 4 ಜನರ ಬಗ್ಗೆ. ಮೌರ್ಯ ಸಾಮ್ರಾಜ್ಯಕ್ಕೆ ಕೆಲವೊಂದು ನಮಗೇನಿದೆ, ಅಧ್ಯಯನಕ್ಕೆ ಮೂಲಗಳಿದಾವೆ. ಇವಾಗ ವಿ ಹ್ಯಾವ್ ಸೋರ್ಸಸ್ ಟು ಸ್ಟಡಿ ದ ಮೌರ್ಯನ್ ಎಂಪೈರ್. ಲಿಟರರಿ ಸೋರ್ಸ್ ಇದಾವೆ, ಆರ್ಕಿಯಾಲಜಿಕಲ್ ಸೋರ್ಸ್ ಇದೆ. ಅರ್ಥಶಾಸ್ತ್ರ, ಮೆಗಸ್ತನಿಸ್ ಬರೆದಿರೋ ಇಂಡಿಕಾ, ವಿಶಾಖದತ್ತ ಬರೆದಿರೋಂಥ ಮುದ್ರ ರಾಕ್ಷಸ, ಬೌದ್ಧ ಗ್ರಂಥಗಳು, ದೀಪವಂಶ, ಮಹಾವಂಶ, ಅಶೋಕವದನ, ದಿವ್ಯವದನ, ಜೈನ್ ಲಿಟ್ರೇಚರ್. ಚಂದ್ರಗುಪ್ತ ಮೌರ್ಯ ಪಾಲನೆ ಮಾಡಿದ್ದು ಯಾವ ಧರ್ಮ? ಜೈನಿಸಮ್. ಎಲ್ಲಿದೆ ಸಮಾಧಿ ಅವನು? ಶ್ರವಣ ಬೆಳಗೊಳ ಚಂದ್ರಗಿರಿಯಲ್ಲೇ ಇರೋದು. ನೋಡಿ, ಯೋಚನೆ ಮಾಡಿ, 6ನೇ ಶತಮಾನದ ಹುಟ್ಕೊಂಡಂಥ ಧರ್ಮಗಳಿವು. 6th century BC. ಜೈನಿಸಮ್, ಬುದ್ಧಿಸಮ್ ಇವು ಎರಡೇ ಅಲ್ಲ,
ದೇರ್ ವರ್ ಮೋರ್ ದೆನ್ 30 ಸೆಕ್ಟ್ಸ್, 30ಕ್ಕಿಂತ ಹೆಚ್ಚು ಪಂಥಗಳು ಹುಟ್ಕೊಂಡಿದ್ದಾವೆ ಅವಾಗ. ಆದರೆ ನಮಗೆ ನೆನಪಿರೋದು ಯಾವುದು? ಬುದ್ಧಿಸಮ್ ಮತ್ತು ಜೈನಿಸಮ್. ಯಾಕೆ? ಕೊಡುಗೆ ಜಾಸ್ತಿ ಇದೆ, ಕಾಂಟ್ರಿಬ್ಯೂಷನ್ ಜಾಸ್ತಿ, ಜನ ಜಾಸ್ತಿ ಎಕ್ಸೆಪ್ಟ್ ಮಾಡಿಕೊಂಡ್ರು. ಅದೇ ಟೈಮಲ್ಲಿ ಇನ್ನೊಂದು ಸೆಕ್ಟ್ ಇರುತ್ತೆ, ಪಂಥ ಇರುತ್ತೆ, ಯಾವುದು? ಆಜೀವಿಕರು ಅಂತ ಬರ್ತಾರೆ. ಚಂದ್ರಗುಪ್ತ ಮೌರ್ಯ ಫಾಲೋ ಮಾಡಿದ್ದು ಜೈನಿಸಮ್. ಅವನ ಮಗ ಬಿಂದುಸಾರ ಫಾಲೋ ಮಾಡೋದು ಯಾವುದು? ಆಜೀವಿಕ. ಅಶೋಕ ಫಾಲೋ ಮಾಡೋದು ಒಂದೇ ಮನೆ 3 ಜನ ಪಾಲನೆ ಮಾಡಿದ್ದೇನು? 3 ಧರ್ಮದ 3 ಪಂಥಗಳು. ಅರ್ಥ ಏನು ಕೊಡುತ್ತೆ? ಯಾವುದೇ ರೀತಿಯಾದಂಥ ರಿಜಿಡಿಟಿ ಇಲ್ಲ. ನಮ್ಮ ತಂದೆ ಅದನ್ನೇ ಮಾಡಿ ನಾನು ಅದನ್ನೇ ಮಾಡ್ಬೇಕಂತಿಲ್ಲ, ನಮ್ಮ ತಾತ ಮಾಡಿದ ನಾನು ಮಾಡ್ಬೇಕಂತ ಇಲ್ಲ, ನಿಮಗೇನು ಅನಿಸುತ್ತೆ ನೀವು ಮಾಡ್ಬೋದಿತ್ತು. ಈ ರೀತಿ ಸೊಸೈಟಿ. ಅವ್ರ ಬಗ್ಗೆ ಸ್ಟಡಿ ಮಾಡೋಣ. ಸೋರ್ಸಸ್, ಲಿಟ್ರರಿ ಸೋರ್ಸಸ್, ಆರ್ಕಿಯಾಲಜಿಕಲ್ ಸೋರ್ಸಸ್, ಅದ್ರ ಬಗ್ಗೆ ಸ್ಟಡಿ ಮಾಡೋಣ. ಅದಾದ ಮೇಲೆ ಇನ್ಸ್ಕ್ರಿಪ್ಷನ್ಸ್ ಆಫ್ ಅಶೋಕ, ಅಶೋಕನ ಸಂಬಂಧಪಟ್ಟಂಥ ಶಿಲಾಶಾಸನಗಳು. ಆ ಶಿಲಾಶಾಸನಗಳಲ್ಲಿ ಏನೇನು ಹೇಳಿ ಹೋಗಿದ್ದಾನೆ ಅದ್ರ ಬಗ್ಗೆ ಸ್ಟಡಿ ಮಾಡೋಣ. ಆಮೇಲೆ ಅಶೋಕಾಸ್ ಪಾಲಿಸಿ ಆಫ್ ಧಮ್ಮ ನೀತಿ, ಅಶೋಕನ ಧಮ್ಮ ನೀತಿ, ಪಾಲಿಸಿ ಆಫ್ ಅಶೋಕ. KPSC ಮೇನ್ಸ್ ಕ್ವಶನ್ ರೈಸ್ ಆಗಿದೆ, ಅಶೋಕಾಸ್ ಪಾಲಿಸಿ ಆಫ್ ಧಮ್ಮ. ಅಡ್ಮಿನಿಸ್ಟ್ರೇಷನ್ ಆಫ್ ಮೌರ್ಯನ್ಸ್, ಮೌರ್ಯರ ಆಡಳಿತ ವ್ಯವಸ್ಥೆ ಇಂಪಾರ್ಟೆಂಟ್. ಯಾಕಂದರೆ ಸಪ್ತಾಂಗ ಸಿದ್ಧಾಂತದ ಆಧಾರದ ಮೇಲೆ ಅವರ ಆಡಳಿತವನ್ನು ನಡೆಸ್ತಾ ಇದ್ರು. ಇಂದಿನ ಭಾರತ ಸರ್ಕಾರ ಕೂಡ ಏನಿದೆ ಅದೇ ಸಿದ್ಧಾಂತವನ್ನು ಪಾಲನೆ ಮಾಡೋಣ. ಅದ್ರ ಬಗ್ಗೆ ಸ್ಟಡಿ ಮಾಡೋಣ. ಕಾಂಟ್ರಿಬ್ಯೂಷನ್ ಆಫ್ ಮೌರ್ಯನ್ಸ್ ಟು ಆರ್ಟ್ ಆ್ಯಂಡ್ ಆರ್ಕಿಟೆಕ್ಚರ್, ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಮೌರ್ಯರು ನೀಡಿದಂಥ ಕೊಡುಗೆ. ಕಾಂಟ್ರಿಬ್ಯೂಷನ್ ಆಫ್ ಮೌರ್ಯನ್ಸ್ ಟು ಆರ್ಟ್ ಆ್ಯಂಡ್ ಆರ್ಕಿಟೆಕ್ಚರ್, ಕಲೆ ಮತ್ತು ವಾಸ್ತುಶಿಲ್ಪ. ಮೌರ್ಯನ್ಸ್ ಇಂಪಾರ್ಟೆಂಟ್. ಇದಾದ ಮೇಲೆ ಚಿಕ್ಕ ಪುಟ್ಟ ಕೆಲವೊಂದು ರಾಜಮನೆತನಗಳು ಬರ್ತಾಯಿವೆ. ಶುಂಗರು, ಕುಶಾನರು, ಇಂಡೋ ಗ್ರೀಕರು, ಇವರೆಲ್ಲ ಅಂದರೆ ಇವೆಲ್ಲ ಏನು ಸೆಂಟ್ರಲ್ ಏಷ್ಯನ್ ಟ್ರೈಬ್ಸ್. ಇವರು ಬುಡಕಟ್ಟು ಜನಾಂಗ. ಎಲ್ಲಿಂದ ಬಂದಿರೋರು? ಕೇಂದ್ರ ಏಷ್ಯಾ ಇರ್ಬೋದು ಮತ್ತು ಪಶ್ಚಿಮ ಏಷ್ಯಾದಿಂದ ಬಂದ ದಾಳಿಗಳನ್ನು. ಯಾಕಂದರೆ ಮೌರ್ಯನ್ಸ್ ಇರೋವರೆಗೂ ಏನಾಗಿತ್ತು, ಸಂಪೂರ್ಣವಾಗಿ ಭಾರತದ ಉತ್ತರ ಭಾಗ ಏನಿತ್ತು ಸೇಫ್ ಆಗಿತ್ತು, ಒಂದೇ ಆಡಳಿತ ಇತ್ತು. ಇವಾಗ ಅವರಿಲ್ಲ. ಅಂದರೆ ಯಾವುದೇ ಒಂದು ಪವರ್ಫುಲ್ ಕಿಂಗ್ಡಮ್ ಅಥವಾ ಎಂಪೈರ್ ಅಂತ ಇಲ್ಲ ಎಲ್ಲಿ, ನಾರ್ದರ್ನ್ ಪಾರ್ಟ್ ಆಫ್ ಇಂಡಿಯಾದಲ್ಲಿ. ಹೀಗಾಗಿ ಬೇರೆಯವ್ರು ಬರೋದು, ದಾಳಿ ಮಾಡೋದು, ಇದ್ದದ್ದೆಲ್ಲ ಲೂಟಿ ಮಾಡೋದು. ಆಗ ಬಂದವರು ಯಾರು? ಶುಂಗರು ಬಂದರು, ಕಣ್ವರು ಬಂದರು, ಶೀತಿಯನರು ಬಂದರು, ಕುಶಾನರು ಬಂದರು, ಇಂಡೋ ಗ್ರೀಕರು. ಸೊ ಅವ್ರ ಬಗ್ಗೆ ಏನು ಮಾಡೋಣ, ಬ್ರೀಫಾಗಿ ಯಾರು ಬಂದರು ಅಂತ ಸ್ವಲ್ಪ ಸ್ಟಡಿ ಮಾಡೋಣ. ಆ ಒಂದು ಟೈಮಲ್ಲಿ ಭಾರತದ ದಕ್ಷಿಣ ಭಾಗ ಏನಿದೆಯಲ್ಲ, ಸದರ್ನ್ ಪಾರ್ಟ್ ಸ್ಟೇಬಲ್ ಆಗಿತ್ತು. ಯಾಕೆ? ಮೇಲ್ಗಡೆ ಮೌರ್ಯರ ಆಳ್ವಿಕೆ ಮಾಡಬೇಕಾದ್ರೆ ಕೆಳಗಡೆ 3 ಜನ ಇದ್ದರು. ಯಾರು? ಚೋಳರು, ಪಾಂಡ್ಯರು, ಚೇರರು. ಸ್ಟೇಬಲ್ ಆಗಿತ್ತು. ಇವ್ರ ಬಗ್ಗೆ ಸ್ಟಡಿ ಮಾಡೋಣ. ಇಲ್ಲಿ ಮೌರ್ಯರ ತದನಂತರ ಬಂದಂಥ ಚಿಕ್ಕ ಪುಟ್ಟ ರಾಜ. ಈ ಚಿಕ್ಕ ಪುಟ್ಟ ರಾಜಮನೆತನಗಳು ಬಂದಿದ್ದಕ್ಕೆ ಭಾರತದ ಒಂದು ವಾಯುವ್ಯ ಗಡಿ ಭಾಗದಿಂದ ಏನಾಯ್ತು, ಭಾರತದ ಮೇಲೆ ಜಾಸ್ತಿ ದಾಳಿ ಆಗುತ್ತೆ. ನಾರ್ತ್ ವೆಸ್ಟರ್ನ್ ಪಾರ್ಟ್ ಆಫ್ ಇಂಡಿಯಾ ಅಂತ ಕರಿತೀವಿ ನಾವು, ಪ್ರೆಸೆಂಟ್ ಡೇ ಬಲೂಚಿಸ್ತಾನು, ಪಂಜಾಬು. ಯಾಕಂದರೆ ಭಾರತದ ಮೇಲೆ ಏನು ದಾಳಿಗಳಾಗಿದ್ದಾವಲ್ಲ, 2 ಪಾಸಿಂದ, ಖೈಬರ್ ಪಾಸ್, ಬೋಲನ್ ಪಾಸ್. ಈ ಅಂದರೆ ಹಿಮಾಲಯಗಳನ್ನ ದಾಟಬೇಕು ನೀವು. ಇಲ್ಲಿ ಇದು ಓದ್ತಿರ ಗೊತ್ತಾ, ಯಾವುದು? ಶಿರಾಡಿ ಘಾಟು, ಚಾರ್ಮಾಡಿ ಘಾಟು ಅಂತ. ಅದೇ ರೀತಿ ಪಾಸಸ್ ಅವು. ಅವ್ರ ಬಗ್ಗೆ ಸ್ವಲ್ಪ ಸ್ಟಡಿ ಮಾಡೋಣ. ಅದು ಆದಮೇಲೆ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಗುಪ್ತಾಸ್. ಯಾಕಂದರೆ ಇವರ ಒಂದು ಆಳ್ವಿಕೆಗೆ ಪ್ರಾಚೀನ ಭಾರತದ ಇತಿಹಾಸ ಸುವರ್ಣಯುಗ ಅಂತ ಕರೀತಾರೆ. ದ ರೂಲ್ ಆಫ್ ಗುಪ್ತಾಸ್ ಇಸ್ ಕನ್ಸಿಡರ್ಡ್ ಆಸ್ ಗೋಲ್ಡನ್ ಏಜ್ ಇನ್ ದ ಆನ್ಸಿಯಂಟ್ ಇಂಡಿಯನ್ ಹಿಸ್ಟ್ರಿ. ಯಾಕೆ? ಪ್ರತಿಯೊಂದಕ್ಕೂ ಕೊಡುಗೆ ನೀಡಿದ್ದಾರೆ ಅವರು. ಆಡಳಿತಕ್ಕೆ ಕೊಡುಗೆ ನೀಡಿದರು, ಸಮಾಜಕ್ಕೆ ಕೊಡುಗೆ ನೀಡಿದ್ದಾರೆ, ವಾಸ್ತುಶಿಲ್ಪಕ್ಕೆ ಕೊಡುಗೆ ನೀಡಿದ್ದಾರೆ, ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕೂ. ಸೊಸೈಟಿ ಚೇಂಜ್ ಆಗುತ್ತೆ, ಪೊಲಿಟಿಕಲ್ ಸಿಸ್ಟಮ್ ಚೇಂಜ್ ಆಗುತ್ತೆ. ಯಾಕಂದರೆ ಇಲ್ಲಿವರೆಗೂ ಶೂದ್ರರ ಪರಿಸ್ಥಿತಿ ತುಂಬ ಹೀನಾಯವಾಗಿತ್ತು. UPSC ಪ್ರಿಲಿಮ್ಸ್ ಕ್ವಶನ್ ಒಂದು ಸ್ಟೇಟ್ಮೆಂಟ್ ಕೇಳಿದ್ದಾರೆ, ದ ಪೊಸಿಷನ್ ಆಫ್ ದ ಶೂದ್ರಾಸ್ ಇಂಪ್ರೂವ್ಡ್ ಡ್ಯೂರಿಂಗ್ ಗುಪ್ತಾಸ್. ಗುಪ್ತರ ಸ್ಥಾನಮಾನ, ಶೂದ್ರ ಸ್ಥಾನಮಾನ ಗುಪ್ತರ ಆಳ್ವಿಕೆಯಲ್ಲಿ ಏನಾಯ್ತಂತೆ,
ಅಭಿವೃದ್ಧಿ ಆಯ್ತಂತೆ. ಯಾಕೆ? ಕಾರಣ ಇದೆ ಅದಕ್ಕೆ. ಇಲ್ಲಿವರೆಗೂ ಕೃಷಿಯಲ್ಲಿ ತೊಡಗಿಸಿಕೊಳ್ಳುವಂತಹ ಅವಕಾಶ ಇರಲಿಲ್ಲ. ಯಾರಿಗೆ? ಶೂದ್ರರಿಗೆ. ದೇ ಆರ್ ನಾಟ್ ಪರ್ಮಿಟೆಡ್ ಟು ಪ್ರಾಕ್ಟೀಸ್ ಅಗ್ರಿಕಲ್ಚರ್. ಗುಪ್ತರು ಪರ್ಮಿಷನ್ ಕೊಟ್ಟುಬಿಟ್ರು. ಇದರಿಂದ ಏನಾಗುತ್ತೆ? ಆರ್ಥಿಕವಾಗಿ ಪ್ರಬಲರಾಗ್ತಾ ಬಂದರು. ಯಾವಾಗ ನೀವು ಫಿನಾನ್ಷಿಯಲಿ ಸ್ಟ್ರಾಂಗ್ ಆಗ್ತೀರಾ, ಫಿನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗ್ತೀರಾ, ಅವಾಗ ಏನಾಗುತ್ತೆ? ಡಿಸಿಷನ್ ಮೇಕಿಂಗ್ ಪ್ರೊಸೆಸ್, ನಿರ್ಧಾರ ತೆಗೆದುಕೊಳ್ಳುವಂಥ ಒಂದು ಸಾಮರ್ಥ್ಯ ನಿಮ್ಮಲ್ಲಿ ಬರುತ್ತೆ. ಇವಾಗ 7 ಗಂಟೆ ಕ್ಲಾಸ್ ಮುಗಿತದೆ. ಇನ್ ಕೇಸ್ ನೀವು 7:30 8 o'clock ಮನೆಗೆ ಹೋಗಲಿಲ್ಲ ಅಂತ ಇಟ್ಕೊಳ್ಳಿ, ನೀವು ಏನು ಮಾಡ್ತಾರೆ? ಎಲ್ಲಿದ್ದೀರ? ಏನು ಮಾಡ್ತಾಯಿದ್ರೆ? ಮನೆಗೆ ಯಾಕೆ ಬಂದಿಲ್ಲ? ಅದೇ ನಾಳೆ ನೀವು IAS ಆಗಿ ರಾತ್ರಿ 2 ಗಂಟೆಗೆ ಮನೆಗೆ ಹೋಗಿ ಕೇಳುವಂಥ ಧೈರ್ಯ ಯಾರಾದರೂ ಮಾಡ್ತಾರೆ ನಿಮ್ಮ ಮನೆಯಲ್ಲಿ? ಅಂದರೆ ಸೊಸೈಟಿದಲ್ಲಿ ಏನಾಗುತ್ತೆ? ನಿಮ್ಮ ಸ್ಟೇಟಸ್ಸು, ನಿಮ್ಮ ಪೊಸಿಷನ್ ಡಿಸೈಡ್ ಮಾಡುತ್ತೆ. ಇವಾಗಲೂ ಹಳ್ಳಿಗಳಲ್ಲಿ ನೋಡಿ, ನೀವು ಕೆಲವೊಂದು ಹಳ್ಳಿಗಳಲ್ಲಿ ಅಲ್ಲ, ಮೋಸ್ಟ್ ಆಫ್ ದ ಒಂದು ಪ್ಲೇಟು ಒಂದು ಲೋಟ ಸಪ್ರೇಟಾಗಿ ಇಟ್ಟಿರ್ತಾರೆ. ಯಾಕೆ? ಅವರು ಇವರು ಅವ್ರಿಗೆ ಅದನ್ನೇ ಕೊಡಬೇಕು. ಹೌದಾ? ಅದೇ ಒಬ್ಬ ವ್ಯಕ್ತಿ ನಾಳೆ IAS ಆದರೆ ಪ್ಲೇಟ್ ಕೊಡೋದು ಬಿಡಿ, ನೀವು ಒತ್ಕೊಂಡು ಮನೆಗೆ ಹೊತ್ಕೊಂಡು ಹೋಗ್ತೀರ ಅವ್ರನ್ನ. ಹೌದೋ ಇಲ್ಲ? ನಿಮ್ಮ ಪೊಸಿಷನ್ ನಿಮ್ಮ ಡಿಸೈಡ್ ಮಾಡುತ್ತೆ. ಏನು ಶೂದ್ರ ಪೊಸಿಷನ್ ಇಂಪ್ರೂವ್ ಆಯಿತು. ಎಲ್ಲಿ? ಹಲವಾರು ಮ್ಯಾಥಮೆಟಿಕ್ಸ್, ಆಸ್ಟ್ರಾನಮಿ, ಮೆಟಲರ್ಜಿ, ಫಿಸಿಕ್ಸ್ ಎಲ್ಲದರಲ್ಲೂ ಗ್ರಂಥಗಳನ್ನು ಬರೆದರು. ಇಲ್ಲಿವರೆಗೂ ಸಿಂಗಲ್ ಇಂಡಿಪೆಂಡೆಂಟ್ ಟೆಂಪಲ್ ಕನ್ಸ್ಟ್ರಕ್ಷನ್ ಮಾಡ್ತಾ ಇಲ್ಲ. ಇದ್ದಿದ್ಯಾವುದು ಬರೀ ಗುಹಾಲಯಗಳು, ದೇವಾಲಯಗಳು ನಿರ್ಮಾಣವಾಗ್ತಾ ಇರಲಿಲ್ಲ. ಅಂದರೆ ಇದ್ದಂಥ ಬೆಟ್ಟವನ್ನು ಕೊರಿತಾ ಇದ್ದರು. ಗುಪ್ತಾಸ್ ಫಾರ್ ದ ಫಸ್ಟ್ ಟೈಮ್ ಸ್ಟಾರ್ಟೆಡ್ ಕನ್ಸ್ಟ್ರಕ್ಟಿಂಗ್ ಟೆಂಪಲ್ಸ್. ಸಿಂಗಲ್ ಸ್ಟ್ಯಾಂಡಿಂಗ್ ಇಂಡಿಪೆಂಡೆಂಟ್ ಟೆಂಪಲ್ಸ್ನ ಕನ್ಸ್ಟ್ರಕ್ಟ್ ಮಾಡಿ ಸ್ಟಾರ್ಟ್ ಮಾಡ್ತಾರೆ. ಯಾರು? ಗುಪ್ತ. ಆರ್ಕಿಟೆಕ್ಚರ್ ಕಾಂಟ್ರಿಬ್ಯೂಷನ್ ಮಾಡಿದ್ರು ಇಲ್ಲ? ಸೊ ಹೀಗಾಗಿ ಗುಪ್ತರ ಒಂದು ಆಡಳಿತವನ್ನು ನಾವೇನಂತ ಕರಿತೀವಿ? ಗೋಲ್ಡನ್ ಏಜ್. ಲಿಟ್ರೇಚರ್ ಹೆವಿ ಕಾಂಟ್ರಿಬ್ಯೂಷನ್ ಇದೆ. ನೆಕ್ಸ್ಟ್, ಸೊ ಇವ್ರ ರೂಲರ್ಸ್ ಬಗ್ಗೆ ಸ್ಟಡಿ ಮಾಡೋಣ. ಯಾರು ಸ್ಥಾಪನೆ ಮಾಡಿದರು, ಯಾರ್ಯಾರು ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್, ಹಲವಾರು ವಿಶ್ವವಿದ್ಯಾಲಯಗಳು ನಿರ್ಮಾಣ ಮಾಡಿದರು ಅವರು. ದೇ ವೆಂಟ್ ಆನ್ ಟು ಕನ್ಸ್ಟ್ರಕ್ಟ್ ಮೆನಿ ಯೂನಿವರ್ಸಿಟೀಸ್ ಲೈಕ್ ಸುಮಾಪುರಿ, ವಿಕ್ರಮಶೀಲ, ಉದಾಂತಪುರಿ ಅವರೇ ಕನ್ಸ್ಟ್ರಕ್ಟ್ ಮಾಡಿದ್ರು. ಬೌದ್ಧ ಧರ್ಮಕ್ಕೆ ಪ್ಯಾಟ್ರನೇಜ್ ನೀಡ್ತಾ ಬಂದರು. ಅದು ಇನ್ನೊಂದು ಹೇಗಿತ್ತಂದರೆ, ಒಬ್ಬ ಕಿಂಗ್ ಇದೆ, ಒಬ್ಬ ಕಿಂಗ್ಡಮ್ ಇದ್ದಾರೆ ಅಂತ ಇಟ್ಕೊಳ್ಳಿ. ಅವ್ರು ಏನೇ ಪಾಲನೆ ಮಾಡಲಿ, ಬೇರೆ ಪಂಥ, ಬೇರೆ ಧರ್ಮಕ್ಕೆ ಅವ್ರು ಏನು ಮಾಡ್ತಾಯಿದ್ರು? ಗೌರವವನ್ನು ನೀಡ್ತಾ ಇದ್ರು, ರಾಜಾಶ್ರಯವನ್ನು ನೀಡ್ತಾ ಇದ್ರು. ಶ್ರೀಕೃಷ್ಣ ದೇವರಾಯ ಏನೇ ಮಾಡಲಿ, ಹಿ ಗೇವ್ ಪರ್ಮಿಷನ್ ಟು ಕನ್ಸ್ಟ್ರಕ್ಟ್ ಮಸ್ಜಿದ್ ಇನ್ ಹಂಪಿ. ಅರ್ಥ ಏನು? ತಾರತಮ್ಯ ಇರಲಿಲ್ಲ. ಆ ರೀತಿಯಾದಂಥ ಸಾಮಾಜಿಕ ವ್ಯವಸ್ಥೆ ಇವರಲ್ಲೂ ಇತ್ತು. ಸೊ ಆ ರೂಲರ್ಸ್ ಯಾರ್ಯಾರು ಅನ್ನೋದನ್ನು ಡಿಸ್ಕಸ್ ಮಾಡೋಣ. ಸ್ಕಂದಗುಪ್ತ, ಸಮುದ್ರಗುಪ್ತ ಅಂತೆಲ್ಲ ಬರ್ತಾ, ಅವ್ರ ಬಗ್ಗೆ ಡಿಸ್ಕಸ್. ಪೊಲಿಟಿಕಲ್ ಹಿಸ್ಟ್ರಿ. ಅದಾದಮೇಲೆ ಅಡ್ಮಿನಿಸ್ಟ್ರೇಷನ್ ಆಫ್ ಗುಪ್ತಾಸ್, ಆಡಳಿತ ವ್ಯವಸ್ಥೆ ಹೇಗಿತ್ತು. ಸೋಷಿಯೋ ಎಕಾನಮಿಕ್ ಕಂಡೀಷನ್ಸ್, ಸಾಮಾಜಿಕ ಮತ್ತು ಆರ್ಥಿಕ ವ್ಯವಸ್ಥೆ. ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಡ್ಯೂರಿಂಗ್ ಆನ್ಸಿಯಂಟ್ ಇಂಡಿಯಾ, ತುಂಬ ಇಂಪಾರ್ಟೆಂಟ್, ಫಿಲ್ಮ್ಸಲ್ಲಿ ಕ್ವಶನ್ಸ್ ರೈಸ್ ಆಗಿದೆ. ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ. ಕಾಂಟ್ರಿಬ್ಯೂಷನ್ ಆಫ್ ಗುಪ್ತಾಸ್ ಟು ಲಿಟರೇಚರ್, ಸಾಹಿತ್ಯಕ್ಕೆ ಅವರು ನೀಡಿದಂಥ ಕೊಡುಗೆ. And the last, next topic, Pushyabhuti dynasty or Vardhana dynasty. ಪುಷ್ಯಭೂತಿ or ವರ್ಧನ ಯಾರು? ಹರ್ಷವರ್ಧನ ಬಗ್ಗೆ ಸ್ಟಡಿ ಮಾಡೋಣ. ಹರ್ಷವರ್ಧನ, ಪುಷ್ಯಭೂತಿ ಡೈನೆಸ್ಟಿ, ತಾಣೇಸರದ ಪುಷ್ಯಭೂತಿ ಅಂತ ಕರಿತಾ ಇದ್ರು ಇವರಿಗೆ. ವರ್ಧನ ಡೈನೆಸ್ಟಿ, ಹರ್ಷವರ್ಧನ ಬಗ್ಗೆ ಅಧ್ಯಯನ ಮಾಡೋಣ ಇಲ್ಲಿ. ಅಂದರೆ ಆ ಟೈಮಲ್ಲಿ ಯಾವ ರೀತಿ ಬುದ್ಧಿಸಮ್ ಇತ್ತು, ಅವನ ಅಡ್ಮಿನಿಸ್ಟ್ರೇಷನ್ ಹೇಗಿತ್ತು ಅನ್ನೋದ್ರ ಲಾಸ್ಟ್ ಟಾಪಿಕ್. ಸಂಗಮ್ ಪೀರಿಯಡ್, ಸಂಗಮ್ ಏಜ್ ಎಲ್ಲಿಂದ? 3rd century BCE ಇಂದ ಹಿಡಿದು 3rd century CE ಆರ್ AD, ಕ್ರಿಸ್ತಪೂರ್ವ 3ನೇ ಶತಮಾನದಿಂದ ಕ್ರಿಸ್ತಶಕ 3ನೇ ಶತಮಾನದವರೆಗೆ. ಅಂದರೆ ಆಲ್ಮೋಸ್ಟ್ ಎಷ್ಟು ವರ್ಷಗಳಾಯಿತು? 600 ವರ್ಷಗಳು. 300 ಆ ಕಡೆ, 300 ಈ ಕಡೆ. ಆ ಟೈಮಲ್ಲಿ ಏನಿತ್ತು? 3 ಕಿಂಗ್ಡಮ್ಸ್ ಇತ್ತು. ಯಾವುದು? ಚೋಳಾಸ್, ಚೇರಾಸ್, ಪಾಂಡ್ಯಾಸ್.
ಇಡೀ ವರ್ಲ್ಡ್ ಹಿಸ್ಟ್ರಿದಲ್ಲೇ ಲಾಂಗೆಸ್ಟ್ ರೂಲಿಂಗ್ ಡೈನೆಸ್ಟಿ ಅಂದರೆ 2, ಪಾಂಡ್ಯಾಸು ಮತ್ತು ಚೋಳಾಸ್. ಆದರೆ ಕಂಟಿನ್ಯೂಸ್ ರೂಲ್ ಮಾಡಿಲ್ಲ ಅವರು, ಬರ್ತಾಯಿದ್ರು ರೂಲ್ ಮಾಡ್ತಾಯಿದ್ರು, 150 ಇಯರ್ಸು 200 ಇಯರ್ಸ್ ರೂಲ್ ಮಾಡೋದು, ಆಮೇಲೆ ಏನು ಮಾಡೋದು 100 ಇಯರ್ಸ್ ಡಿಸಪಿಯರ್ ಆಗ್ತಾಯಿದ್ರು, ವಾಪಸ್ ಮತ್ತೆ ಬರೋದು. ಈ ಥರ ಬಿಟ್ಸ್ ಆ್ಯಂಡ್ ಪೀಸಸ್ ಎಲ್ಲ ಅವ್ರು ಏನು ಮಾಡಿದ್ದಾರೆ, ರೂಲ್ ಮಾಡಿದ್ದಾರೆ. 3rd ಸೆಂಚುರಿ ಬಿಸಿದಲ್ಲಿದ್ದಾರೆ, 10th ಸೆಂಚುರಿದಲ್ಲಿ ಮತ್ತೆ ಬರ್ತಾರೆ. ರಾಜರಾಜ ಚೋಳ, ರಾಜೇಂದ್ರ ಚೋಳ, ಮೆಡಿವಲ್ ಇಂಡಿಯಾದಲ್ಲಿ ಹಿಸ್ಟ್ರಿದಲ್ಲಿ ಬರ್ತಾರೆ ಅವರು. ಸೊ ಇಲ್ಲೇನು ಮಾಡೋಣ, ಆ 3 ಜನದ ಬಗ್ಗೆ ಸ್ವಲ್ಪ ಬ್ರೀಫ್ಲಿ. ಅದಾದ ನಂತರ ತುಂಬ ಇಂಪಾರ್ಟೆಂಟು ಮೇನ್ಸ್ಗೆ ಪ್ರಿಲಿಮ್ಸ್ಗೆ. ಸೊಸೈಟಿ ಪೊಲಿಟಿಕಲ್ ಹಿಸ್ಟ್ರಿ ಆ್ಯಂಡ್ ಎಕಾನಮಿ ಡ್ಯೂರಿಂಗ್ ಸಂಗಮ್ ಪೀರಿಯಡ್. ಅಂದರೆ 3rd ಸೆಂಚುರಿ BCE ಇಂದ ಹಿಡಿದು 3rd ಸೆಂಚುರಿ AD ವರೆಗೆ ಸಾಮಾಜಿಕ ವ್ಯವಸ್ಥೆ ಹೀಗಿತ್ತು, ಆರ್ಥಿಕ ವ್ಯವಸ್ಥೆ ಹೀಗಿತ್ತು, ರಾಜಕೀಯ ವ್ಯವಸ್ಥೆ ಹೀಗಿತ್ತು. ಸೊಸೈಟಿ, ಪಾಲಿಟಿ ಆ್ಯಂಡ್ ಇಕಾನಮಿ ಕ್ವಶನ್ ಕೇಳಿದ್ದಾರೆ ಮೇನ್ಸಲ್ಲಿ. ನೆಕ್ಸ್ಟ್ ಲಿಟರೇಚರ್, ಪ್ರಿಲಿಮ್ಸ್ಗೆ ತುಂಬ ಇಂಪಾರ್ಟೆಂಟ್. ಲಿಟ್ರೇಚರ್ ಪ್ರೊಡ್ಯೂಸ್ಡ್ ಡ್ಯೂರಿಂಗ್ ಸಂಗಮ್ ಏಜ್. ಸಾಹಿತ್ಯ. ಸಂಗಮ ಅಂದರೆ ಏನು? ಕೂಡೋದು. ಯಾರು ಕೂಡ್ತಾ ಇದ್ರು? ಕವಿಗಳು, ವಿದ್ವಾಂಸರು ಕೂಡ್ತಾ ಇದ್ರು. ಕೂಡ್ಬಿಟ್ಟು ಏನು ಮಾಡ್ತಾಯಿದ್ರು? ಸಾಹಿತ್ಯದ ರಚನೆ ಮಾಡ್ತಾಯಿದ್ರು. ಶಿಲಾಪದಿಕಾರಮ್ಮ, ಮಣಿಮೇಘಲೈ, ಎಟ್ಟಿಟ್ಟೋಗೈ ಇವೆಲ್ಲ ಬರ್ತಾವೆ ಕೆಲವೊಂದು. ಅದರ ಬಗ್ಗೆ ಸ್ಟಡಿ ಮಾಡೋಣ. ತುಂಬ ಇಂಪಾರ್ಟೆಂಟ್ ಟಾಪಿಕ್ ಪ್ರಿಲಿಮ್ಸ್ಗೆ, ಮೇನ್ಸ್ಗೆ. ಇದ್ಯಾವುದು? ನಿಮ್ಮ ಏನ್ಸಿಯಂಟ್ ಇಂಡಿಯನ್ ಹಿಸ್ಟ್ರಿ ಸಿಲೆಬಸ್. ಇದು ಸಿಲೆಬಸ್ಸೇ ಇಟ್ಟು ಉದ್ದ ಇದೆ. ಆದರೆ ನೋಟಿಫಿಕೇಷನಲ್ಲಿ ಏನಾಗುತ್ತೆ, ನಮಗೆ ಒಂದು 2 ಲೈನಲ್ಲಿ ಕೊಟ್ಟಿರ್ತಾರೆ. ಸೊ ಇದರಲ್ಲಿ ನಮಗೆ ತುಂಬ ಇಂಪಾರ್ಟೆಂಟ್ ಇರುವಂತಹ ಟಾಪಿಕ್ಸ್ ಅಂದರೆ ಯಾವುದು? ಫಸ್ಟ್ ಇವಾಗ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಇರ್ಬೋದು, ವೇದಿಕ್ ಪೀರಿಯಡ್ ಪ್ರಿಲಿಮ್ಸ್ಗೆ, ಮೇನ್ಸ್ಗೆ. ಅದಾದಮೇಲೆ ಜೈನಿಸಮ್, ಬುದ್ಧಿಸಮ್ ಹಾಟ್ ಟಾಪಿಕ್, ಎಸ್ಪೆಷಲಿ ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂ ಕ್ವಶನ್ಸ್ ಕಂಟಿನ್ಯೂಸ್ ಆಗಿ ರೈಸ್ ಆಗಿದ್ದಾವೆ. ಜೈನಿಸಮ್, ಬುದ್ಧಿಸಮ್ ಆದಮೇಲೆ ಏನು ಟಾಪಿಕ್ಸ್ ಬರೋದು ಇಂಪಾರ್ಟೆಂಟೇ ಇದ್ದಾವೆ. ಮೌರ್ಯನ್ಸ್ ಬರ್ತಾರೆ, ಗುಪ್ತಾಸ್, ಎರಡೂ ತುಂಬ ಇಂಪಾರ್ಟೆಂಟ್. ಸಂಗಮ್ ಏಜ್ ಅದು ಇಂಪಾರ್ಟೆಂಟ್. ಹರ್ಷವರ್ಧನ ಬೇಕಾದ್ರೆ ನಾವು ಏನು ಮಾಡೋಣ, ಇಲ್ಲಿ ಡಿಸ್ಕಸ್ ಮಾಡೋಣ. ಇಲ್ಲಾಂದರೆ ಮೆಡಿವಲ್ ಹಿಸ್ಟ್ರಿ, ಎರಡರಲ್ಲಿ ಓವರ್ಲ್ಯಾಪ್ ಆಗುತ್ತೆ. ಹರ್ಷವರ್ಧನ ಒಂದು ಇಲ್ಲಿ ಡಿಸ್ಕಸ್ ಮಾಡೋಣ, ಇಲ್ಲ ಯಾಕಂದ್ರೆ ಅಲ್ಲೇ ಕಂಟಿನ್ಯೂಷನ್ ಆಗಿಬಿಡುತ್ತೆ ಅದು. ಹರ್ಷವರ್ಧನ ಜೊತೆಗೆ ಬಾದಾಮಿ ಚಾಲುಕ್ಯಾಸ್, ಯಾರು? ಇಮ್ಮಡಿ ಪುಲಕೇಶಿ. ನಾನು ಅದಕ್ಕೆ ಯೂಶ್ವಲಿ ಎಲ್ಲ ಕಡೆ ಏನು ಮಾಡ್ತಾರೆ ಅಂದರೆ ಮಾಡರ್ನ್ ಹಿಸ್ಟ್ರಿದಿಂದ ಸ್ಟಾರ್ಟ್ ಮಾಡ್ತಾರೆ ಹಿಸ್ಟ್ರಿ ಕ್ಲಾಸ್. ಇನ್ ಕೇಸ್ ನನಗೇನಾದರೂ ಟೈಮ್ ಅವೈಲೇಬಿಲಿಟಿ ಇತ್ತು, ಪರ್ಮಿಷನ್ ಸಿಕ್ತು ಅಂದರೆ ನಾನು ಏನ್ಷಿಯಂಟಿಂದ ಸ್ಟಾರ್ಟ್ ಮಾಡ್ತೀನಿ. ಯಾವತ್ತೂ ಮಾಡರ್ನಿಂದ ಮಾಡೋದಿಲ್ಲ ನಾನು, ಬೇರೆ ಎಲ್ಲೇ ಮಾಡ್ತೀನಲ್ಲ ನಾನು. ಯಾಕೆ ಗೊತ್ತಾ? ಒಂದು ಕ್ರೊನಾಲಜಿ ಇದೆ ಅದಕ್ಕೆ, ಹೌದಾ ಇಲ್ಲೋ? ಇವಾಗ ಹರ್ಷವರ್ಧನ ಬರ್ತಾನೆ, ಅರ್ಲಿ ಮೆಡಿವಲ್ ಹಿಸ್ಟ್ರಿ, ಅದು 6th ಸೆಂಚುರಿ. ಹರ್ಷವರ್ಧನ ಬರ್ತಾನೆ, ಯಾರು ಬರಲೇಬೇಕಲ್ಲಿ? ಬಾದಾಮಿ ಚಾಲುಕ್ಯರು ಬರಲೇಬೇಕು. ಬಾದಾಮಿ ಚಾಲುಕ್ಯರು ಇವಾಗ ಡಿಕ್ಲೈನ್ ಆದರು, ಪತನವಾದರು. ಹುಟ್ಕೊಳ್ಳೋರು ಯಾರು? ರಾಷ್ಟ್ರಕೂಟರು. ಮೆಡಿವಲ್ ಹಿಸ್ಟ್ರಿ ಸ್ಟಾರ್ಟ್ ಆಯ್ತಾನೆ. ರಾಷ್ಟ್ರಕೂಟರು ಇಲ್ಲಿ ದಕ್ಷಿಣ ಭಾರತ ಆಳ್ವಿಕೆ ಮಾಡಬೇಕಾದ್ರೆ ಉತ್ತರ ಭಾರತದಲ್ಲಿ ಯಾರಿದ್ರು? ಪ್ರತಿಹಾರರು ಇದ್ದರು. ಈಶಾನ್ಯ ಭಾಗದಲ್ಲಿ, ಪೂರ್ವದಲ್ಲಿ, ಬೆಂಗಾಲ್ದಲ್ಲಿ ಪಾಲರಿದ್ದರು. ಇವರಿಬ್ಬರ ಮಧ್ಯೆ ಏನಿತ್ತು? ದೇ ಫಾಟ್ ಫಾರ್ ಮೋರ್ ದೆನ್ 300 ಇಯರ್ಸ್. ಮೆಡಿವಲ್ ಹಿಸ್ಟ್ರಿ ಸ್ಟಾರ್ಟ್ ಆಗ್ತಾನೆ. ಇವಾಗ ಒಂದೇನಿದೆ ಅಲ್ಲಿ? ಕ್ರೊನಾಲಜಿ ಇದೆ, ಕ್ರಮ ಇದೆ, ಅದಕ್ಕೆ ಇವೆಂಟ್ಸ್ ಹೋಗ್ತಾ ಇದೆ ತಾನೆ. ಇವಾಗ ನಾನು ಮಾಡರ್ನ್ ಹೇಳ್ತೀನಿ, ಇವಾಗ ಡಿಕ್ಲೈನ್ ಆಫ್ ಮುಘಲ್ಸ್ ಅಂತ ಹೇಳಿ ಏನು ಗೊತ್ತಾಗತ್ತೆ ನಿಮಗೆ? ಅಬ್ರಪ್ಟಾಗಿ ಚೇಂಜ್ ಆಯ್ತು ತಾನೆ ಇವಾಗ. ಅದು ಆಗಬಾರ್ದು. ರಾಕಿ ಬಾಯ್ KGF ಬಂದ ಅಂತ ಎಲ್ಲರಿಗೂ ಗೊತ್ತು. ಯಾಕೆ ಬಂದ? ಆ ಕತೆ ಬ್ಯಾಕ್ಗ್ರೌಂಡ್ ಇದ್ದಾಗ ಏನಾಗುತ್ತೆ ನಿಮಗೆ? ಕರೆಕ್ಟಾಗಿ ಗೊತ್ತಾಗತ್ತೆ, ಹೌದಾ ಇಲ್ಲ? ಇವಾಗ ನಿಮಗೇನಾಗುತ್ತೆ? ಕರೆಕ್ಟಾಗಿ ಆನ್ಸಿಯಂಟ್, ಮೆಡಿವಲ್, ಮಾಡರ್ನ್ ಒಂದೇ ಕ್ರೊನಾಲಜಿಯಲ್ಲಿ ಹೋಗ್ಬಿಡುತ್ತೆ, ಹೌದಾ? ಈ ಸಿಲೆಬಸ್ಸು ನಿಮ್ದು ಎಕ್ಸಾಮ್ ಕ್ಲಿಯರ್ ಆಗೋವರೆಗೂ ನಿಮ್ಮ ಹತ್ರ ಇರಬೇಕು. ಎಲ್ಲಿ ಮಿಸ್ ಮಾಡ್ಲಿಕ್ಕೆ ಹೋಗಬೇಡಿ. ಫಿಂಗರ್ ಟಿಪ್ಸ್ ಮೇಲೆ ಇರಲಿ ಯಾವುದ್ಯಾವುದಿದೆ, ಏನೇನಿದೆ ಅಂತ. ಸೋರ್ಸ್ ಯಾವುದೇ ದೊಡ್ಡ ಬುಕ್ಸ್ ತೊಗೊಳ್ಳಿಕ್ಕೆ ಹೋಗಬೇಡಿ. NCERT ಫಸ್ಟ್ ನೀಟಾಗಿ ಮುಗಿಸ್ಕೊಳ್ಳಿ. ಓದಬೇಕಾದ್ರೆ NCERT ಓದ್ಬೇಕಾದ್ರೆ ಫಸ್ಟ್ ಟೈಮ್ ಮಾರ್ಕ್ ಮಾಡ್ಲಿಕ್ಕೆ ಹೋಗಬೇಡಿ. ಎಲ್ಲನೂ ಇಂಪಾರ್ಟೆಂಟ್ ಅನಿಸುತ್ತೆ ನಿಮಗೆ. ಸೆಕೆಂಡ್ ಟೈಮ್ ಏನು ಓದ್ತಿತ್ತಲ್ಲ ಅವಾಗ ಮಾರ್ಕ್ ಮಾಡಿ. ಸೋರ್ಸ್ ನಾನೆಲ್ಲ ಇದು ಮಾಡ್ತೇನೆ ಅಂತೆ, ನಿಮ್ಗೆ ಇಲ್ಲೇ ಮುಗಿದೋಗಿರುತ್ತೆ ಆಲ್ಮೋಸ್ಟ್. ನಿಮಗೆ ನೋಟ್ಸು ಸಾಕಾಗೋಗುತ್ತೆ ಇದೆ ನಿಮಗೆ, ಯಾಕಂದ್ರೆ ಪ್ರಿಂಟೆಡ್ ಮೆಟೀರಿಯಲ್ ಕೊಡ್ತಾರೆ ನಿಮಗೆ. ಇದು ಮೋರ್ ದೆನ್ ಎನಫ್. NCERT ಅಂತೂ ಆಲ್ರೆಡಿ ಓದಿರ್ತಾರೆ. ಟು ಸಮ್ ಎಕ್ಸ್ಟೆಂಟ್ ಏನಾಗುತ್ತೆ ನಿಮ್ಗೆ ಕೆಲವೊಂದು ರೆಫರ್ ಮಾಡಲಿಕ್ಕೆ ಹ್ಯಾಂಡ್ ಬುಕ್ಸ್ ನಾನು ಆಮೇಲೆ ಹೇಳ್ತೇನೆ ಅಂತ. ಇದೇನು ನಿಮ್ಮ ಸಿಲೆಬಸ್. ಸೊ
ಸೊ ನಾಳೆಯಿಂದ ಏನು ಮಾಡೋಣ, ವಿಲ್ ಸ್ಟಾರ್ಟ್ ವಿತ್ ದ ಸೋರ್ಸಸ್ ಟು ಸ್ಟಡಿ ದಿ ಏನ್ಸಿಯಂಟ್ ಇಂಡಿಯನ್ ಹಿಸ್ಟ್ರಿ. ಯಾವುದೇ ಕಾರಣಕ್ಕೂ ಕ್ಲಾಸ್ ಮಿಸ್ ಮಾಡಬೇಡಿ. ಯಾಕಂದರೆ ಇದು ಹೆಂಗೆ ಗೊತ್ತಾ, ಅದು ಥ್ರಿಲ್ಲರ್ ಮೂವಿ ಇದ್ದಂಗೆ ಹಿಸ್ಟ್ರಿ. ನೀವೇನಾದರೂ ಒಂದು ಕ್ಲಾಸ್ ಮಿಸ್ ಆತಂದ್ರೆ ಹಿಸ್ಟ್ರಿ ಮಿಸ್ಟ್ರಿ ಆಗಿಬಿಡುತ್ತೆ. ಯಾರು ಮರ್ಡ್ರ್ ಮಾಡಿದ್ದಾರೆ, ಯಾರು ಕಳ್ತನ ಮಾಡಿದ್ರೆ ಗೊತ್ತೇ ಆಗೋದ್ರ ಕೊನೆಯವರೆಗೂ. ಹಂಗೆ ಯಾಕಂದ್ರೆ ಪ್ರತಿಯೊಂದಕ್ಕೂ ಕನೆಕ್ಟ್ ಇದೆ. ಇದು ಪ್ಯಾಲೋಲಿಥಿಕ್ ಅಂತ ಮಿಸೋಲಿಥಿಕ್ ಹಿಂಗೆ ಚೇಂಜ್ ಆಯಿತು. ಯಾಕೆ ಚೇಂಜ್ ಆಯಿತು ಎಲ್ಲ ಬರ್ತದೆ. ಇಲ್ಲ ಸಿಂಪಲ್ ನಿಮ್ಮ ಭಾಷೆಯಲ್ಲಿ ಹೇಳೋದಾದರೆ, ಅವನೇ ಶ್ರೀಮನ್ನಾರಾಯಣ ಮೂವಿ ನೋಡಿದ್ದೀರ, ಎಲ್ಲರೂ ಲಾಸ್ಟಲ್ಲಿರೋ ಸಾಂಗ್ ಓಡಿಸ್ತಾರೆ. ಅಲ್ಲೇ ಕ್ಲೂ ಕೊಟ್ಟಿದ್ದಾರೆ ಅವರು ಏನಂತ, ಯಾರು ಮಾಡಿದ್ದಾರೆ ಅದನ್ನಂತೆ. ಆ ಥರ ನೀವು ಹಿಸ್ಟ್ರಿ ಮಿಸ್ಟ್ರಿ ಆಗಿಬಿಡುತ್ತೆ. ಯಾವುದೇ ಕಾರಣಕ್ಕೂ ಹೆದರಬೇಡಿ, ತುಂಬ ಈಸಿ ಆಗಿಬಿಡುತ್ತೆ. ನೀವು ಲಾಸ್ಟಿಗೆ ನಿಮಗೆ ಅನಿಸುತ್ತೆ, ಓ ಹಿಸ್ಟ್ರಿ ಇಷ್ಟೇ ಇದೆನಾ, ಆನ್ಸರ್ ಆರಾಮಾಗಿ ಮಾಡ್ಬೋದು ನಾವು, ಅಷ್ಟು ಈಸಿ ಆಗುತ್ತೆ ನೀವು. ಇದನ್ನೇನು ಮಾಡಿ, ಇದೇ ರೀತಿಯಾಗಿ ನಾವೇನು ಮಾಡೋಣ, ಮುಂದೆ ದಿನಗಳಲ್ಲಿ ಮಾಡೋಣ, ಕ್ಲಾಸಸ್ ತೊಗೊಂಡು ಹೋಗೋಣ. ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಸ್ಲೋ ಹೋಗೋಣ, ಹೋಗ್ತಾ ಹೋಗ್ತಾ ಸ್ಪೀಡಪ್ ಆಗಬೇಕು. ಯಾಕಂದರೆ ಒಂದು ಆನ್ಸರ್ ಬರೀಲಿಕ್ಕೆ ನಿಮಗೆ ಟೈಮ್ ಇರೋದಷ್ಟು 7 ನಿಮಿಷ ಇರುತ್ತೆ ಮೇನ್ಸ್ ಆನ್ಸರ್ ಬರೀಲಿಕ್ಕೆ. ಸೊ ಡೈಲಿ ಬೇಸಿಸ್ ಮೇಲೆ ರೈಟಿಂಗ್ ಪ್ರಾಕ್ಟೀಸ್ ಮಾಡಿ, ರೂಲ್ಡ್ ಮಾತ್ರ ಯಾವುದೇ ಕಾರಣಕ್ಕೂ ಯೂಸ್ ಮಾಡಬೇಡಿ. ಇಷ್ಟು ನಾಳೆ ಸ್ಟಡಿ ಮಾಡೋಣ ಅಂತ. ಕ್ಲಾಸ್ ಮಿಸ್ ಮಾಡಬೇಡಿ. ಥ್ಯಾಂಕ್ ಯು. ಏನಾದ್ರು ಮತ್ತೆ ನಿಮಗೆ ಡೌಟ್ಸ್ ಇದ್ದಾವೆ, ಅದು ಮೇನು. ಒಂದು ನೆನಪಿಡಿ, ಕ್ಲಾಸಿಂದ ಹೊರಗಡೆ ಹೋಗ್ಬೇಕಾದ್ರೆ ಏನಾದರೂ ತೊಗೊಂಡು ಹೋಗಬೇಕು. ಬಂದು ಕೂತು ಓದುವ ಅಂತ ಆಗಬಾರ್ದು. ಅದೊಂದು ಕ್ಲಾರಿಟಿ ಇರಲಿ. ಏನೇ ಇದ್ದರೂ ಕ್ಲಾರಿಫೈ ಮಾಡ್ಕೊಳ್ಳಿ, ಹೊರತು ಕೂತ್ಕೋಬೇಡಿ. ನಿನ್ನೆ ಕ್ಲಾಸಲ್ಲಿ ಏನೇ ಇರಲಿ ಕ್ಲಾರಿಫೈ ಮಾಡ್ಕೊಳ್ಳಿ. ಎಷ್ಟು ನಿಮಗೆ ಡೌಟ್ಸ್ ಬರುತ್ತಲ್ಲ ಅಷ್ಟು ಒಳ್ಳೆಯದು, ಅಷ್ಟು ಡೈರೆಕ್ಷನಲ್ಲಿ ಹೋಗ್ತಾ ಇರ್ತೀರ. ಇಲ್ಲ ಡೌಟ್ಸ್ ಇಲ್ಲ ಅಂದ್ರೆ ಅರ್ಥ ಆಗಿಲ್ಲ ಅಂತಲೇ ಅರ್ಥ, ಇಲ್ಲ ಎಲ್ಲ ಅರ್ಥ ಆಗಿದೆ ಅಂತ ಅರ್ಥ. ಹೌದಾ ಇಲ್ಲ, ಎಲ್ಲ ಅರ್ಥ ಆಗ್ಲಿಕ್ಕೆ ಚಾನ್ಸೇ ಇಲ್ಲ. ಎಷ್ಟು ಡೌಟ್ಸ್ ಬರುತ್ತೆ ಅಷ್ಟು ರೈಟ್ ಡೈರೆಕ್ಷನಲ್ಲಿ ಇರ್ತೀರಿ. ರಿವೈಸ್ ಮಾಡಿ ಅಷ್ಟೇ. ಥ್ಯಾಂಕ್ ಯು.